त्र्यंबके देवी गौरी नारायणी नमोस्तुते देहि मे ऊपर ले ऊपर का छोटा मामके मापुरादा कुचोया तेरे सप्तमी बाबुंगरा रुपे तो तमरे देवाय परमात्मने राय मंगल राजको राज्य ज्योतिर नमोस्तुते राज्यं महाराजमाधिपत्यमयं समुद्रपर्यन्ताया एकराणिरे श्लोकोपीता कुमारी धीमहे तन्नो दुर्गे प्रचोदयात् ओम तदे ओम जातवे ओम वेदान्ते सदैव लक्ष्मी देवाचार्य देवा विद्यावृंदे देवा लक्ष्मी ಸಂವತ್ಸರ ಅಷ್ಟೇ ಅಲ್ಲ ಕಾಲಕ್ಕೂ ಎಂದೆಂದು ಸೂರ್ಯಚಂದ್ರರ ಪರ್ಯಂತರ ಎಲ್ಲ ನಮಗೆ ಸುಭಿಕ್ಷೆಯನ್ನು ಉಂಟು ಮಾಡು, ದುರ್ಭಿಕ್ಷೆಯನ್ನು ನಿವಾರಣೆ ಮಾಡು. ಸಕಾಲಕ್ಕೆ ಎಲ್ಲ ಕಡೆಯಿಂದನೂ ಕೂಡ ಆಚಾರ ವಿಚಾರ ಸಮೃದ್ಧಿ ಶ್ರದ್ಧಾ ಭಕ್ತಿ ನಿಷ್ಠೆ ಜ್ಞಾನ ವೈರಾಗ್ಯಾದಿ ಸದಾಚಾರ ಸನ್ಮಾರ್ಗ ಸದ್ಬುದ್ಧಿ ಸುಜ್ಞಾನ ಎಲ್ಲ ಥರನಾಗಿರ್ತಕ್ಕಂಥ ಒಳ್ಳೆ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಧನ ಕನಕಾದಿ ವಸ್ತುವಾಹನ ಭಾಗ್ಯ ಭೋಗ ಸಕಲ ಸಂತಾನ ಸಕಲ ಸೌಭಾಗ್ಯ ಪ್ರತಿಯೊಂದು ಸಂಪತ್ತನ್ನು ಕೊಟ್ಟು ಕರುಣಿ ಕಾಪಾಡಿ ಧರ್ಮವಂತರನ್ನಾಗಿ ಮಾಡಿ ಅವತ್ತು ನಿನ್ನ ಮಕ್ಕಳಾಗಿ ನಿನ್ನ ಹುಡುಗಿಯಲ್ಲಿ ಹಿಡ್ಕೊಂಡು ಕಾಪಾಡು. ಎಂದೆಂದೂ ಕೂಡ ನಮಗೆ ಸುಭಿಕ್ಷೆನ ಅನುಗ್ರಹಿಸು ಅಂತ ತಿಳ್ಕೊಂಡು ಈ ನಿನ್ನ ಪ್ರತೀಕವಾಗಿರ್ತಕ್ಕಂಥ ಕಲಶದೇವಕ್ಕೆ ನಾವು ಪ್ರಾರ್ಥನೆ ಮಾಡಿಕೊಂಡು ಹರಕೆ ಮಾಡಿಕೊಂಡು ನಿಮಗೆಲ್ಲ ಚೆನ್ನಾಗಿರ್ತಕ್ಕಂಥ ನಮಸ್ಕಾರ ಸಲ್ಲಿಸ್ತೀವಿ ಅಂತ ಸಮಾಜದ ಒಟ್ಟು ಪರವಾಗಿ ನೀವು ಅಧ್ಯಕ್ಷರೆಲ್ಲ ನಮಸ್ಕಾರ ಮಾಡಿರಿ ಮನಸ್ಸು ಹೇಳ್ಕೊಂಡು. ಅಲ್ಲಿ ಇಟ್ಟ ಮೇಲೆ ಮತ್ತೆ ಅಲ್ಲಿ ಮುಟ್ಟಕ್ಕಾಗಲ್ಲ, ಈಗಲೇ ಅದನ್ನೆಲ್ಲ ಮುಟ್ಟಿ ನೀವೆಲ್ಲ ಬೇಡ್ಕೊಂಡು ಸಂಕಲ್ಪ ಮಾಡ್ಕೊಂಡು ನೀವೆಲ್ಲರೂ ಕೂಡ ಅದಕ್ಕೆ ನಿವೇದನೆ ಮಾಡ್ಕೊಂಡ್ರಿ ಭಕ್ತಿಯನ್ನು. अपराध शास्त्राणि ग्रन्थे हर्निशमय दासो यामिति मामत्व क्षमस्व परमेश्वरी हत्या देंगे
बृहन्वदे प्रसोदात्मानो मुञ्जं भगवता ओम शंच मे मयच मे प्रियंच मे कामच मे कामच मे सौमनसच मे भद्रंच मे श्रेयच मे वत्सच मे यशच मे भगच मे द्रविणच मे दत्ताच मे क्षेमच मे कृतच मे विश्वंच मे महच्च भव्यच मे क्षात्रंच मे सोच मे प्रसोच मे धीरंच मे लयच मरुदंच मे हृदंच मे यक्ष्मंच मे नामयच मे जीवात्वच मे दीर्घायुक्तंच मे नमित्रंच मे भयंच मे सुगंच मे जैनंच मे अग्निवाच मे सुजनंच मे अस्यज्ञसुकृतं आगोना इन्द्रक्षमन्तं चित्रं रावं संग्रोभाय ಹಾಕ್ಬೇಡ್ರಿ ಇಲ್ಲಿ ಇದು ಕಟ್ಟಿಗೆ ಹಾಕಿ
ಬಸ್ ಸ್ಟ್ಯಾಂಡ್ ಬಂದಂಥ ಬಾಲಕಿಗೆ ನಮ್ಮ ಹೇಮಂತ ಬೂದಿಯವರ ಮಗ ಸಂದೀಪ್ ಬೂದಿಯವರು ಅವರ ತೃಪ್ತಿಗೋಸ್ಕರ 10,000 ರೂಪಾಯಿ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ. ತನ್ನ ಅಮ್ಮದಾರ ಆಯ್ತು ಬೇಕರೆ हाँ ऊपर हो जल्दी हो आई समिति मेन कार्यक्रम भाಳ आई वाचन होगाकंದ್ರೆ आम्ही लई खुशी पडलो. आज एक बाळ वाची बघायचं 100 जण बाळ होती पासळ फॉलो करत बस किरण 10 जण येतात बस आम्ही ಕರ್ನಾಟಕ ರಾಜ್ಯದ SSK ಸಮಾಜ ಅಧ್ಯಕ್ಷರಿಂದ ಈ ಸೇವಾ ಕೇಂದ್ರಗಳು ಅವರು ಎಲ್ಲಿ ಯಾವ ದಿನ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ಒಂದು ಈ ಸೇವಾ ಕೇಂದ್ರ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಒಂದು ಕೇಂದ್ರ ಇವತ್ತು ಹರಿಹರದಲ್ಲಿ ವಿಠ್ಠಲ್ ಮಂದಿರದಲ್ಲಿ ಪ್ರಾರಂಭ ಆಗ್ತಾ ಇದೆ. ಅದರ ಉದ್ಘಾಟನೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಯಾಕಂದ್ರೆ ಈ ಸೇವಾ ಕೇಂದ್ರ ಇದು ಪ್ರತಿಯೊಬ್ಬರಿಗೂ ಒಳ್ಳೆ ಅವಕಾಶ ಇದೆ. ಯಾಕಪ್ಪ ಅಂತಂದ್ರೆ ನೀವು ಆಧಾರ್ ಕಾರ್ಡ್ ಆಗಲಿ, ಪ್ಯಾನ್ ಕಾರ್ಡ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಯಾವುದೇ ಒಂದು ಕಾರ್ಡ್ ಬೇಕಪ್ಪ ಅಂತಂದ್ರೆ ಈ ಉಚಿತವಾಗಿ ಕೊಡಲಿ ಎಂದು ನಮ್ಮ ಕರ್ನಾಟಕದ SSK ಸಮಾಜದ ಅಧ್ಯಕ್ಷರಾದಂಥ ಶಶಿಕುಮಾರ್ ಅವರು ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ನಮ್ಮ ಹರಿಹರದಲ್ಲಿ ಒಂದು ಈ ಕೇಂದ್ರವನ್ನು ಇಂದು ಉದ್ಘಾಟನೆ ಆಗ್ತಾ ಇದೆ. ಜೋರಾದ ಚಪ್ಪಾಳೆ. ಈ ದಿನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂಥ ಶಾಸ್ತ್ರಿಗಳೇ, ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಈ ಒಂದು ತುಂಗಭದ್ರಾ ನದಿಯ ದಡದಲ್ಲಿ ಈ ದುರ್ಗಾ ದೇವಿಯ ಒಂದು ದೇವಸ್ಥಾನದಲ್ಲಿ ಬಹಳ ವರ್ಷಗಳಿಂದ ಈ ಭಾಗದ ಭಕ್ತರು, ಅದರಲ್ಲೂ ಹೆಚ್ಚಾಗಿ ಈ ಸಮಾಜದ ಎಲ್ಲರೂ ಈ ತಾಯಿಯ ಆಶೀರ್ವಾದವನ್ನು ಪಡೆದು, ಈ ತಾಯಿಯ ದರ್ಶನವನ್ನು ಪಡೆದು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ರೂಢಿ. ಇವತ್ತು ಇದರ ಅಭಿವೃದ್ಧಿ ಆಗಬೇಕಾದಂಥ ಅವಶ್ಯಕತೆ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಪವಾರ್ ಮನೆತನದವರು ಕಳಸ ಮತ್ತು ಮಹಾದ್ವಾರವನ್ನು ಇವತ್ತು ಈ ಸಮಾಜಕ್ಕೋಸ್ಕರ ನೀಡಿರ್ತಕ್ಕಂಥದ್ದು ಒಳ್ಳೆಯದು. ಅದೇ ರೀತಿ ಇದೇ ಸಂದರ್ಭದಲ್ಲಿ ಈಗೇನು ನಾವು ಈ ಒಂದು ವೇದಿಕೆ ಇದೆ, ಈ ವೇದಿಕೆಯನ್ನು ಪರ್ಮನೆಂಟ್ ವೇದಿಕೆಯನ್ನಾಗಿ ನಾನು ಮಾಡಿಕೊಡ್ತೀನಿ ಅಂಥೇಳಿ ಇವತ್ತು ಕೃಷ್ಣಾಸ ಭೂತಿಯವರು ಕೂಡ ತೀರ್ಮಾನ ತೆಗೆದುಕೊಂಡು ಮಾಡಿಸ್ಕೊಡ್ತಾ ಇರ್ತಕ್ಕಂಥದ್ದು ಒಳ್ಳೆಯದು. ಇದೊಂದು ಉತ್ತಮ ಪವಿತ್ರತೆಯ ಮತ್ತು ಬಹಳ ತುಂಗಭದ್ರಾ ನದಿ ದಡದ ಮೇಲಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ, ಈ ಒಂದು ಜಾಗದಲ್ಲಿ ಸಮಾಜದ ಎಲ್ಲರೂ ಸೇರಿ ಇನ್ನೂ ಇದರ ಅಭಿವೃದ್ಧಿಯನ್ನು ಮಾಡುವಂತಾಗಲಿ. ಈ ಅಭಿವೃದ್ಧಿಗೆ ದಾನಿಗಳು ಸಹಕಾರ ಯಾವ ರೀತಿ ಇವತ್ತು ಪವಾರ್ ಮನೆತನದವರು ನೀಡಿದ್ದಾರೋ ಅದೇ ರೀತಿ ಎಲ್ಲರೂ ಕೂಡ ಕೈ ಜೋಡಿಸಿ ಇದನ್ನು ಒಂದು ಉತ್ತಮವಾದಂಥ ಕಲ್ಯಾಣ ಮಂಟಪನೋ ಅಥವಾ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯೋ ರೀತಿಯಲ್ಲಿ ಆಗಲಿ ಅಂತೇಳಿ ಮತ್ತೊಮ್ಮೆ ತಮಗೆಲ್ಲ ಶ್ರೀ ದುರ್ಗಾದೇವಿಯ ಆಶೀರ್ವಾದ ಇರಲಿ. ನಮ್ಮ ನಾಡಿಗೆ ಮುಂದಿನ ದಿನದಲ್ಲಿ ಉತ್ತಮ ಮಳೆ ಬೆಳೆಯಾಗಲಿ ಅಂತೇಳಿ ನನ್ನ ಮಾತು ಮುಗಿಸ್ತೇನೆ. ವೇದಿಕೆ ಬರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೂ ಹಾಗೂ ಶ್ರೀಗಳವರ ಪಾದಗಳಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಚಿಕ್ಕದಾಗಿ ಚೊಕ್ಕದಾಗಿ ಸಮಾಜಕ್ಕೆ ಒಂದು ಹಿತ ನುಡಿದಂತಹ DP ಹರೀಶ್ ಅವರಿಗೆ ಸಮಾಜದಿಂದ ಒಂದು ಸನ್ಮಾನ. ಅಶೋಕ್ ಹಾಗೂ ಶ್ರೀಕಾಂತ್ ಅವರಿಂದ ಹಲಗವಾಡಿ ವೀರೇಶ್ ಅವರು ಮಾತಾಡಬೇಕು. ಇವತ್ತು ಸಾಧ್ಯತೆ ಇದೆ, ಒಬ್ಬರು ನೋಡಿ ಒಬ್ಬರು ಇನ್ನು ಹೆಚ್ಚು ಅಂಕವನ್ನು ಪಡಿತಾ ಹೋದರೆ ಸಮಾಜದಲ್ಲಿ ವಿದ್ಯಾವಂತರ ಸಂಖ್ಯೆ ಹೆಚ್ಚಾಗುತ್ತೆ. ವಿದ್ಯಾವಂತರು ಯಾವಾಗ ಆಗುತ್ತೋ ಆಟೋಮೆಟಿಕ್ಕಾಗಿ ಜಾಗೃತಿ ಮೂಡುತ್ತೆ, ಸಂಘಟಿತರಾಗ್ತೀರಿ. ಇವತ್ತು ಜೀವನದಲ್ಲಿ ಅಷ್ಟೇ ಅಲ್ಲ, ಸಮಾಜದಲ್ಲೂ ಕೂಡ ಒಂದು ಉನ್ನತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಗಳು ಈ ಸಮಾಜದಲ್ಲಿ ಇನ್ನೂ ಹೆಚ್ಚು ನಡೀಲಿ. ನಾನು ಕೂಡ ಯಾವತ್ತೂ ಕೂಡ ಈ ಸಮಾಜದ ಜೊತೆಗಿರ್ತೀನಿ. ತನು ಮನ ಧನ ಯಾವುದೇ ನಮ್ಮ ಅಧ್ಯಕ್ಷರು, ನಮ್ಮ ಸಂಘಟಕರು ಬಂದು ಕೇಳಿದರೆ ನಾನು ಯಾವತ್ತೂ ಕೂಡ ಈ ಸಮಾಜಕ್ಕೆ ಬೆಂಬಲವಾಗಿ ನಿಲ್ತೀನಿ ಅನ್ನೋ ಮಾತನ್ನು ಹೇಳಿ, ಇನ್ನು ಭಾಳ ಜನ ಮುಖ್ಯ ಅತಿಥಿಗಳು ಈ ಕಾರ್ಯಕ್ರಮನ ಉದ್ದೇಶಿಸಿ ಸಂದೇಶವನ್ನು ಕೊಡಲಿದ್ದಾರೆ.
ಹಾಗಾಗಿ ನಾನು ಭಾಳ ಮದುವೆ ಕಾರ್ಯಕ್ರಮಗಳಿಗೆ ಇದ್ದಾವೆ, ಅದಕ್ಕಾಗಿ ನಾನು ಇಲ್ಲಿಂದ ನಿರ್ಗಮಿಸಬೇಕಾಗಿದೆ. ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಗೆ, ಪರಮ ಪೂಜ್ಯರಿಗೆ ಮತ್ತೊಮ್ಮೆ ವಂದಿಸಿ, ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ರಾಮಚಂದ್ರ ಕವಾಡೆ ಆಹ್ವಾನಿತ ಎಲ್ಲ ಗಣ್ಯಮಾನರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ SSK ಸಮಾಜದ ಎಲ್ಲ ಬಂಧು ಬಾಂಧವರೇ, ಆತ್ಮೀಯರೇ, ಯುವಕ ಮಿತ್ರರೇ, ಪತ್ರಿಕಾ ಮಿತ್ರರೇ, ಹರೀಶ್ ಅವರು, ವೀರೇಶ್ ಅವರು ಸಂಕ್ಷಿಪ್ತವಾಗಿ ಮಾತನಾಡಿ ಹೋಗಿದ್ದಾರೆ. ನಾನು ಕೂಡ ಮೇಯರ್ವಾಡಿಯನ್ನು ಕೇಳಿದೆ ಶಶಿಕುಮಾರ್ ಅವ್ರನ್ನ, ಎಷ್ಟು ಮಾತಾಡಬೇಕಪ್ಪ ಅಂತ ಹೇಳಿ. ಇಲ್ಲ, ನೀವು ಸಂಕ್ಷಿಪ್ತ ಬೇಡ, ವಿವರಣೆ ಕೊಟ್ಟು ಹೆಚ್ಚು ಮಾತಾಡ್ರಿ, ನೀವು ಒಬ್ಬರೇ ಮಾತಾಡೋದು ಅಂತ ಹೇಳಿದರು. ಬಹುಶಃ ನನ್ನನ್ನು ಮಾತನಾಡೋಕ್ಕೆ ಇಲ್ಲಿ ಕರೆದಿದ್ದಾರೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ನನಗೆ ಅನ್ನಿಸ್ತಾ ಇದೆ ಇಲ್ಲಿ ವೇದಿಕೆಯಲ್ಲಿ ಕೂತಿರ್ತಕ್ಕಂಥವ್ರು ಎಲ್ಲರೂ ಫ್ಯಾನ್ ಹಾಕ್ಕೊಂಡು ಆರಾಮಾಗಿ ಕೂತಿದ್ದಾರೆ. ವೇದಿಕೆ ಮುಂಭಾಗದಲ್ಲಿ ನೀವೆಲ್ಲ ಭಾಳ ಅಚ್ಚುಕಟ್ಟಾಗಿ ದೇವರ ಕಾರ್ಯಕ್ರಮಕ್ಕೆ ಸಿಂಗಾರಗೊಂಡು ಬಂದು ಗಾಳಿ ಹೊಡಿತಾ ಕೂತಿದ್ದೀರಿ. ನಿಮ್ಮ ಮನಸ್ಸಿಗೆ ಯಾವಾಗ ಕಾರ್ಯಕ್ರಮ ಮುಗಿಯುತ್ತೋ ಅಂತ ಕಾಯ್ತಾ ಇದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಕೂಡ ಸಮಾಜದ ಕಾರ್ಯಕ್ರಮ ಅಂತೇಳಿ ಹರಿಹರ ನಗರದ ಎಲ್ಲರೂ ಕೂಡ ಬಂದು ಸೇರಿರ್ತಕ್ಕಂಥದ್ದು ಶ್ಲಾಘನೀಯ. ನನಗೆ ಭಾಳ ಸಂತೋಷ ಆಯಿತು. ಸಮಾಜ ಸಂಖ್ಯೆಯಲ್ಲಿ ಸಣ್ಣದಿದ್ದರೂ ಕೂಡ ಭಾಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕವಾಗಿ ಎಲ್ಲರೂ ಸೇರಿ ದೇವರ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಅದರಲ್ಲೂ ವಿಶೇಷವಾಗಿ SLC ಓದಿದ ಆ ಸಮಾಜದ ಮಗಳು 665ಕ್ಕೆ 665 ತೆಗೆದುಕೊಂಡಿರ್ತಕ್ಕಂಥದ್ದು ಈ ಸಮಾಜದ ಹೆಗ್ಗಳಿಕೆನೇ ಸರಿ. ನಾನು ಅಭಿನಂದಿಸ್ತೇನೆ. ಚಪ್ಪಾಳೆ ಹೊಡಿರಿ, ಹೊಡೆದ್ರೆ ಆರೋಗ್ಯ ಸುಧಾರಿಸುತ್ತೆ, ನಿಮಗೆ ಗಾಳಿನೂ ಬರುತ್ತೆ ಚಪ್ಪಾಳೆ ಬೀಸಿದರೆ. ನಿಮ್ಮ ಸಮಾಜದಲ್ಲಿ ಅಂಥ ಹುಡುಗಿ ಹುಟ್ಟಿದಾಳಲ್ಲ ಅಂತ ಹೆಮ್ಮೆ ಪಡಬೇಕು. ಇವತ್ತು ನನಗೆ ಖುಷಿ ಆಯಿತು. ಆ ಹುಡುಗಿಗೆ ಯಾರೋ ಬಹುಮಾನ ಕೊಟ್ಟರು 10,000 ರೂಪಾಯಿನ. ನಾನು ಅಂದ್ಕೊಂಡೆ ವೇದಿಕೆಯಲ್ಲಿ ಘಟಾನುಘಟಿಗಳಿದ್ದಾರೆ, ಶ್ರೀಮಂತರಿದ್ದಾರೆ, ಬೇಕಾದಷ್ಟು ದುಡ್ಡಿರೋರಿದ್ದಾರೆ. ಕೃಷ್ಣ ಸಾಬೂತೆಗೇನು ಕಡಿಮೆ ಇಲ್ಲ, ಮೇಯರ್ವಾಡೆಗೇನು ಕಡಿಮೆ ಇಲ್ಲ, ಇನ್ನೂ ಬೇಕಾದಷ್ಟು ಜನ ಇದ್ದಾರೆ. ನಾನು ಅಂದ್ಕೊಂಡೆ ಕೃಷ್ಣ ಸಾಬೂತೆ ಆ ಹುಡುಗಿನ IAS ಓದೋವರೆಗೂ ನಾನೇ ಓದಿಸ್ತೀನಿ ಅಂತ ಘೋಷಣೆ ಮಾಡ್ತಾರೆ ಅಂತ ತಿಳ್ಕೊಂಡೆ. ಕೃಷ್ಣ ಸಾಬ್ ಬುದ್ಧಿವಂತ, ಬರೀ ಆದಾಯ ಅಷ್ಟೇ. ಈಗೇನೋ ಸ್ವಲ್ಪ ಹೊರಗೆ ಬಂದು ದಾನ ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ವೇದಿಕೆ ಏನು ಬಿಡಪ್ಪ, ಅದೇನು ದೊಡ್ಡದಲ್ಲ, ಇದನ್ನು ಪೂರ ಅವರೇ ಕಟ್ಟಿಸ್ಕೊಡ್ಬೋದು. ನೀನು ಒಬ್ಬ ಸಣ್ಣದು ಕೇಳ್ತಿದ್ದಿ, ಕೇಳೋದನ್ನ ಯಾವಾಗಲೂ ಜಾಸ್ತಿ ಕೇಳ್ಬೇಕಯ್ಯ ಅಂಬಾಸ. ಇರಲಿ ಬಿಡು, ಆಯಿತು, ಚರ್ಚೆ ಬೇಡ. ಸಮಾಜ ಸೇವೆ ಅಷ್ಟು ಸುಲಭದ ಕೆಲಸ ಅಲ್ಲ. ಇವತ್ತು ಎಲ್ಲರೂ ಸೇರಿ ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ರಿ, ನೆನ್ಪಿಡ್ತಕ್ಕಂಥ ಕಾರ್ಯಕ್ರಮ. ದೇವಸ್ಥಾನಗಳ ಜೀರ್ಣೋದ್ಧಾರ ಇವತ್ತು ಎಲ್ಲ ಕಡೆ ನಡೀತಾ ಇದೆ, ಎಲ್ಲ ಸಮಾಜದವರು ಮಾಡ್ತಾಯಿದ್ದಾರೆ. ಹಾಗೆ ನೀವು ಕೂಡ ಎಲ್ಲರೂ ಸೇರಿ ಸಮಾಜದಲ್ಲಿ ಯಾರ್ಯಾರು ದೊಡ್ಡವರಾಗಿದ್ದಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಇವತ್ತು ಕಳಸಾರೋಹಣ, ಮಹಾದ್ವಾರ, ಇನ್ನೂ ಹೋಮ ಹವನಗಳನ್ನು ಮಾಡಿಸೋದ್ರ ಮೂಲಕ ನೀವೆಲ್ಲರೂ ಒಂದೆಡೆ ಸೇರಿ ಚೆನ್ನಾಗಿ ದೈವ ಭಕ್ತಿಯನ್ನು ಸಮರ್ಪಣೆ ಮಾಡ್ತಾಯಿದ್ದೀರಿ. ನನಗೆ ಸಂತೋಷ ಆಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಕರೆದಿದ್ರು. ನಾನು ಸಾಧ್ಯ ಆದರೆ ಬರ್ತೀನಿ, ಬರದೇ ಇದ್ದರೆ ಕ್ಷಮಿಸ್ರಿ ಅಂತ ಹೇಳಿದೆ. ಇಲ್ಲ, ನೀವು ಬರಲೇಬೇಕು ಅಂದರು. ಬೇರೆ ಕಾರ್ಯಕ್ರಮಗಳನ್ನ ಬದಿಗೊತ್ತಿ ಇಲ್ಲಿ ಬಂದಿದ್ದಾನೆ. ನನಗೆ ಭಾಳ ಸಂತೋಷ ಆಗಿದೆ. ಅಭಿನಂದನೆಗಳನ್ನ ಎಲ್ರಿಗೂ ಕರೆದಂಥವ್ರಿಗೆ ಸಲ್ಲಿಸ್ತೀನಿ.
ಇವತ್ತು ಕಳಸಾರೋಹಣ, ಗೋಪುರ ಕಳಸಾರೋಹಣ ಮಾಡ್ತಕ್ಕಂಥದ್ದು ಯಾಕೆ? ಕಳಸಾರೋಹಣ ಮಾಡ್ತಕ್ಕಂಥದ್ದು ಅದೊಂದು ಪವಿತ್ರವಾಗಿರ್ತಕ್ಕಂಥ ಕೆಲಸ. ಕಳಸಾರೋಹಣ ಮಾಡ್ತಕ್ಕಂಥದ್ದು ನಾವೆಲ್ಲ ದೇವ್ರನ್ನ ಒಳಗಡೆ ಪೂಜೆ ಮಾಡ್ತೀವಿ. ದೇವರು ಮತ್ತು ಇಲ್ಲಿರ್ತಕ್ಕಂಥ ದೇವರು, ಸ್ವರ್ಗದಲ್ಲಿರ್ತಕ್ಕಂಥ ದೈವಗಳಿಗೆ ಸಂಪರ್ಕದ ಸಾಧನೆಯೇ ಕಳಸಾರೋಹಣ, ಕಳಸದ ಮೂಲಕ ಆಗತ್ತೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಕಳಸ ಭಾಳ ಮುಖ್ಯ. ಕಳಸ ಇರೋದ್ರಿಂದ ಈ ದೇವಸ್ಥಾನದಲ್ಲಿ ಅದು ನೋಡಿದವ್ರಿಗೆ, ಈ ಭಾಗದ ಜನರಿಗೆ ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ ಅಂತ ಕೇಳಿದ್ದೀನಿ. ಪಾಸಿಟಿವ್ ಎನರ್ಜಿ, ಪೂರಕ ವಾತಾವರಣ ಸೃಷ್ಟಿಯಾಗತ್ತೆ. ನೀವು ದೇವ್ರನ್ನ ಎಷ್ಟು ಮಟ್ಟಿಗೆ ಭಕ್ತಿಯಿಂದ ಎಲ್ಲರೂ ಸಮರ್ಪಣೆ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಸಂಕಟ ಬಂದ ವೆಂಕಟರಮಣ, ಕಷ್ಟ ಬಂದ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು. ಒಳಗೆ ಹೋದಾಗ ಎಷ್ಟು ಮಟ್ಟಿಗೆ ಏಕಚಿತ್ತತೆಯಿಂದ ಪೂಜೆ ಮಾಡ್ತೀವಿ ನಮ್ಮ ಆತ್ಮಕ್ಕೆ ನಮಗೆ ಗೊತ್ತು. ಆದರೆ ದೇವ್ರ ಪೂಜೆ ಮಾಡೋದ್ರ ಜೊತೆಯಲ್ಲಿ ಕಳಸ ನೋಡಬೇಕು. ಕಳಸ ನೋಡೋದ್ರಿಂದ ದೈವದ ಸಂಪರ್ಕ ಏನಿದೆ ಅದ್ರ ಮೂಲಕ ದೈವದ ಶಕ್ತಿ ನಮಗೆ ಪ್ರಾಪ್ತಿ ಆಗತ್ತೆ. ಕಳಸ ಸುಮ್ಮನೆ ಹಾಕಿಲ್ಲ, ಚಂದಕ್ಕೆ ಹಾಕಿಲ್ಲ, ಶೋ ಹಾಕಿಲ್ಲ. ಕಳಸಕ್ಕೆ 4-5 ಪಂಚಲೋಹಗಳನ್ನು ಬಂಗಾರದಿಂದ ಎಲ್ಲ ಸೇರಿಸಿ ಮಾಡಿರ್ತಾರೆ. ಅದನ್ನು ನೋಡೋದ್ರಿಂದ ದೇವರಿಂದ ನಮಗೆ ರಕ್ಷಣೆ ಸಿಗುತ್ತೆ. ದೇವರ ರಕ್ಷಣೆ ನಾವು ಮಾಡ್ತಕ್ಕಂಥ ಕೈಂಕರ್ಯಗಳಲ್ಲಿ, ಕಾಯಕಕ್ಕೆ, ಜೀವನಕ್ಕೆ ರಕ್ಷಣೆ ಸಿಗುತ್ತೆ. ಹೆಚ್ಚಿನ ಆಯಸ್ಸು, ಆರೋಗ್ಯ ಪ್ರಾಪ್ತಿ ಆಗುತ್ತೆ. ಅದೃಷ್ಟ ಮತ್ತು ಅಭಿವೃದ್ಧಿ ಒಲಿಯುತ್ತೆ. ನಮಗೆ ಅದೃಷ್ಟ ಬೇಕಲ್ಲ ನಮ್ಮ ಜೀವನದಲ್ಲಿ. ಎಷ್ಟು ದುಡಿದ್ರೂ ದುಡ್ಡೇ ನಿಲ್ಲಲ್ಲ ಅಂತ ಹೇಳ್ತಿರ್ತೀವಿ. ಕೆಲವರಿಗೆ ಅದೃಷ್ಟದಿಂದ ದುಡ್ಡು ಹರಿದು ಬರ್ತಾ ಇರುತ್ತೆ, ಮೇರ್ವಾಡೆಗೆ ಭೂತೆಗೆ ಹರಿದಂಗೆ. ಅದೃಷ್ಟ ಬರೀ ಭೂತೆಯಿಂದಲ್ಲ, ಅವ್ರ ಮನೆಯವರಿಂದ ಬಂದಿದೆ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಸೇವಂತಿಯವರು ಭಾಳ ಕೆಲಸ ಮಾಡ್ತಾರೆ, ನನಗೆ ಗೊತ್ತಿದೆ. ಇವರು ದುಡಿಮೆ ಮಾಡಿ ಅನೇಕ ದಾನ ಧರ್ಮಗಳನ್ನು ಮಾಡೋದ್ರ ಮೂಲಕ ದೈವ ಭಕ್ತಿನೂ ಇಂಪಾರ್ಟೆಂಟು. ಹಾಗೆಯೇ ಮನಸ್ಸಿಗೆ, ಆತ್ಮಕ್ಕೆ ಶಾಂತಿ ಸಿಗ್ತದೆ ಕಳಸ ನೋಡೋದ್ರಿಂದ. ನಾವು ಯಾವುದೇ ದೊಡ್ಡ ದೇವಸ್ಥಾನಕ್ಕೆ ಹೋದ್ರೆ ಫಸ್ಟ್ ಕಳಸ ನೋಡಿ ಒಳಗೆ ಹೋಗ್ಬೇಕು. ಇದು ಭಾಳ ಜನಕ್ಕೆ ಗೊತ್ತಿಲ್ಲ. ಕಳಸ ಸುಮ್ಮನೆ ಶೋಗಿಟ್ಟಿದ್ದಾರೆ ಅಂತ ತಿಳ್ಕೊಂತಾರೆ. ಹಾಗಾಗಿ ಅದ್ರ ಮೂಲಕ ನಮಗೆ ಹೆಚ್ಚಿನ ಜ್ಞಾನ, ಸಂಪತ್ತು, ಎಲ್ಲ ರೀತಿಯ ಶಕ್ತಿ ಪ್ರಾಪ್ತಿ ಆಗ್ತದೆ. ಆದ್ದರಿಂದ ನೀವು ಇವತ್ತೆಲ್ಲ ಕಳಸಾರೋಹಣ ಮಾಡೋದ್ರ ಮೂಲಕ ನೀವೆಲ್ಲ ಒಳ್ಳೆ ಕೆಲಸ ಮಾಡಿದ್ದೀರಿ, ಭಕ್ತಿ ಮಾಡಿದ್ದೀರಿ. ದೇವರ ಸೇವೆಯಿಂದ ಮುಕ್ತಿ ಸಿಗ್ತದೆ. ದೇವ್ರ ಸೇವೆಯಿಂದ ಮುಕ್ತಿ ನಮಗೆ ಬಿಡಿ, ರಾಜಕಾರಣಿಗಳಿಗೆ ಜನಸೇವೆ ಮಾಡ್ತೀವಿ ಅಂತೇಳಿ ಎಲ್ಲ ಕಪಟತನನೇ ಇರೋದು. ಒಳಗೊಂದು ಹೊರಗೊಂದು, ತೋರಿಸೋದೊಂದು ಮಾಡೋದೊಂದು. ಜನಸೇವೆಯಲ್ಲಿ ಸ್ವಾರ್ಥ ಇರ್ತದೆ. ನಾವೇನು ದಾನ ಧರ್ಮ ಮಾಡ್ತೀವಿ ಅಂತ ಹೇಳ್ತೀವಲ್ಲ ರಾಜಕಾರಣಿಗಳು, ಮುಂದಿನ ಚುನಾವಣೆ ದೃಷ್ಟಿಯಿಂದನೇ ಮಾಡೋದು ಎಲ್ಲರೂ. ಯಾರು ಏನು ನಿರೀಕ್ಷೆ ಇಲ್ಲದೇನೆ ದೇವ್ರ ಸೇವೆ ಮಾಡ್ತಾರಲ್ಲ, ಅದು ನಿಜವಾದ ಭಕ್ತಿ ಸಮರ್ಪಣೆ ಅಂತ ನಾವೆಲ್ಲ ಭಾವಿಸ್ಬೇಕು. ಹಾಗಾಗಿ ಕಪಟತನದ ಸೇವೆಯಿಂದ ಮುಕ್ತಿ ಸಿಗೋದಿಲ್ಲ. ದೇವರ ಸೇವೆ ನಿಷ್ಪ್ರಾಂಜಲ ಮನಸ್ಸಿನಿಂದ ಸೇವೆ ಮಾಡಿದರೆ ಮಾತ್ರ ಮುಕ್ತಿ ಸಿಗ್ತದೆ. ಮುಕ್ತಿಗೋಸ್ಕರ ನಾವೆಲ್ಲ ದೇವ್ರ ಸೇವೆ ಮಾಡಲೇಬೇಕು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾವೇನು ಜೀವನದಲ್ಲಿ ಸಾಕಷ್ಟು ಗಳಿಸ್ತೀವಿ, ನಿಜವಾಗ್ಲೂ ಸಂತೋಷ ಆಯಿತು. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತೇನೆ ಬೇಡ. ಕೊಟ್ಟದ್ದು ನಮಗೆ ಬರ್ತದೆ, ಕೊಟ್ಟದ್ದು ನಮಗೆ ಬರ್ತದೆ. ಈಗ ದುಡಿಮೆನಲ್ಲಿ 12 ಲಕ್ಷ ಕೊಟ್ಟು ಗೋಪುರ ಕಟ್ಟಿಸ್ಕೊಟ್ಟಿದ್ದಾರಲ್ಲ, ನಿರೀಕ್ಷೆ ಇಲ್ದಂಗೆ. ನೀವೆಷ್ಟು ಸಮಾಜಕ್ಕೆ ಕೊಡ್ತೀರೋ ಭಗವಂತ ಅಷ್ಟು ಕೊಡ್ತಾನೆ.
ಇವತ್ತು ಮುಸಲ್ಮಾನರು ನೋಡ್ರಿ, ಅವರು ರಂಜಾನು ಬಕ್ರೀದು ಬರುತ್ತಲ್ಲ, ಅವ್ರ ದುಡಿಮೆನಲ್ಲಿ 10% ತೆಗೆದಿಟ್ಬಿಡ್ತಾರಂತ. ಎಂಥವನಾದರೂ ದಾನ ಧರ್ಮ ಮಾಡ್ತಾರಂತ. ಧರ್ಮದ ಬಗ್ಗೆ ನಮಗೆ ಚಿಂತನೆಯೇ ಇಲ್ಲ, ದಾನದ ಬಗ್ಗೆ ನಮಗೆ ಚಿಂತನೆಯೇ ಇಲ್ಲ. ದಾನ ಮಾಡೋದ್ರಿಂದ ದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತೆ. ನಿರೀಕ್ಷೆ ಇರಬಾರ್ದು. ನಿಜವಾಗ್ಲೂ ಖುಷಿ ಆಗುತ್ತೆ. ಶಶಿಕುಮಾರ್, ನಾನು 30 ವರ್ಷದ ರಾಜಕಾರಣ ನನ್ನ ಜೀವನದಲ್ಲಿ, 94-95ರಿಂದ ಶಶಿಕುಮಾರ್ ಏನೂ ಇರಲಿಲ್ಲ, ಭಾಳ ದೊಡ್ಡ ಮನುಷ್ಯ, ಈಗ ರಾಜ್ಯದ ಅಧ್ಯಕ್ಷ ಆಗಿದ್ದಾರೆ ನೋಡ್ರಿ. ಖುಷಿ ಆಗತ್ತೆ. ಮುಕ್ತ ಮನಸ್ಸಿನಿಂದ ಕೊಡ್ತಾನೆ, ಏನೇ ಕೇಳಿದ್ರು ಕೂಡ. ಬಡವರಿಗೆ ಯಾರೋ ಓದ್ತಾರೆ ಅಂದರೆ ಫ್ರೀ ಸೀಟ್ ಕೊಡ್ತಾರೆ. ಅದರಿಂದ ಒಂದು ಫ್ರೀ ಸೀಟ್ ಕೊಟ್ಟರೆ 10 ಜನಕ್ಕೆ ದೇವ್ರು ಕಳಿಸ್ಕೊಡ್ತಾನೆ. ದುಡ್ಡಿರೋರನ್ನ ಕೊಟ್ಟದ್ದು ಎಲ್ಲಿ ಹೋತು ಅಂತ ತಿಳ್ಕೋಬಾರ್ದು. ಕೊಟ್ಟದ್ದು ಬರುತ್ತೆ, ಭಗವಂತ ಕೊಡ್ತಾನೆ. ಭಗವಂತ ಕೊಟ್ಟದ್ದು ಕೊನೆವರೆಗೂ ಇರುತ್ತೆ. ಹಾಗಾಗಿ ಬಾನೆತ್ರಕ್ಕೆ ಬೆಳೆದಿದ್ದಾರೆ ಶಶಿಕುಮಾರ್. ನನಗೆ ಸಂತೋಷ ಇದೆ, ಅಭಿನಂದನೆಗಳು. ನಿಮಗೆ ರಾಜಕೀಯ ಬೇಕಾಗಿಲ್ಲ, ನಮಗೆ ನಿಮ್ಮಂಥವ್ರು ಬೇಕು ರಾಜಕೀಯಕ್ಕೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ಹಾಗಾಗಿ ಇವತ್ತು ದಾನ ಧರ್ಮ ಯಾರು ಮಾಡಿದರೆ ಶ್ರೇಷ್ಠ. ದಾನ ಧರ್ಮನ ನಮ್ಮ ದುಡಿಮೆ, ಬೆವರಿನಿಂದ ಸುರಿಸಿದ ದುಡಿಮೆನಲ್ಲಿರುತ್ತಲ್ಲ, ₹1 ಕೊಡಲಿ ಬಡವ, ಅದಕ್ಕೆ ಭಾಳ ಶಕ್ತಿ ಇರ್ತದೆ. ಇವತ್ತು ನಾವು ನಾಟಕಕ್ಕೆ ಅಳ್ಬೋದು, ನಾಟಕಕ್ಕೆ ಬೆವರು ಸುರ್ಸೋಕ್ಕಾಗಲ್ಲ. ಬೇಕಿದ್ರೆ ಚೆಕ್ ಮಾಡಿರಿ, ಯಾರು ಸುರಿಸ್ರಿ ಬೆವ್ರನ್ನ ನಾಟಕ ಮಾಡಿ. ನಾಟಕದಿಂದ ಬೆವರು ಸುರ್ಸೋಕ್ಕಾಗೋದಿಲ್ಲ, ಶ್ರಮದಿಂದ ಬೆವರು ಸುರಿಸ್ಬೇಕು. ಅದರಲ್ಲಿ ನೀವು ಏನು ದೇವರಿಗೆ ₹1 ಹಾಕ್ತಿರಲ್ಲ ಭಕ್ತಿಯಿಂದ, ಅದು ಭಗವಂತನಿಗೆ ಮುಟ್ಟುತ್ತೆ. ಅದರಿಂದ ನಾವು ದೇವರ ಸೇವೆ ಮಾಡಿದರೆ ಖಂಡಿತವಾಗಿ ಒಳ್ಳೆಯದಾಗತ್ತೆ, ಮುಕ್ತಿ ಸಿಗುತ್ತೆ. ಅದು ಶ್ರೇಷ್ಠದ ದಾನ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಧರ್ಮ ಉಳಿಸ್ಬೇಕಾಗಿದೆ ನಾವೆಲ್ಲ. ಧರ್ಮ ಆಚರಣೆಯಿಂದ ಉಳಿಯೋದು. ಇವತ್ತು ನೀವು ಆಚರಣೆ ಮಾಡ್ತಾ ಇದ್ದೀವಲ್ಲ, ಇದೆ ಪೂಜೆ ಪುನಸ್ಕಾರ, ಈ ವ್ಯವಸ್ಥೆ, ಇದನ್ನೆಲ್ಲ ಮಾಡ್ತಾ ಇದ್ದೀವಲ್ಲ, ಇದೆಲ್ಲ ಆಚರಣೆಯಿಂದ ಮಾತ್ರ ಧರ್ಮ ಉಳಿಯೋದು. ಸ್ವಾಮೀಜಿ, ಆಚರಣೆ ಮಾಡಲಿಲ್ಲ ಧರ್ಮ ಉಳಿಯೋದಿಲ್ಲ. ಇವತ್ತು ಧರ್ಮ ಉಳಿಸ್ಬೇಕಾಗಿದೆ, ದೇಶದ ಸೇವೆ ಮಾಡಬೇಕಾಗಿದೆ. ಹಾಗಾಗಿ ದೇಶ ಸೇವೆಯೂ ಕೂಡ ದೇವರ ಸೇವೆ ಅಂತ ನಾವೆಲ್ಲ ತಿಳ್ಕೊಂಡಿರ್ತಕ್ಕಂಥ. ಇವತ್ತೆಲ್ಲರೂ ಕೂಡ ಧರ್ಮ ಉಳಿಸ್ಲಿಕ್ಕೆ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ ಪ್ರಾಮಾಣಿಕವಾಗಿ. ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೀರಿ ಇವತ್ತೆಲ್ಲ ಸೇರಿ ಯುವಕರು. ನಾನು ನೋಡ್ತೀನಲ್ಲ ನಿಮ್ಮೆಲ್ಲರ ಕಾರ್ಯಕ್ರಮ ಅಂತ ಹೇಳಿದರೆ ಪ್ರತಿಯೊಬ್ಬರು ಕೂಡ ಬಂದು ಭಾಗವಹಿಸಿ ಅದರಲ್ಲೂ ವಿಶೇಷವಾಗಿ ಶಶಿಕುಮಾರ್, ಈ ಸಮಾಜ ಜನ ಇದ್ದಾರಲ್ಲ, ಕೆಲಸ ದುಡಿಮೆಗೋಸ್ಕರ ಶ್ರಮಕ್ಕೋಸ್ಕರ ಮಾಡದೇ ಇರೋ ಕೆಲಸ ಇಲ್ಲ. ಯಾವುದು ಮೇಲು ಯಾವುದು ಕೀಳು ಅಂತ ನೀವ್ಯಾರೂ ಕೆಲಸನ ಭಾವಿಸೋದಿಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತೀರಿ. ನಾನು ನೋಡ್ತೀನಲ್ಲ, ಕಷ್ಟ ಬೀಳ್ತಾರೆ. ಹಾಗಾಗಿ ಇವತ್ತು ನೀವೆಲ್ಲ ಮಾಡ್ತಕ್ಕಂಥ ಕೆಲಸ ಏನಿದೆ ನಿಜವಾಗ್ಲೂ ಕೂಡ ಗೌರವದಿಂದ ಕೂಡಿದೆ. ನಿಮಗೆ ಕಾಯಕ ನಿಷ್ಠೆ ಇದೆ. ಕಾಯಕವೇ ಕೈಲಾಸ ಅಂತ ಹೇಳಿ ಏನು ಬಸವಣ್ಣವ್ರು ಹೇಳಿದ್ದಾರೆ, ಅದನ್ನು ಜಾರಿಗೆ ತರ್ತಕ್ಕಂಥ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ಅಂತ ನಾನಾದರೂ ಭಾವಿಸಿ, ಇವತ್ತು ನಾವೆಲ್ಲ ತ್ಯಾಗದ ಮೂಲಕ ದೊಡ್ಡವರಾಗಬೇಕಾಗಿ ತ್ಯಾಗ ಮಾಡಬೇಕು ಸಮಾಜಕ್ಕೋಸ್ಕರ. ಹೋಗಬೇಕಾದ್ರೆ ಏನೂ ತಗೊಂಡು ಹೋಗೋದಿಲ್ಲ. ಅಲೆಕ್ಸಾಂಡರ್ ಏನಾರು ಒಯ್ದೇನೋ, ಜಗತ್ತು ಕಾಂಕೋರ್ ಮಾಡಿದ, ಏನು ತಗೊಂಡು ಹೋಗಲಿಲ್ಲ. SM ಕೃಷ್ಣ ಅವ್ರ ಅಳಿಯ 22,000 ಕೋಟಿ ಹೊಡೆ ಏನಾರು ಹೋಯ್ತೇನೋ. ರತನ್ ಟಾಟಾ ದೇಶಕ್ಕೋಸ್ಕರ ಅವ್ರು ಕೊಟ್ಟಂಥ ಕೊಡುಗೆ ಉಳಿತೆ ಹೊರತು ಅವ್ರು ಗಳಿಸಿದ್ದೇನು ತಗೊಂಡು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಗಳಿಸಿದ್ರಲ್ಲಿ ನಾವು ಸಮಾಜಕ್ಕೆ ಪ್ರಾಮಾಣಿಕವಾಗಿ ಕೊಡಬೇಕು. ನಾವೆಲ್ಲ ವಯಸ್ಸಾದ ಮೇಲೆ ಇಲ್ಲಪ್ಪ ನಾವು ವಯಸ್ಸಾಗೈತಿ
ದೇವ್ರ ಸೇವೆ ಮಾಡ್ತೀವಿ, ಸಮಾಜ ಸೇವೆ ಮಾಡ್ತೀವಿ. ವಯಸ್ಸಾದ ಮೇಲೆ ಸೇವೆ ಮಾಡಿದರೆ ದೇವರು ಒಪ್ಪೋದಿಲ್ಲ. ವಯಸ್ಸಿದ್ದಾಗಿಂದ ದುಡಿಮೆ ಮಾಡ್ಕೊಂತ ಕೊಟ್ಕೊಂತ ಬರಬೇಕು. ವಯಸ್ಸಾದಾಗ ನಾನು ಸೇವೆ ಮಾಡ್ತೀನಿ ಅಂದರೆ ಸ್ವಾರ್ಥ ಐತೆ. ಆಯಸ್ಸು ಜಾಸ್ತಿ ಆಗಲಿ, ಇನ್ನು ನನ್ನ ಮೊಮ್ಮಕ್ಕಳಿಗೆ ಕುಟುಂಬಕ್ಕೆ ದುಡ್ಡು, ಬಂಗಾರ, ಆಸ್ತಿ, ಒಡವೆ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳಿ ವಯಸ್ಸಾದ ಮೇಲೆ ದೇವ್ರನ್ನ ಸೇವೆ ಮಾಡಿದರೆ ದೇವ್ರು ಮೆಚ್ತಾನ? ಮೆಚ್ಚೋದಿಲ್ಲ. ಅದಕ್ಕೆ ದುಡಿಮೆ ಯಾವಾಗ ನಾವು ಪ್ರಾರಂಭ ಮಾಡ್ತೀವಿ ಆವಾಗಲಿಂದನೇ ಸಮಾಜ ಸೇವೆ ಮಾಡ್ತೀವಿ. ಇದ್ದವರು ಪಾಪ, ಇಲ್ದವರೆಲ್ಲ ಎಲ್ಲಿ ಮಾಡೋಕ್ಕಾಗುತ್ತೆ? ಕೆಲವರು ದುಡ್ಡು ಸೇವೆ ಕೊಟ್ಟು ಮಾಡ್ತಾರೆ, ಕೆಲವರು ಶ್ರಮ ಹಾಕಿ ಮಾಡ್ತಾರೆ. ಖಂಡಿತವಾಗಿ ಇವತ್ತಿನ ಕಾರ್ಯಕ್ರಮ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಚೆನ್ನಾಗಿ ಮಾಡಿದ್ದೀರಿ. ದೇವ್ರ ಕೆಲಸನ ಎಲ್ಲರೂ ಸೇರಿ ಪ್ರಾಮಾಣಿಕವಾಗಿ ಮಾಡಿದ್ವಿ. ನಾನು ಹೇಳಿದ್ನಲ್ಲ, ಅವ್ರಿಗೆಲ್ಲ TK ಪವಾರ್, ಅವ್ರ ಕುಟುಂಬದವ್ರಿಗೆ ಭಗವಂತ AT ಪವಾರ್, AT TK ಕೊಟ್ಟವ್ರಿಗೆ ಟೀಕೆನೇ ಜಾಸ್ತಿ ಕಣಯ್ಯ. ಹಾಗಾಗಿ ಇವತ್ತು ನೀವೆಲ್ಲ ಅವ್ರಿಗೆ ಹರಿಸ್ಬೇಕು, ಇನ್ನೂ ಹೆಚ್ಚು ಆಯುಷ್ಯ ಆರೋಗ್ಯ ಸಿಗಲಿ. ಆ ರೀತಿ ಪ್ರೇರಕರು ಅಂತ ತಿಳ್ಕೊಬೇಕು. ಇವತ್ತು ಅವರು ಇನ್ನೊಬ್ರಿಗೆ ಪ್ರೇರಣೆ ಆಗಿದ್ದಾರೆ. ದೊಡ್ಡವರಾದಮೇಲೆ ಹುಟ್ಟಿದ ಊರನ್ನ ಮರಿದೆ ಈ ಹುಟ್ಟಿದ ಊರಿನ ದೇವ್ರ ಸೇವೆ ಮಾಡೋದು ಇದೆಯಲ್ಲ, ಅದು ಬಹು ದೊಡ್ಡ ಕೆಲಸ, ದೊಡ್ಡ ಗುಣ. ನಿಮಗೆ ಭಗವಂತ ಆಯುಷ್ಯ ಆರೋಗ್ಯ ಎಲ್ಲ ಕರುಣಿಸ್ಲಿ, ಇನ್ನೂ ಹೆಚ್ಚಿನ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ನಾನಾದರೂ ಪ್ರಾರ್ಥಿಸ್ತೇನೆ. ಜನರ ಪರವಾಗಿ ನಿಮ್ಗೆ ಶುಭ ಹಾರೈಸ್ತೇನೆ. ಹಾಗಾಗಿ ಇವತ್ತು ನಾವು ನೋಡಿ, ಧರ್ಮ ಉಳಿಸ್ಲಿಕ್ಕೆ ನಾವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ತ್ಯಾಗ ಮಾಡಬೇಕು. ಒಂದು ಮಾತು ಹೇಳ್ತೀನಿ, ನೀವು ಜೈನರನ್ನು ನೋಡ್ರಿ, ತ್ಯಾಗ ಜೀವಿಗಳು, ಏನೇನೂ ಅಪೇಕ್ಷೆ ಪಡೋದಿಲ್ಲ. ಎಲ್ಲ ಸಮಾಜಕ್ಕೆ ಕೊಟ್ಟೋಗ್ತಾರೆ. 200 ಕೋಟಿ 300 ಕೋಟಿ ಕೊಟ್ಟೋಗಿರೋರು ನಾನು ನೋಡಿದ್ದೀನಿ. ಕೊಟ್ಟು ಸಮಾಜ ಕಟ್ಟಬೇಕು, ಸಮಾಜ ಸೇವೆ ಮಾಡಬೇಕು. ಜೈನ ಧರ್ಮ ಇದೆಯಲ್ಲ, ಭಾಳ ಪುರಾತನ ಧರ್ಮ ಅದು. ಅದನ್ನು ಉಳಿಸ್ಬೇಕು ಅಂತ ನಿಜವಾಗ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನೀವು ನಿಮ್ಮ ಸಮಾಜದ ಉಳಿವಿಗೆ ಸ್ವಲ್ಪ ತ್ಯಾಗದ ಬದುಕನ್ನು ಮಾಡಿ ಸಮಾಜದ ಕೆಲಸ ಮಾಡಿ. ನಾನು ಹೇಳ್ತಾ ಇದ್ದೆ ನಮ್ಮ ಶಶಿಕುಮಾರ್ಗೆ, ಜಾತಿ ಗಣತಿ ಜನಗಣತಿ ನಡೀತಾ ಇದೆಯಪ್ಪ ಸರ್ಕಾರದಿಂದ, ನಿಮ್ಮ ಸಮಾಜ ಶಕ್ತಿಯನ್ನು ನೀವು ತೋರಿಸ್ಬೇಕಾಗತ್ತೆ, ಜನರಿಗೆ ಅವೇರ್ನೆಸ್ ಕೊಡಬೇಕಾಗತ್ತೆ. ಸರ್ಕಾರದ ಸವಲತ್ತು ಪಡಿಬೇಕು ಅಂತ ಹೇಳಿದರೆ ಈ ಜಾತಿ ಗಣತಿಯಲ್ಲಿ ನೀವೆಲ್ಲರೂ ತೊಡಗಿಕೊಳ್ಬೇಕು. ನಿಮ್ಮಲ್ಲಿ ಅನೇಕ ಉಪಜಾತಿಗಳಿರ್ಬೋದು. ಉಪಜಾತಿಗಳನ್ನು ಒಟ್ಟಾಗಿ ಮಾಡಿದರೆ ಸವಲತ್ತು ಸಿಗೋದಿಲ್ಲ ನಿಮಗೆ. ನಿಮ್ಮ ಇದೇನು ಸೂರ್ಯವಂಶ, ಸೋಮವಂಶ ಇವೆಲ್ಲ ಇದಾವಲ್ಲ, ಇಂಡಿವಿಜುವಲಿ ನೀವು ಗಣತಿನಲ್ಲಿ ಬರೆಸ್ಬೇಕು. ಬರೆಸಿದ್ರೆ ನಿಮ್ಮ ಸಮಾಜ ಶಕ್ತಿ ಗೊತ್ತಾಗತ್ತೆ. ಅದಕ್ಕೆ ಯುವಕರು ಕೆಲಸ ಮಾಡಬೇಕು, ಮುಖಂಡರುಗಳು ಅದನ್ನು ಪ್ರಚಾರ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಬಹುಶಃ ಭಾಳ ಹೊತ್ತು ಮಾತನಾಡಿದ್ನೇನೋ ಅಂತ ಅನ್ನಿಸ್ತಾ ಇದೆ. ಆದರೂ ಕೂಡ ಈ ದೇವಸ್ಥಾನಗಳ ಅಭಿವೃದ್ಧಿ ಕೈಂಕರ್ಯದಿಂದ ಮುಂದಿನ ಪೀಳಿಗೆಗೆ ಈ ಸಂಸ್ಕಾರ, ಈ ಸಂಸ್ಕೃತಿ ಇವನ್ನೆಲ್ಲ ಪರಿಚಯ ಮಾಡ್ತಕ್ಕಂಥ ಕೆಲಸ ಇದು. ಮಕ್ಕಳು ಇವತ್ತು ದೇವಸ್ಥಾನಕ್ಕೆ ಬರೋದಿಲ್ಲ. ಎಷ್ಟು ಜನ ನಾವು ದೇವಸ್ಥಾನಕ್ಕೆ ಬರ್ತೀವಿ? ದೇವಸ್ಥಾನಕ್ಕೆ ಬರೋದಿಲ್ಲ. ಬೇರೆ ಧರ್ಮದವ್ರು ನೋಡ್ರಿ, ಎಷ್ಟು ದುಡಿಮೆಗಿಂತ ದೇವರೇ ದೊಡ್ಡವನು. ಇವತ್ತು ಧರ್ಮಗಳ ಸಂಘರ್ಷ ನಡೀತಾ ಇದೆ. ನಾವು ಜಾಗೃತಿ ಆಗದೇ ಇದ್ದರೆ ಧರ್ಮ ನಶಿಸಿ ಹೋಗುತ್ತೆ, ಅಳಿವಿನ ಅಂಚಿಗೆ ಬರ್ತದೆ. ದೇವರಿದ್ದರೆ ನಾವು, ದೇವರಿಂದನೇ ಈ ಜಗತ್ತು. ದೇವರು ಧರ್ಮದ ಉಳಿವಿಗಾಗಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಇವತ್ತು ಸೇವೆ ಮಾಡಬೇಕಾಗಿದೆ, ತ್ಯಾಗ ಮಾಡಬೇಕಾಗಿದೆ, ಸಮಾಜ ಕಟ್ಟಬೇಕಾಗಿದೆ. ಆ ಕೆಲಸವನ್ನು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಮಾಡಲಿ ಅಂತ ನಾನಾದರೂ ಹಾರೈಸಿ, ಇವತ್ತು ಧರ್ಮಾಧಿಕಾರಿಗಳು, ಸೇನಾಧಿಕಾರಿಗಳು, ಜನಪರ ಕೆಲಸ ಮಾಡ್ತಕ್ಕಂಥ ಅಧಿಕಾರ ಉಳ್ಳವರು
ದೇವರ ಮತ್ತು ಮಠಗಳ ಸೇವೆ ಮಾಡ್ತಕ್ಕಂಥ ಧರ್ಮದರ್ಶಿಗಳು ಪ್ರಾಮಾಣಿಕವಾಗಿ ಜನರಿಗೆ ಸಂಸ್ಕಾರ ಕೊಡಬೇಕು. ಎಲ್ಲರೂ ಇವತ್ತು ನೋಡ್ರಿ, ನನಗೆ ಆ ಶಾಲೆ ಬೇಕು, ಈ ಆಸ್ತಿ ಬೇಕು, ಅದನ್ನು ಕಟ್ಟಬೇಕು, ಇದನ್ನು ಕಟ್ಟಬೇಕು, ನನಗೆ ಅಷ್ಟು ಆಸ್ತಿ ಇರಬೇಕು, ಈ ಮಠಕ್ಕೆ ಇಷ್ಟು ಆಸ್ತಿ ಇರಬೇಕು, ಅದನ್ನೆಲ್ಲ ತಗೊಂಡು ಏನು ಮಾಡಬೇಕು? ಅದರಿಂದ ಅಭಿವೃದ್ಧಿ ಅಲ್ಲ, ಸಮಾಜ ಕಟ್ಟೋದ್ರಿಂದ ಅಭಿವೃದ್ಧಿ. ಸಮಾಜದ ಸಂಸ್ಕಾರ ಕೊಡೋದ್ರಿಂದ ಅವ್ರ ಕೈಂಕರ್ಯ ಆ ಕೆಲಸ ಮಾಡಬೇಕಾಗಿದೆ. ಇವತ್ತು ಧರ್ಮ, ಸಂಸ್ಕೃತಿ, ಅಭಿವೃದ್ಧಿ, ಉಳಿವಿಗಾಗಿ ಸ್ವಾರ್ಥವಿಲ್ಲದ ಬದುಕನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಹಾಗಾಗಿ ಇವತ್ತು ಕಳಸಾರೋಹಣ, ದೇವಸ್ಥಾನದ ಅಭಿವೃದ್ಧಿ, ಮಹಾದ್ವಾರ ಮಾಡೋದ್ರ ಮೂಲಕ ಇವತ್ತು ಉತ್ತಮವಾಗಿರ್ತಕ್ಕಂಥ ಕಾರ್ಯವನ್ನು ಎಲ್ಲರೂ ಸೇರಿ ಮಾಡಿದ್ದೀರಿ. ಇವತ್ತು ಎಷ್ಟೇ ತೊಂದರೆ ಆದರೂ ಕೂಡ ತಾಯಂದರು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲೇಬೇಕು. ನಿಮ್ಮ ಕಾರ್ಯಕ್ರಮ ಇದು. ನೀವೆಲ್ಲ ಎದ್ದೋದ್ರೆ ಈ ಕಾರ್ಯಕ್ರಮ ಇಲ್ಲ. ಇಲ್ಲಿ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ ಇರೋದು. ನೀವೆಲ್ಲ ಈ ಸಮಾಜದಲ್ಲಿ ಹೆಣ್ಮಕ್ಳೇ ಸ್ಟ್ರಾಂಗು, ಗೊತ್ತಿದೆ ನನಗೆ. ನೀವು ಹೇಳ್ದಂಗೆ ಕೇಳೋದು, ಹಂಗೇನಿಲ್ವಾ? ನೀನು ಇಲ್ಲಂತ ಬಿಡ, ಮತ್ತೆ ಅಲ್ಲಿ ಮನೆಗೆ ಹೋದ್ರೆ ಅವ್ರು ಹೇಳ್ದಂಗೆ ಕೇಳೋದು. ಹಾಗಾಗಿ ಭಾಳ ಸಂತೋಷದಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡಿದ್ದೇನೆ. ನನ್ನ ತಿಳುವಳಿಕೆಯ ಮಾತುಗಳನ್ನು ಆಡಿದ್ದೇನೆ. ಬಹುಶಃ ನನ್ನ ಮಾತುಗಳಿಂದ ಜಾಗೃತರಾಗ್ತೀರಿ ಅಂತ ನಾನು ಭಾವಿಸಿದ್ದೇನೆ. ದೇವ್ರ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿರ್ವಹಣೆ ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ. ಇನ್ನೂ ಅನೇಕ ಕಾರ್ಯಕ್ರಮಗಳಿದೆ. ನನಗೆ ಹೋಗಲಿಕ್ಕೆ ಅನುಮತಿಯನ್ನು ಕೂಡ ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲೂ ಕೇಳಿಕೊಂಡು ಇವತ್ತಿನ ಕಾರ್ಯಕ್ರಮ ಬಹುಶಃ ನಾನು ಕಂಡಂಗೆ ಆ ರಸ್ತೆ ಮೇಲೆ ಮಾಡ್ತಿದ್ರಿ. ನೀವು ನಿಮ್ಮ ಜಾಗದಲ್ಲಿ ಜಾಗೃತರಾಗಿ ನಿಮ್ಮ ಕಾರ್ಯಕ್ರಮವನ್ನು ಇಷ್ಟು ಚೆನ್ನಾಗಿ ಮಾಡಿದಿರಲ್ಲ, ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ, ನಮ್ಮ ನಾಗರಾಜ್ ಮೆಹರ್ವಾಡೆ ಇರಬೇಕಾಗಿತ್ತು. ಅವರ ದೈವಾಧೀನರ ಕಾರಣ ಅವ್ರ ಜಾಗದಲ್ಲಿ ಅನೇಕರು ಅವ್ರನ್ನ ನೆನೆಸ್ತಾ ಇದ್ದೀರಲ್ಲ, ನಿಜವಾಗಲೂ ಕೊಡುಗೆ ಕೊಟ್ಟವ್ರನ್ನ, ಸೇವೆ ಮಾಡಿದವ್ರನ್ನ ಸ್ಮರಣೆ ಮಾಡಬೇಕ್ರಿ. ಅದೇ ಮನುಷ್ಯನ ಗುಣ, ಮನುಷ್ಯತ್ವ. ಅದು ಕೆಲಸ ಮಾಡಿದವ್ರನ್ನ ಮತ್ತು ಬೇರೆಯವ್ರು ಬಂದು ಕುಂತ ತಕ್ಷಣ ಅವ್ರನ್ನ ಮರ್ತು ಬಿಡೋದಿದೆಯಲ್ಲ, ಅದು ನಿಜವಾಗ್ಲೂ ಮೆಚ್ಚತಕ್ಕಂಥದ್ದಲ್ಲ. ನಿಜವಾಗ್ಲೂ ಮೆಚ್ಚುವ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡಿದ್ದೀರಿ. ನನಗೆ ಭಾಳ ಸಂತೋಷ ಆಗಿದೆ. ಹಿಂದೆ ಕೊಡುಗೆ ಕೊಟ್ಟಂಥವ್ರನ್ನ, ಸಮಾಜ ಸೇವೆ ಮಾಡಿದಂಥವ್ರನ್ನ, ಹಿರಿಯರುಗಳನ್ನು ಆವಾಗ ನೆನೆಸ್ತಾ ಇರಿ. ಬದುಕು ಉತ್ತಮವಾಗತ್ತೆ, ದಾರಿ ಸುಗಮವಾಗುತ್ತೆ. ನಿಮಗೆಲ್ಲ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ದಾನಕ್ಕಿಂತ ದೊಡ್ಡದಿಲ್ಲ. ಹಾಗೂ ಪಾಂಡುರಂಗ ಸಾಬೂತೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಹುಬ್ಬಳ್ಳಿಯ ಕೈಗಾರಿಕೋದ್ಯಮಿಗಳು ಹಾಗೂ ದಾನಿಗಳಾಗಿರ್ತಕ್ಕಂಥ ಶ್ರೀ ವಿನಯ್ ಕೆ ಪವಾರ್ ಅವರೇ, ಈ ವೇದಿಕೆ ಮೇಲೆ ಉಪಸ್ಥಿತ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಸಮಾಜದ ಕರ್ನಾಟಕ ರಾಜ್ಯ SSK ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಶಶಿಕುಮಾರ್ ಬಿ ಮೇರ್ವಾಡೆಯವರವರೇ, ಹಾಗೂ ಸಮಾಜದ ಕೆಲಸಗಳಿಗೆ ಈಗ ತಾನೇ ಈ ಒಂದು ವೇದಿಕೆಯನ್ನು ಪರ್ಮನೆಂಟಾಗಿ ನಿರ್ಮಿಸ್ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿರ್ತಕ್ಕಂಥ ನಮ್ಮ ಸಮಾಜದ ಯಾವತ್ತೂ ದಾನಿಗಳಾದ ಆಗಿರ್ತಕ್ಕಂಥ ಶ್ರೀ ಕೃಷ್ಣಾಸ ಟಿ ಬೂತೇರವರೇ, ಈಗ ತಾನೇ ವೇದಿಕೆಯಿಂದ ತುರ್ತು ಕೆಲಸ ಇದೆ ಅಂತ ಹೇಳಿ ನಿರ್ಗಮಿಸಿರ್ತಕ್ಕಂಥ ಹರಿಹರ ಕ್ಷೇತ್ರದ ಶಾಸಕರಾದ BP ಹರೀಶ್ ರವರೇ ಹಾಗೂ ಮಾಜಿ
ಬಾರಿ ನಮ್ಮಲ್ಲಿ ನಮ್ಮ ಸಂಬಂಧಗಳು ಕೇಳ್ಕೊಂಡಿದ್ರು. ಅದೇ ರೀತಿ ಈ ಹಿಂದೆ ಹುಬ್ಬಳ್ಳಿಯ ಖ್ಯಾತ ಕೈಗಾರಿಕೋದ್ಯಮಿಗಳಾದ KT ಪವಾರ್ ಮಾವನವರು ಸುಮಾರು 14ರಿಂದ 15 ವರ್ಷಗಳ ಹಿಂದೆ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ತುಕಾಮಣಸ ಭೂತಿಯವರವರು ಅಧ್ಯಕ್ಷರಾದಾಗ ಈ ದೇವಸ್ಥಾನದ ಗೋಪುರ ನಿರ್ಮಾಣಕ್ಕೆ ಏನು ವೆಚ್ಚ ಆಗುತ್ತೋ ಅದನ್ನು ನಾವು ಭರಿಸಲಿಕ್ಕೆ ರೆಡಿ ಇದ್ದೀವಿ, ತಾವು ತಕ್ಷಣವೇ ಈ ಕೆಲಸವನ್ನು ಪ್ರಾರಂಭಿಸಿ ಅಂತಂದು ಹೇಳಿಬಿಟ್ಟು ತುಕಾಮಣಸ ಭೂತಿಯವರವರು ಅಧ್ಯಕ್ಷರಾದಾಗ ಅದಕ್ಕೆ ಒಂದು ಮೊತ್ತವನ್ನು ಸಂದಾಯ ಮಾಡಿಬಿಟ್ಟು ಕಾರ್ಯ ಬೇಗ ಪ್ರಾರಂಭ ಆಗಲಿ ಅಂತ ಹೇಳಿ ಕೇಳ್ಕೊಂಡಿದ್ದರು. ಆದರೆ ಕಾರಣಾಂತರದಿಂದ ಆ ಕಾರ್ಯ ಗೋಪುರದ ಕೆಲಸದ ಕಾರ್ಯ ನಡೀಲಿಲ್ಲ. ಅವರಾದ ನಂತರ ಇನ್ನೂ ಇಬ್ಬರು ಅಧ್ಯಕ್ಷರುಗಳು ಸಹ ಬಂದರು. ಆದರೆ ಅದು ಕೆಲವು ತೊಡಕುಗಳಿಂದ ಗೋಪುರದ ಕಾರ್ಯ ಸ್ಥಗಿತ ಆಗಿತ್ತು. ನಮ್ಮ ನಾಗಣ್ಣ, ನಲ್ಲಿ ನಾಗಣ್ಣ ಮೆಹರ್ಬಡೆ ಇವರು ಅಧ್ಯಕ್ಷರಾದಾಗ ಅವ್ರ ಮುಂದೆ ಸಮಾಜದ ಕೆಲವು ಅವಶ್ಯಕತೆಗಳು ಭಾಳಷ್ಟು ಇತ್ತು. ಉದಾಹರಣೆಗೆ ಈ ಯಲ್ಲಮ್ಮ ತುಳಜಣಸ ಭೂತೆ ಸಮುದಾಯ ಭವನದ ಮೇಲ್ಛಾವಣಿ ಹಾಕಿಸೋದು, ದುರ್ಗಾದೇವಿ ದೇವಸ್ಥಾನದ ಗೋಪುರ ನಿರ್ಮಾಣ ಮಾಡೋದು, ಅದೇ ರೀತಿ ಯಲ್ಲಮ್ಮ ತುಳಜಣಸ ಭೂತೆ ಕಲ್ಯಾಣ ಮಂಟಪದ ಕಿಚನ್ ಆಗಿರ್ಬೋದು, ಪ್ಲಾಟ್ಫಾರ್ಮ್ ಆಗಿರ್ಬೋದು, ಸಾಕಷ್ಟು ಕೆಲಸ ಅವ್ರ ಮುಂದೆ ಇತ್ತು. ಅವರ ಅಧ್ಯಕ್ಷರಾದಾಗ ಅವ್ರ ಅಧ್ಯಕ್ಷರಾದ ನಂತರ ಮೊಟ್ಟ ಮೊದಲು ಮಾಡಿದ್ದೇನಂತಂದರೆ ಈ ದುರ್ಗಾದೇವಿ ದೇವಸ್ಥಾನದ ಗೋಪುರ ನಿರ್ಮಾಣ ಮಾಡಲಿಕ್ಕೆ ಏನು KT ಪವಾರ್ ಮಾವನವರು ಈ ಹಿಂದೆ ಕೊಟ್ಟಿರ್ತಕ್ಕಂಥ ಅಮೌಂಟನ್ನು ಪಡೆದು ಕೆಲಸ ಪ್ರಾರಂಭಿಸಬೇಕು ಅಂತ ಹೇಳಿ ವಿನಂತಿಸಿಕೊಂಡ್ರು. KT ಪವಾರ್ ಮಾವನವರು ಸಹ ಅದಕ್ಕೆ ಸ್ಪಂದಿಸಿ ಅವರು ಬಂದಾಗೊಮ್ಮೆ ಒಂದು ಸರಿ ಇಲ್ಲಿ ನೋಡಿಬಿಟ್ಟು, ಇಲ್ಲಪ್ಪ ನಾವು ಸಹ ಈ ದೇವಸ್ಥಾನಕ್ಕೆ ಸಾಕಷ್ಟು ಸರಿ ಬಂದು ಹೇಳಿದ್ದೀವಿ, ಆದರೆ ಕೆಲಸ ಆಗಿಲ್ಲ, ನೀನು ನಿಂತು ಮಾಡು ಅಂತಂದೇಳಿ ಅವರಿಗೂ ಸಹ ಒಂದು ಆಶ್ವಾಸನೆ ಕೊಟ್ಟರು. ಅದಕ್ಕೆ ಏನು ಈಗಿನ ಖರ್ಚು ಏನಿದೆಯೋ ಅದನ್ನು ಎಂಟೈರ್ ಅಮೌಂಟನ್ನು ನಾವೇ ಕೊಡ್ತೀವಿ ಅಂತಂದೇಳಿ ಆಶ್ವಾಸನೆ ಕೊಟ್ಟರು. ಅದೇ ರೀತಿ ಅವರು ಆಶ್ವಾಸನೆ ಕೊಟ್ಟಂತೆ ನಾಗಣ್ಣನವರು ಈ ಕೆಲಸವನ್ನು ಪ್ರಾರಂಭಿಸಿದರು. ಗೋಪುರದ ಕೆಲಸ ಪ್ರಾರಂಭ ಆಗ್ತಿದ್ದಂತೆ, ಇಲ್ಲ ಇದಕ್ಕೆ ಮಹಾದ್ವಾರನೂ ಬೇಕು, ದುರ್ಗಾದೇವಿ ದೇವಸ್ಥಾನದ ಮಹಾದ್ವಾರ ಬೇಕೇ ಬೇಕು ಅಂತಂದು ಹೇಳಿಬಿಟ್ಟು ಮಹಾದ್ವಾರಕ್ಕೂ ಸಹ ಏನು ಖರ್ಚಾಗುತ್ತೆ ಅದನ್ನು ನೀವು ಅಂದಾಜು ವೆಚ್ಚ ಎಷ್ಟಾಗುತ್ತೆ ನೋಡಿ ನನಗೆ ತಿಳಿಸ್ರಿ ಅಂತ ಹೇಳಿದ್ರು. ಆ ಬಗ್ಗೆ ಅವರಿಗೆ ನಾವು ಮನವರಿಕೆ ಮಾಡಿಕೊಟ್ಟಾಗ ಅಲ್ಲಿ ಹೋದಾಗ ಸರಿಸುಮಾರು 10 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚ ದೇವಸ್ಥಾನಕ್ಕೂ ಮತ್ತು ಮಹಾದ್ವಾರಕ್ಕೂ ಆಗುತ್ತೆ ಅಂತ ಹೇಳಿ ಒಂದು ಅಂದಾಜು ವೆಚ್ಚ ಕೊಟ್ವಿ. ಆಗಲಿ ಅದೆಷ್ಟಾದರೂ ಪರವಾಗಿಲ್ಲ, ಅದನ್ನು ನಾವು ನಾನು ಮತ್ತು ನನ್ನ ಸಹೋದರ ಸೇರಿ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಆ ಪ್ರಕಾರ ಅವರು ಕೊಟ್ಟಿರ್ತಕ್ಕಂಥ ಅನುದಾನದಲ್ಲಿ ಸರಿಸುಮಾರು 13,50,000 ರೂಪಾಯಿಗಳನ್ನು KT ಪವಾರ್ ಮತ್ತು AT ಪವಾರ್ ಇವರು ಹರಿಹರ ಸಮಾಜಕ್ಕೆ ಈ ಒಂದು ದೇವಸ್ಥಾನ ಏನಿವತ್ತು ವಿಜೃಂಭಣೆಯಿಂದ ನವೀಕರಣಗೊಂಡಿದೆ ಅದಕ್ಕೆ ನೇರವಾಗಿ ಕಾರಣಕರ್ತರು ಯಾರು ಅಂತಂದರೆ KT ಪವಾರ್ ಮತ್ತು AT ಪವಾರ್ ಮಾವನವರು. ದುರದೃಷ್ಟವಶಾತ್ ಇವತ್ತು ನಲ್ಲಿ ನಾಗಣ್ಣ ನಮ್ಮೊಂದಿಗೆ ಇಲ್ಲ, ಆದರೆ ಅವರ ನೆನಪುಗಳು ಮಾತ್ರ ಶಾಶ್ವತವಾಗಿದೆ. ಪ್ರಾಯಶಃ ಅವರಿಗೆ ಭಾಳ ಹತ್ತಿರದಿಂದ ನಾನು ನೋಡಿರ್ತಕ್ಕಂಥದ್ದು ಏನಂತಂದರೆ, ಅವರು ಅಧ್ಯಕ್ಷರಾಗಿದ್ದರು, ನಾನು ಉಪಾಧ್ಯಕ್ಷರಾಗಿದ್ದೆ. ಯಾವುದೇ ಕೆಲಸ ಕಾರ್ಯಗಳಲ್ಲೂ ಸಹ ಬಹಳ ನೈಪುಣ್ಯತೆ ಹೊಂದಿದ್ರು ಅವರು. ಏನೇ ಮಾಡಬೇಕಾದ್ರೂ ಸಹ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಸಕ್ಸಸ್ ಯಾವ ರೀತಿ ಮಾಡಬೇಕು, ಅದಕ್ಕೆ ಏನು ಬೇಕು, ಯಾರನ್ನು ಯಾವ ರೀತಿ ಒಲಿಸ್ಕೊಳ್ಬೇಕು, ಯಾವ ರೀತಿ ಮಾತಾಡಬೇಕು,
ಅದನ್ನೆಲ್ಲ ಕರಗತ ಮಾಡಿಕೊಂಡಿದ್ದರು. ಹಾಗಾಗಿ ಈ ಒಂದು ದೇವಸ್ಥಾನ ಇವತ್ತು ಇಲ್ಲಿ ನವೀಕರಣಗೊಳ್ಳಲಿಕ್ಕೆ ಕಾರಣೀಭೂತರು ನಾಗಣ್ಣನವರು ಅಂತಂದು ಹೇಳಿದ್ರೂ ಸಹ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕುಮಾರ್ ಮೆಹರ್ವಾಡಿಯರವರು ಹರಿಹರದಲ್ಲಿ ಈ ಸೇವಾ ಸಿಂಧು ಇಲ್ಲ ಅಂತ ಹೇಳಿಬಿಟ್ಟು ನಾವು ಅವರಿಗೆ ತಿಳಿಸಿದಾಗ ಕರ್ನಾಟಕ ರಾಜ್ಯದಲ್ಲಿ SSK ಸಮಾಜದ ಕಚೇರಿಗಳಲ್ಲಿ ಈ ಸೇವಾ ಸಿಂಧು ನಾವು ಅದಕ್ಕೆ ಏನು ಬೇಕೋ ಕಂಪ್ಯೂಟರ್ ಆಗಿರ್ಬೋದು, ಪ್ರಿಂಟರ್ ಆಗಿರಬೇಕು, ಅದನ್ನೆಲ್ಲ ನಾವು ಪ್ರೊವೈಡ್ ಮಾಡ್ತೀವಿ, ತಾವು ಪ್ರಾರಂಭಿಸ್ರಿ ಅಂತಂದು ಹೇಳಿಬಿಟ್ಟು ನಮಗೆ ಅವರು ಸಹಕಾರ ನೀಡಿದ್ದಕ್ಕಾಗಿ ಇವತ್ತು ಹರಿಹರದಲ್ಲೂ ಸಹ ನಮ್ಮ ವಿಠ್ಠಲ ರುಕ್ಮಾಯಿ ದೇವಸ್ಥಾನದ ಮೇಲ್ಗಡೆ ಈ ಸೇವಾ ಸಿಂಧು ಕಚೇರಿಯನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ನಾವು ನೇರವಾಗಿ ಶಶಿಕುಮಾರ್ ವಿ ಮೆಹರ್ವಾಡಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧು ಮಿತ್ರರಿಗೂ ಹಾಗೂ ದೇವಸ್ಥಾನದ ಪುನರ್ನಿರ್ಮಾಣ ಮಾಡಲಿಕ್ಕೆ ಸಹಕಾರ ನೀಡಿರ್ತಕ್ಕಂಥ ನನ್ನ ಸಮಾಜದ ಎಲ್ಲ ಬಂಧು ಬಾಂಧವರಿಗೂ ಸಹ ಸಮಾಜದ ಪರವಾಗಿ ಹಾಗೂ ನನ್ನ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. बोलो दुर्गा माता की जय था जय बोलो दुर्गा माता की. આજનો ದುರ್ಗಾದೇವಿ ದೇವಸ್ಥಾನનો પૂર્ણોદ્ધાર કાર્યક્રમ ને કળશારોહણ કાર્યક્રમ, મહાદ્વાર ઉદ્ઘાટના કાર્યક્રમ एक अद्भुत रीति एवढू सुंदर कार्यक्रम हरिहर समाजना हमारा मोहन साहब किरोजिद्दे तो ना टीम पूरा टीम मिलकर करेलू है. ये कार्यक्रम यशस्वी है. ये कार्यक्रम यशस्वी एक सुंदर कार्यक्रम ने एवढू मट्टू संख्याती सभ्य जन मिलकर कार्यक्रम करेलने मोहन किरोजिन तो ना टीम ने एक सभ्य ने चप्पाळे मारिकन शुभाशय बोला. जोरती चप्पाळे जरा खरू भूक लगी कोडतोस भूक खरू लागी सभ्यने बी जुमान मोहन किरोजिन ते जुमान लागी जुमान भूक लागतं हां उन बुद्धी हां ಬಿಸ್ಲು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂಥ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರುಗೊಳ್ಳ ಮಠ ಇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಕ್ಷೇತ್ರ ದೇವತೆ ದುರ್ಗಾದೇವಿಯ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ನಮ್ಮ ಸಮಾಜದ ಹಿರಿಯರು ದಾನಿಗಳಾಗಿರುವಂಥ ಕೃಷ್ಣಸ ಭೂತಿಯವರೇ, ಸಮಾಜದ ಅಧ್ಯಕ್ಷರಾಗಿರುವಂಥ ಮೋಹನ್ ಸಾಹ್ ಕಿರೋಜಿಯವರೇ, ಸಮಾಜದ ರಾಜ್ಯ ಪ್ರತಿನಿಧಿಗಳು ಭಾಳ ಜನ ಇವತ್ತು ರಾಜ್ಯ ಪ್ರತಿನಿಧಿಗಳು ಇದ್ದಾರೆ. ಊಟವಾಲಿಯವರು, ನಮ್ಮ ರಾಜೋಳಿಯವರು, ಮತ್ತು ಸಂದೀಪ್ ಅವರು, ರೂಪಾ ಕಾಟ್ವೆಯವರು, ಮಹೇಶ್ ಸೋಳಂಕಿಯವರು, ಇನ್ನೂ ನಮ್ಮ ರಾಜ್ಯ ಪ್ರತಿನಿಧಿಗಳು ಭಾಳ ಜನ ಇದ್ದಾರೆ. ಇಲ್ಲಿ ಎಲ್ಲ ರಾಜ್ಯ ಪ್ರತಿನಿಧಿಗಳೇ, ಇವತ್ತಿನ ಈ ಹರಿಹರ SSK ಸಮಾಜದ ದುರ್ಗಾದೇವಿ ದೇವಸ್ಥಾನದ ಪುನರ್ಜೀವನ ಕಾರ್ಯಕ್ರಮ ಆಗಿ ಕಳಸಾರೋಹಣ ಕಾರ್ಯಕ್ರಮ ಕೂಡ ಆಗಿದೆ. ಇವತ್ತಿನ ಹರಿಹರ SSK ಸಮಾಜ ಬಹುಶಃ ಒಂದು 6-7 ವರ್ಷದ ಹಿಂದಿನ SSK ಸಮಾಜಕ್ಕೂ ಇವತ್ತಿನ ಹರಿಹರ SSK ಸಮಾಜಕ್ಕೂ ಸ್ವಲ್ಪ ಪುನರ್ಜೀವನ ಏನಂತಾರೆ, ಅಭಿವೃದ್ಧಿ ಹೊಂದಿದ ಜೀವನ, ಉತ್ಸಾಹಿ ಯುವಕರ ತಂಡ, ಎಲ್ಲ ಉತ್ಸಾಹಿ ಯುವಕರು ಸೇರಿಕೊಂಡು ನಮ್ಮ ಸಮಾಜದಲ್ಲಿ ಅನೇಕ ಚಟುವಟಿಕೆ ಮಾಡ್ತಿರೋದು ನೋಡಿದರೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಸಮಾಜದ ಕೆಲಸ ಅಷ್ಟು ಸುಲಭದ ಕೆಲಸ ಅಲ್ಲ. ಸಮಾಜದ ಕೆಲಸ ಮಾಡುವಾಗ 4 ಜನ ಒಳ್ಳೆಯದು ಹೇಳ್ತಾರೆ, 4 ಜನ ಕೆಟ್ಟದ್ದು ಹೇಳ್ತಾರೆ. ಆ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ಕೂಡ
ಸ್ವೀಕಾರ ಮಾಡಿ ಸಮಾಜದ ಕೆಲಸವನ್ನು ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಆ ದಿಕ್ಕಿನಲ್ಲಿ ನಮ್ಮ ಮೋಹನ್ ಕಿರೋಜಿಯವರ ತಂಡ ನಾಗಣ್ಣವರಿದ್ದಾಗಲೂ ಮೋಹನ್ ಕಿರೋಜಿಯವ್ರ ಜೊತೆಗೆ ಎಡಗೈ ಥರ ಬಲಗೈ ಥರ ಕೆಲಸ ಮಾಡ್ತಿದ್ರು. ಬಲಗೈ ಥರ ಮೋಹನ್ ಕಿರೋಜಿಯವರು, ಎಡಗೈ ಥರ ನಮ್ಮ ಭೂತಿಯವರು ಇಬ್ಬರೂ ನಾಗಣ್ಣವ್ರ ಜೊತೆಗೆ ಭಾಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಿದ್ರು. ಆ ಎಲ್ಲ ಕೆಲಸಗಳನ್ನು ಇವತ್ತು ಪೂರ್ಣಗೊಳಿಸಿದ ಸಂತೋಷ ನಾಗಣ್ಣವ್ರ ಆತ್ಮಕ್ಕೂ ಸಿಗ್ತದೆ ಮತ್ತು ನಮಗೆಲ್ಲರಿಗೂ ನಾವು ಕೂತ್ಕೊಂಡಿರೋಂಥ ಹರಿಹರದ ಎಲ್ಲ ಸಮಾಜದ ಬಂಧುಗಳಿಗೆಲ್ಲರಿಗೂ ಕೂಡ ಖುಷಿ ತರುವಂಥ ಕೆಲಸ ಆಗಿದೆ. ಸಮಾಜದ ಕೆಲಸಗಳು ನಿರಂತರವಾಗಿ ನಡೀತಿರಬೇಕು. ಬಹುಶಃ ನಮ್ಮ ಸಮಾಜದಲ್ಲಿ ನಮ್ಮ ರೇವಣಸಾಬ್ ಭೂತಿಯವರಿದ್ದಾಗ ರೇವಣಸಾಬ್ ಭೂತಿಯವರ ಆಡಳಿತದಲ್ಲಿ ಕೃಷ್ಣಸಾಬ್ ಭೂತಿಯವರು ಕೂಡ ಸಮಾಜ ಅಧ್ಯಕ್ಷರಾಗಿದ್ದರು, ರೇವಣಸಾಬ್ ಭೂತಿಯವರು ಸಮಾಜ ಅಧ್ಯಕ್ಷರಾಗಿದ್ದರು, ಸೋಮನಾಥ್ ಸಹ ಕಾಟುಯವರು ಕೂಡ ಇದ್ದರು. ಅವರ ಅವಧಿನಲ್ಲಿ ಅನೇಕ ಕೆಲಸಗಳನ್ನು ಮಾಡಿದರು. ಆವಾಗ ಸಮಾಜ ಸ್ವಲ್ಪ ಹರಿಹರದಲ್ಲಿ ಎದ್ದು ಕಾಣಿಸ್ತಾ ಇತ್ತು. ನಂತರದಲ್ಲಿ ಸ್ವಲ್ಪ ಸಮಾಜ ಚಟುವಟಿಕೆಗಳು ಕಡಿಮೆ ಆಗಿದ್ದು, ಆ ಚಟುವಟಿಕೆಗಳು ಮತ್ತೆ ನಮ್ಮ ನಾಗಣ್ಣ ಬಂದಮೇಲೆ ಸ್ವಲ್ಪ ಚುರುಕಾಗಿ ಕೆಲಸಗಳು ಪ್ರಾರಂಭ ಆದವು. ಆ ನಂತರದಲ್ಲಿ ಈಗ ಮೋಹನ್ ಕಿರೋಜಿಯವರ ಅವಧಿನಲ್ಲಿ ಎಲ್ಲವೂ ಪೂರ್ಣಗೊಳ್ತಾ ಇದ್ದಾವೆ. ಭಾಳ ಖುಷಿ ತರುವಂಥ ವಿಚಾರಗಳು. ಸಮಾಜದಲ್ಲಿ ಭಾಳ ಸಂತೋಷ ತರುವಂಥ ವಿಚಾರ, ಇವತ್ತಿನ ಈ ಕಾರ್ಯಕ್ರಮದ ಸಂತೋಷ ತರುವಂಥ ವಿಚಾರ ಏನಂತಂದರೆ, ಸಮಾಜದ ಹುಡುಗಿ ಹರಿಹರದ ಮೊಮ್ಮಗಳು ನಿಖಿತಾ ಅಲ್ಲ, ಅವಳ ಹೆಸರು ನಿಖಿತಾ ವಿನಿತಾ ನಮಿತಾ ಇವತ್ತು ಸ್ಟೇಟಿಗೆ ಫಸ್ಟ್ ರ್ಯಾಂಕ್. ನಮ್ಮ ಹರಿಹರದ ಹುಡುಗಿ ಸ್ಟೇಟಿಗೆ ಫಸ್ಟ್ ರ್ಯಾಂಕು. ಟಿ ವಿನಲ್ಲಿ ವಾಟ್ಸಪ್ಪಲ್ಲಿ ಅವಳ ಫೋಟೋ ಮತ್ತು ಅವಳ ಮಾತಾಡಿದ್ದೆಲ್ಲ ಕೇಳಿದಾಗ ಭಾಳ ಖುಷಿ ಅನ್ನಿಸ್ತು, ಭಾಳ ಹೆಮ್ಮೆ ಅನ್ನಿಸ್ತು. ಅವಳು ಫಸ್ಟ್ ರ್ಯಾಂಕ್ ತಂದಿದ್ದು ನಮ್ಮ ಹರಿಹರದ ದೊಡ್ಡ ಹೆಮ್ಮೆ. ಅವಳಿಗೆ ರಾಜ್ಯಕ್ಕೆ ಕೂಡ ಹೆಮ್ಮೆ, ಹರಿಹರಕ್ಕೂ ಹೆಮ್ಮೆ, ನಮ್ಮ ಇಡೀ ರಾಜ್ಯಕ್ಕೆ, ನಮ್ಮ ಕರ್ನಾಟಕ ರಾಜ್ಯದ SSK ಸಮಾಜಕ್ಕೇ ಒಂದು ಹೆಮ್ಮೆ. ಅವಳು ಫಸ್ಟ್ ರ್ಯಾಂಕ್, SSK ಸಮಾಜದ ಹುಡುಗಿ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ತಂದಿದ್ದಾಳೆ. ಅವಳಿಗೆ ಎಲ್ಲರೂ ಸೇರಿ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸೋಣ. ಸಂದೀಪ್ 10,000 ಕೊಡ್ತೀವಿ ಅಂತ ಹೇಳಿದ್ದಾರೆ. 10,000 ಕಡಿಮೆ ಆಗ್ತದೆ. ಸಂದೀಪು ಹೆಂಗಾರು ಮನಸ್ಸು ಮಾಡಿ 1,00,000 ಕೊಡೋಳು. ನಾನು ನಿನ್ನ ಜೊತೆ ಸೇರಿ ನಾನು ಒಂದು 50,000 ಕೊಡ್ತೀನಿ. ಅವಳು ಮುಂದಿನ ಶಿಕ್ಷಣ ಇನ್ನೂ ಉಜ್ವಲವಾಗಲಿ. ಕೃಷ್ಣಾಸ್ ಅವರು ಅವಳಿಗೆ ಮುಂದಿನ ಶಿಕ್ಷಣಕ್ಕೆ ಏನು ಬೇಕೆಲ್ಲ ಸಪೋರ್ಟ್ ಮಾಡ್ತಾರೆ. ನಾನು ಕೃಷ್ಣಾಸ್ ಅವ್ರಿಗೆ ನಾನೇ ಹೇಳ್ತೀನಿ, ಅವಳು IAS ಮಾಡಲಿ, KS ಮಾಡಲಿ, ಏನಾರ ಮಾಡಲಿ, ನಾನು ಕೃಷ್ಣಾಸ್ ಅವರು ಸೇರಿ ಅವಳು ಎಲ್ಲ ರೀತಿಯ ಸಪೋರ್ಟ್ ಮಾಡ್ತೀವಿ. ಯಾರು ಇಲ್ಲಿ ಮಾಡಲ್ಲ ಅನ್ನೋರು ಪ್ರಶ್ನೆನೇ ಇಲ್ಲ, ಎಲ್ಲರೂ ಸೇರಿ ಮಾಡೋಣಂತೆ. ನಮ್ಮ ಹುಡುಗಿ ಅವಳು ಏನಾದರೂ ಮಾಡಲಿ, ಅವಳಿಗೆ ಎಲ್ಲ ರೀತಿಯ ಬೆಂಬಲ ನಮ್ಮ ಸಮಾಜದವ್ರು ಇದ್ದೇ ಇರ್ತದೆ. ಸಮಾಜ ಈಗ ಹೀಗಿದ್ದೀವಿ, ಸಮಾಜ ಎಲ್ಲರೂ ಸೇರಿಕೊಂಡು ಒಂದೇ ಜೇನಿನ ಗೂಡಿ ಅಂತಾರೆ, ಎಲ್ಲರೂ ಒಂದಾಗಿದ್ದೀವಿ. ಭಾಳ ಸಂತೋಷದಿಂದ ಎಲ್ಲ ಚಟುವಟಿಕೆಗಳನ್ನು ಕೆಲಸವನ್ನು ನಾವು ನಿರ್ವಹಿಸ್ತಾ ಇದ್ದೀವಿ. ಸಮಾಜದಲ್ಲಿ ದಿನೇ ದಿನ ಅಭಿವೃದ್ಧಿ ಕಾಣೋದನ್ನು ನೋಡಿ ಸಂತೋಷ ಆಗ್ತಾಯಿದೆ. ಗುರುಗಳು ಕೂತ್ಕೊಂಡಾಗ ನನಗೊಂದು ಮಾತು ಹೇಳಿದರು, ಈ ಖಾಲಿ ಜಾಗ ಇದೆಯಲ್ಲ, ಇವತ್ತು ಫಸ್ಟ್ ಒಂದು ವೇದಿಕೆ ನಮ್ಮ ಕೃಷ್ಣಾಸ್ ಅವರು ಇಲ್ಲಿ ಪರ್ಮನೆಂಟ್ ವೇದಿಕೆ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು, ಸಭಾಂಗಣ ಮಾಡ್ತೀವಿ ಅಂತ ಹೇಳಿದರು. ಈ ಸಭಾಂಗಣದಲ್ಲಿ ಕೂತ್ಕೊಂಡಾಗ ಅವ್ರ ಮನಸ್ಸಲ್ಲಿ ಬಂತು, ಗುರುಗಳ ಮನಸ್ಸಲ್ಲಿ ಬಂದಾಗ ಸಾಮಾನ್ಯವಾಗಿ ಕೆಲಸಗಳು ಆಗಿಬಿಡ್ತವೆ. ಅವರೊಂದು ಆಶೀರ್ವಾದ ಆ ರೀತಿ ಇದೆ ನಮಗೆ, ಅವರುಗಳ ಸ್ವಾಮಿಗಳ ಆಶೀರ್ವಾದ ಆ ರೀತಿ ಇದೆ ನಮ್ಮ ಸಮಾಜಕ್ಕೆ. ವಿಶೇಷವಾಗಿ SSK ಸಮಾಜದ ಗುರುಗಳ ಥರನೇ ಇದ್ದಾರೆ ಅವರು. ನಮ್ಮ SSK ಸಮಾಜದ ನಿಮಗೆ SSK ಸಮಾಜದ ಗುರುಗಳು ಅಂತಲೇ ಕರಿತೀವಿ ನಾವು ಅವರುಗಳ ಸ್ವಾಮಿಗಳನ್ನ. SSK ಸಮಾಜದ ಗುರುಗಳು ಅವರು ಹೇಳಿದ ಮಾತು ಸಾಮಾನ್ಯ ಎಲ್ಲ ಕಡೆ ನಡೆದ್ಬಿಡ್ತವೆ. ಅವರು ಕೂತ್ಕೊಂಡಾಗ ಏನು ಹೇಳಿದರು, ಇದು ಕೂತ್ಕೊಂಡಾಗ ನೋಡಿರಿ, ಈ ವೇದಿಕೆ ಮೇಲೆ ಕೂತ್ಕೊಂಡಾಗ ಇದೊಂದು ಸಭಾಮಂಟಪ ಆಗಲಿಕ್ಕೆ ಯೋಗ್ಯವಾದ ಜಾಗ ಥರ ಇದೆ. ಇದೊಂದು ಸಂಪೂರ್ಣ ಸಭಾಮಂಟಪ ರೀತಿ ಪರಿವರ್ತನೆ ಮಾಡಿದರೆ ಇದೊಂದು ಉತ್ತಮವಾದ ಸಭಾಮಂಟಪ ಆಗ್ತದೆ ಈ ಜಾಗ ಅಂತ ಹೇಳಿದರು ಮೋಹನ್ ಕಿರೋಜಿಯವರೇ. ಗುರುಗಳ ಮಾತನ್ನು ಸ್ವಲ್ಪ ಗಮನದಲ್ಲಿಟ್ಕೊಂಡು ಇದೊಂದು ಸಭಾಮಂಟಪ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆದರೆ ಪ್ರಯತ್ನ ಮಾಡಿ. ನಮ್ಮದು ಎಲ್ಲ ರೀತಿಯ ಸಹಕಾರ ತಮಗೆ ಇದ್ದೇ ಇರ್ತದೆ. ಇದೊಂದು ಸಭಾಮಂಟಪ ಮಾಡೋಣ. ಮುಂದಿನ ದಿನಗಳಲ್ಲಿ ಒಂದು ಉತ್ತಮ ಸಭಾಮಂಟಪ ನಮ್ಮ ಸಮಾಜಕ್ಕೆ ಸಿಕ್ಕಂಗೆ ಆಗ್ತದೆ. ಅದರೊಟ್ಟಿಗೆ ನಮ್ಮ ಸಮಾಜದಲ್ಲಿ, ರಾಜ್ಯದಲ್ಲಿ ಬಹುಶಃ ಅದೇನು ದೇವರ ಆಶೀರ್ವಾದ ಏನೋ ಗೊತ್ತಿಲ್ಲ, ರಾಜ್ಯದಲ್ಲಿ ಅನೇಕ ಕಡೆಗೆ
ಇದೇ ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ನಮ್ಮ ಹರಿಹರದ ಎಲ್ಲ ಸಮಾಜದ ಜನಗಳ ಆಶೀರ್ವಾದದಿಂದ ನಾನು ರಾಜ್ಯಾಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡ ಮೇಲೆ ರಾಜ್ಯದಲ್ಲಿ ಎಲ್ಲವೂ 90% ಆಗಿ ಕೆಲಸಗಳಾಗಿದ್ದು, ಅದೇನೋ ದೇವರ ಆಶೀರ್ವಾದ ಎಲ್ಲ ಕಡೆಗೆ ಪೂರ್ಣ ಆಗಿದ್ದಾವೆ. ಎಲ್ಲ ಕಡೆಗೆ ನಾನು ಬರೀ ಉದ್ಘಾಟನೆಗೆ ಕರಿತಿದ್ದಾರೆ. ದೇವಸ್ಥಾನಗಳ ಉದ್ಘಾಟನೆಗಳು, ಕಲ್ಯಾಣ ಮಂಟಪದ ಉದ್ಘಾಟನೆಗಳು, ಸ್ಕೂಲ್ ಉದ್ಘಾಟನೆಗಳು, ದಿನನಿತ್ಯ ರಾಜ್ಯದಲ್ಲಿ ಪ್ರವಾಸ ಆಗ್ತಾಯಿದೆ. ಇಲ್ಲಿವರೆಗೂ ನಾನು ರಾಜ್ಯಾಧ್ಯಕ್ಷ ಆದಾಗಿಂದನೂ ಒಂದು 70-80 ಉದ್ಘಾಟನೆಗಳು, ದೇವಸ್ಥಾನಗಳು ಪ್ರಾರಂಭಗಳು ಆಗಿದ್ದಾವೆ. ಅನೇಕ ಕಡೆಗೆ ಉತ್ಸವಗಳು ನಡೀತಿದ್ದಾವೆ. ಭಾಳ ಖುಷಿ ಅನ್ನಿಸ್ತಾ ಇದೆ. ನಾನು ದೇವರ ಆಶೀರ್ವಾದದಿಂದ ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಸೌಭಾಗ್ಯ ಕೂಡ ನನಗೆ ಸಿಗ್ತಾ ಇತ್ತಲ್ಲ ಅನ್ನುವಂಥ ಒಂದು ಸಂತೋಷ ನನಗೆ ಆಗ್ತಾ ಇದೆ. ರಾಜ್ಯದಲ್ಲಿ ಎಲ್ಲ ಕಡೆಗೂ ಒಂದು ಉತ್ತಮವಾದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಸಮಾಜ ಗಟ್ಟಿಯಾಗ್ತಾ ಇದೆ. ಸಮಾಜ ಒಂದು ಉತ್ತಮ ದಿಕ್ಕಿನಲ್ಲಿ ಸಮಾಜ ಮುಂದೆ ವರಿತಾ ಇದೆ ಅಂತ ತಿಳಿಸ್ತಾ, ಅವರುಗಳ ಸ್ವಾಮಿಗಳ ಆಶೀರ್ವಾದ ನಮ್ಮ ಸಮಾಜದ ಮೇಲೆ ಇರಲಿ, ಜಗನ್ಮಾತೆ ದುರ್ಗಾದೇವಿ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇರಲಿ ಅಂತ ತಿಳಿಸ್ತಾ, ಇವತ್ತಿನ ಈ ಕಾರ್ಯಕ್ರಮ ಅದ್ಭುತವಾದ ಕಾರ್ಯಕ್ರಮ. ಭಾಳ ಸುಂದರವಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನಗಳನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪತ್ರಕರ್ತರು, ನಮ್ಮ ರಾಜೋಳಿಯವರು, ವಿಶೇಷವಾಗಿ ರಾಜೋಳಿಯವರು, ಮೈಸೂರಿನ ರಾಜೋಳಿಯವರು ಕೂಡ ಬಂದಿದ್ದಾರೆ. ಮಾತಾಡಬೇಕಿತ್ತು ರಾಜೋಳಿಯವರು ಒಂದೆರಡು ಮಾತು ಕಾರ್ಯಕ್ರಮದ ಬಗ್ಗೆ. ರಾಜೋಳಿಯವರು ಅವರ ಸಾಹಿತ್ಯ, ಅವರ ಲೇಖನ ಎಲ್ಲವೂ ಒಂದು ಕಡೆಯಿಂದ ಓದಿದರೆ ಭಾಳ ವಿಶೇಷವಾದ. ಸಾವಜಿ ಮಿತ್ರ, ಸಾವಜಿ ಮಿತ್ರ ರಾಜೋಳಿಯವರು ಗೊತ್ತಿದೆ ಎಲ್ಲ. ಸಾವಜಿ ಮಿತ್ರ ರಾಜೋಳಿಯವರು, ಸಾವಜಿ ಮಿತ್ರ ರಾಜೋಳಿಯವರು ಅವರು ಸಾವಜಿ ಮಿತ್ರ ರಾಜೋಳಿ ಮತ್ತು ಒಂದು ಸಾವಜಿ ಗೆಸ್ಟ್ ಹೌಸ್ ಕೂಡ ಮೈಸೂರಲ್ಲಿ ಮಾಡಿದ್ದಾರೆ. ಅವರ ಹರಿಹರದವರು ಮೈಸೂರು ಹೋಗಿ ಈಗ ಮೈಸೂರು ರಾಜೋಳಿ ಆಗಿಬಿಟ್ಟಿದ್ದಾರೆ ಅಲ್ವಾ. ಅವರ ಆ ಲೇಖನಗಳು ಅದ್ಭುತವಾಗಿರ್ತವೆ. ಸಮಾಜವನ್ನು ಒಂದು ದಿಕ್ಕಿನ ತೆಗೆದುಕೊಂಡು ಹೋಗಲಿಕ್ಕೆ ಅವರ ಲೇಖನಗಳನ್ನು ಕೂಡ ನಾನು ಓದ್ತಿರ್ತೀನಿ. ಭಾಳ ಅದ್ಭುತವಾದ ವಿಚಾರಧಾರೆ. ಸಾಹಿತ್ಯದಲ್ಲಿ ಅವರ ಒಂದು ಪ್ರೌಢಮೆ ಇದೆ. ಅವ್ರ ಜೊತೆಗೆ ಇನ್ನೊಬ್ಬರು ಕವಿಗಳಿದ್ದಾರೆ, ಆಗಲೇ ಇದ್ದರು, ಎಲ್ಲೋ ಹೋದರು ಅವರು. ಸುರೇಶ್ ಅವರು ಎಲ್ಲೋ ಹೋದರು ಅವರು. ಸುರೇಶ್ ಇಲ್ಕಲ್ ಎಲ್ಲಿದ್ದಾರೆ? ಹಾಂ, ಅಲ್ಲಿ ಲಾಸ್ಟ್ ಇಯರ್. ಎಸ್, ಸುರೇಶ್ ಇಲ್ಕರ್ ಕವಿಗಳು. ಅವರು ನಿಂತ ಜಾಗದಲ್ಲೇ ಒಂದು ಕಾವ್ಯ ಸೃಷ್ಟಿ ಮಾಡಿ ಬರೆದು ವಾಟ್ಸಪ್ಪಿಗೆ ಹಾಕಿಬಿಡ್ತಾರೆ. ಇವತ್ತಿನ ಕಾರ್ಯಕ್ರಮಕ್ಕೂ ಒಂದು ನಿಂತ ಜಾಗದಲ್ಲೇ ಒಂದು ಕಾವ್ಯ ಸೃಷ್ಟಿ ಮಾಡಿ ವಾಟ್ಸಪ್ಪಿಗೆ ಹಾಕಿರ್ಬೋದು ಅಥವಾ ಹಾಕ್ತಾರೆ ಗೊತ್ತಿಲ್ಲ. ಅಂಥ ಅದ್ಭುತ ಹಾಕಿದಾರಂತೆ. ದಿನ ಹಾಕ್ತಿದ್ದಾರಾ? ಗುಡ್. ಭಾಳ ಸಂತೋಷ. ಈ ರೀತಿಯ ಅನೇಕ ಜನಗಳು ನಮ್ಮ ಸಮಾಜದಲ್ಲಿದ್ದಾರೆ. ಊಟವಾಲಿ ಅವರು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ಹುಬ್ಬಳ್ಳಿಯಲ್ಲಿ ನಡೆಸ್ತಾ ಇದ್ದಾರೆ. ಅವರಿಗೆ ಶಿಕ್ಷಣ ಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಎಲ್ಲ ಶಿಕ್ಷಣ ಸಂಸ್ಥೆಗಳನ್ನು ಗಟ್ಟಿಗೊಳಿಸುವ ದಿಕ್ಕಿನಲ್ಲಿ ಅವರ ಒಂದು ಅಧ್ಯಕ್ಷತೆಯ ಸಮಿತಿ ಕೂಡ ನಾವು ತಯಾರು ಮಾಡಿದ್ದೀವಿ. ಆ ಸಮಿತಿ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ದೊಡ್ಡ ಪ್ರಮಾಣದ ಪ್ರಾರಂಭ ಮಾಡೋದಕ್ಕೆ, ಇರುವ ಶಿಕ್ಷಣ ಸಂಸ್ಥೆಗಳನ್ನು ಗಟ್ಟಿಗೊಳಿಸೋದಕ್ಕೆ ಏನು ಮಾಡಬೇಕು ಅಂತ ಒಂದು ವರದಿ ಕೂಡ ಕೊಡ್ತಾರೆ. ಕೊನೆಯದಾಗಿ ನಮ್ಮ ಮೈಲಾಲಿಂಗ್ಸ ಕಾಟುವೆಯವರ ಕ್ಷತ್ರಿಯ ಜಗತ್ ಪತ್ರಿಕೆ ನಮ್ಮ ಸಮಾಜದ ಪ್ರತಿ ಒಂದು ಕಾರ್ಯಕ್ರಮವನ್ನು ಮನೆಗೆ ಮುಟ್ಟಿಸುವಂಥ ಕೆಲಸ ಕೂಡ ಮಾಡ್ತಾ ಇದೆ. ಭಾಳ ವಿಶೇಷವಾಗಿ ಅವರು ಪತ್ರಿಕೆಯಲ್ಲಿ ವರದಿಗಳನ್ನು ತಯಾರು ಮಾಡಿ ಉತ್ತಮವಾದ ಫೋಟೋಗಳನ್ನು ಹಾಕ್ತಾರೆ. ಎಲ್ಲವೂ ಭಾಳ ಸಂತೋಷದ ವಿಚಾರಗಳು. ಕೃಷ್ಣ ಸ್ಟಾರ್ ನಕ್ಷತ್ರ ಟಿ ವಿ ಕೃಷ್ಣ, ಲಾಸ್ಟಿಗೆ ನಕ್ಷತ್ರ ಟಿ ವಿ ಕೃಷ್ಣ ಕೂಡ ನಮ್ಮ ಸಮಾಜದ ಯೂಟ್ಯೂಬ್ ಚಾನಲ್ ಕೂಡ ನಡೆಸ್ತಾ ಇದ್ದಾರೆ. ಇವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿದೆ. ಭಾಳ ಸುಂದರವಾಗಿ ಮಾಡಿದ್ದೀರಿ. ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ, ಜಗನ್ಮಾತೆ ಆಶೀರ್ವಾದ ಎಲ್ಲರ ಮೇಲೆ ಇರಲಿ, ಅವರುಗಳ ಸ್ವಾಮಿಗಳ ಆಶೀರ್ವಾದ ಕೂಡ ಎಲ್ಲರ ಮೇಲೆ ಇರಲಿ ಅಂತ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮ್ಮ ಕರ್ನಾಟಕ SSK ಸಮಾಜದ ಅಧ್ಯಕ್ಷರು ಹರಿಹರದವರೇ ಆದಂಥವರು ನಮ್ಮ ಸಮಾಜದ ಕರ್ನಾಟಕ ಸಮಾಜದ ಅಧ್ಯಕ್ಷರಾದರಂದ್ರೆ ನಮಗೆ ನಮ್ಮ ಸಮಾಜಕ್ಕೂ ಒಂದು ಹೆಮ್ಮೆ. ನಮ್ಮ ಸಮಾಜಕ್ಕೆ ಯಾವತ್ತೂ ಅವರು ಧನ ಸಹಾಯ ಆಗಲಿ ಯಾವತ್ತೂ ಅವರು ನಮ್ಮ ಜೊತೆಗೆ ಇರ್ತಾರೆ. ಅವರಿಗೆ ನಮ್ಮ ಸಮಾಜದ ಸಮಸ್ತ ಸಮಾಜ ಬಾಂಧವರಿಂದ ಹೃತ್ಪೂರ್ವಕವಾದ ಕಾರಣ. ಯಾಕಂದರೆ ನಮ್ಮ 1999ರಲ್ಲಿ 2000ರಲ್ಲಿ ನಾವೊಂದು ಸಮಾಜದ್ದು ಒಂದು ಸಂಘಟನೆ ಮಾಡಬೇಕಂತೇಳಿ SSK ದೇಶಪಾಂಡೆ ನಗರ ಪಂಚ ಟ್ರಸ್ಟ್ ಕಮಿಟಿ ಅವರು ಫೌಂಡರು, ನಾವು ಅವ್ರ ಫೌಂಡರಾಗಿ ಅದರ ನೇತೃತ್ವದ ನಮ್ಮ ಎಲ್ಲ ಸಮಾಜದ ಜನರು ಕೂಡ್ಕೊಂಡು ಇದು ವಹಿಸಿದ್ದೀವಿ. ಆ ಫೌಂಡರ್ ಆದ ನಂತರ ಅದೇ ಪ್ರಕಾರ ಪ್ರಿಯಂಗಿಲಮ್ಮ ದೇವಸ್ಥಾನ ಅಂತ ಅದನ್ನು ಟ್ರಸ್ಟ್ನಲ್ಲಿ ತೊಗೊಂಡು ಒಳ್ಳೆ ದೇವಸ್ಥಾನ ನಿರ್ಮಾಣ ಮಾಡಿದ್ದಿದೆ, ಒಳ್ಳೆ ಕಲ್ಯಾಣ ಭವನ ಮಂಟಪ ನಿರ್ಮಾಣ ಇದೆ. KT ಪವಾರ್ ಒಂದು ಪ್ರಿನ್ಸಿಪಲ್ ಮ್ಯಾನ್, ಅವರು ಇಂಡಸ್ಟ್ರಿಯಲಿಸ್ಟ್ ಬಿಸ್ನೆಸ್ ಮ್ಯಾನ್, ಬಟ್ ಅದು ಈಸ್ ವೆರಿ ಪ್ರಿನ್ಸಿಪಲ್. ಅಂದರೆ ಈ ರೀತಿ ಆಗಬೇಕಂದ್ರೆ ಈ ಟೈಮ್ನಲ್ಲಿ ಇದೇ ಟೈಮ್ನಾಗಲೂ ಲೆಕ್ಕ ವಗೇರ ಎಕ್ದಮ್ ಚೊಕ್ ಅವ್ರ ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡಿಕೊಂಡು ಇವತ್ತು
ನಮ್ಮ ರಾಜ್ಯ ಮಟ್ಟಕ್ಕೆ ನಮ್ಮ ಇದಕ್ಕೆ ಒಂದು ಹುಬ್ಬಳ್ಳಿಯಲ್ಲಿ ಶಿಕ್ಷಣ ಸಂಸ್ಥೆ, ಜಾಯಿಂಟ್ ಶಿಕ್ಷಣ ಸಂಸ್ಥೆ, ಅದರಲ್ಲಿ 12 ಹುಡುಗರು ಕಲಿತಾರೆ. CBSE ಸ್ಕೂಲ್ ಇದೆ. ಇವತ್ತೆಲ್ಲ ಪೇಪರ್ನಲ್ಲಿ ಬಂದಿದೆ, ವಿಜಯವಾಣಿಯಲ್ಲಿ 97.2% ನಮ್ಮ ಸ್ಕೂಲ್ ಮಕ್ಕಳು ಕೂಡ ತೊಗೊಂಡಿದ್ದಾರೆ. ಒಂದು ಹೆಮ್ಮೆ ಅನ್ನಿಸ್ತದೆ ನಮಗೆ. ಮಕ್ಕಳಿಗೆ ಈಗ ನೀವು ಮಾಡಿದ್ರಲ್ಲ ಪ್ರೆಸೆಂಟ್, ಆ ಥರ ನಮ್ಮಲ್ಲೂ ಕೂಡ ನಾವು ಮಾಡ್ತಾನೆ ಇರ್ತೇವೆ. ಈಗ ಸ್ಕೂಲಿಂದ ಫೋನ್ ಕೂಡ ಬಂದಿತ್ತು ರೀ. ಇರಲಿ, ಅದೇನಾದ್ರಿ ಸೇವಾ ಮಾಡಬೇಕನ್ನೋ ಭಾವನೆ ಇದ್ದವ್ರಿಗೆ ಮತ್ತು ದಾನ ಮಾಡಬೇಕನ್ನೋ ಧರ್ಮ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಭಾಳ ಒಳ್ಳೆ ಶಿವಕುಮಾರ್ ಅವರು, ನಮ್ಮ ಇನ್ನೊಬ್ಬರು ನಿಮ್ಮ ಶಾಸಕರು, ಅವ್ರು ಮಾತಾಡಿದ್ದು ನೋಡಿದರೆ ಒಳ್ಳೆ ಒಂದು ಅನುಭವ ಮಾತೇ ಅದ. ಇವತ್ತಿನ ಕಾರ್ಯಕ್ರಮ ನಮಗೆ ನೀವು ಕರೆದಿದ್ದಕ್ಕೆ ನಿಮಗೆ ಧನ್ಯವಾದ. ಯುವ ನಾಯಕರು ಆದಂಥ ಕೃಷ್ಣಾಸ ಭೂತೆಯವರು ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಸಮಾಜದ ಬಂಧು ಭಗಿನಿಯರೇ, ಪತ್ರಕರ್ತರೇ, ಇವತ್ತಿನ ದಿವಸ ಏನು ಈ ಗೋಪುರ ಮತ್ತು ಏನು ಈ ಕಳಸಾರೋಹಣ ಮತ್ತು ಏನು ಮಹಾದ್ವಾರದ ಉದ್ಘಾಟನೆಯನ್ನು ಭಾಳ ಅದ್ಧೂರಿಯಾಗಿ ಮಾಡಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲಾರದು. ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮಗೆ ಏನು ಲೋಪ ಕಾಣ್ತಾ ಇದೆ ಅಂತ ಹೇಳಿದರೆ, ಈ ಏನು ಪ್ರೇರಣೆ ಮಾಡಿದ್ರು ನಮ್ಮ ನಾಗರಾಜನಲ್ಲಿ, ನಮ್ಮ ಹಳೆಯನ ಆಗ್ಬೇಕು ಅವರು ಇದ್ದಿದ್ರೆ ಇನ್ನು ಈ ಒಂದು ಕಾರ್ಯಕ್ರಮ ಭಾಳ ಕಳೆ ಬರ್ತಿತ್ತು ಅಂತ ಹೇಳಿ ನನ್ನ ಭಾವನೆ. ಯಾಕಂದರೆ ಈ ಒಂದು ದೊಡ್ಡ ಕಾರ್ಯವನ್ನು ಪ್ರಾರಂಭ ಮಾಡಿದವರೇ ಅವರು, ಅದಕ್ಕೆ ಪ್ರೇರಣೆ ಕೊಟ್ಟವರೇ ಅವರು. ಇದಕ್ಕಿಂತ ಮುಂಚೆ ಅವರ KT ಪವಾರ್ ಹುಬ್ಬಳ್ಳಿ ಅವರಿದು ಗೋಪುರ ಕಟ್ಟಬೇಕು, ಅದಕ್ಕೆ ಏನು ಹಣದ ಸಹಾಯ ಮಾಡ್ತೀನಿ ಅಂತ ಹೇಳಿ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದರು. ಬಟ್ ಅದು ಅಡ್ವಾನ್ಸ್ ಬ್ಯಾಂಕ್ನಲ್ಲಿ ಉಳಿತೇವಿನ ಕೆಲಸ ಆಗಲಿಲ್ಲ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಗೋಪುರ ನಿರ್ಮಾಣ ಆಗಲಿಕ್ಕೆ KT ಪವಾರ್ ಅವರು, ಅವರ ಮಕ್ಕಳು, AT ಪವಾರ್ ಅವರ ಮಕ್ಕಳು ಕಾರಣೀಭೂತರಾಗಿದ್ದಾರೆ. KT ಪವಾರ್ ತಮಗೆಲ್ಲ ಗೊತ್ತಿರಂಗೆ ಅವರ ಒಂದು ಹುಟ್ಟು ಎಲ್ಲ ಹರಿಹರದಲ್ಲಾಗಿದ್ದು, ವಿದ್ಯಾಭ್ಯಾಸ ದಾವಣಗೆರೆಯಲ್ಲಾಗಿದ್ದು, ಆಮೇಲೆ ಇಲ್ಲಿ ಕೆಲಸಕ್ಕೆ ಇದ್ದರು. ಆಮೇಲೆ ತಮ್ಮ ಮುಂದಿನ ಒಂದು ಭವಿಷ್ಯಕ್ಕೆ ಹುಬ್ಬಳ್ಳಿಗೆ ಹೋಗಿ ತಮ್ಮದೇ ಆದ ಒಂದು ಸ್ವಂತ ಕಾರ್ಖಾನೆಯನ್ನು ಪ್ರಾರಂಭಿಸಿ ಅವರು ತಾವು ಅಭಿವೃದ್ಧಿ ಆಗೋ ಜೊತೆಗೆ ನಮ್ಮ ಸಮಾಜದ ಅಭಿವೃದ್ಧಿ ಕೂಡ ಭಾಳ ಲಕ್ಷ್ಯವನ್ನು ಕೊಟ್ಟರು. KT ಪವಾರ್ ಅವರು ಅವ್ರೇನು ಅವರೇ ಬೇರೆ ಅಲ್ಲ, ನಮ್ಮ ಬೀಗರ ಆಗ್ಬೇಕರು. ನಮ್ಮ ಅಣ್ಣ ಅವ್ರ ಮಗಳನ್ನ ನಮ್ಮ ಅಣ್ಣ ಮಗಳಿಗೆ ತಗೊಂಡಿದೆ. ಅವರು ಪಾತ್ರ ಇದರಲ್ಲಿ ಭಾಳ ಇದೆ. ಬಟ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಅವರೂ ಇಲ್ಲ, ನಮ್ಮಲ್ಲಿ ನಾಗರಾಜು ಕೂಡ ಇಲ್ಲ. ಅದು ಭಾಳ ದುರ್ದೈವದ ಸಂಗತಿ. ಆದರೂ ಕೂಡ ನಾವು ಎಲ್ಲಿ ಈ ಗೋಪುರ ಕಾರ್ಯಕ್ರಮ ಎಲ್ಲಿ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳಿ ಭಾಳ ಜನ ಮಾತಾಡ್ತಾಯಿದ್ರು. ಆದರೆ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದು ನಮ್ಮ ಮೋಹನ್ ಕಿರೋಜಿ ಅವರ ಒಂದು ನೇತೃತ್ವದ ತಂಡ ಒಳ್ಳೆ ಅದ್ಭುತ ಕಾರ್ಯಕ್ರಮ ಮಾಡಿ ಈ ಒಂದು ಸ್ಥಿತಿಗೆ ಬರಲಿಕ್ಕೆ ಕಾರಣ ಆಯಿತು. ಆಮೇಲೆ ಏನಂದರೆ ನಮ್ಮ ಸಮಾಜ ತಮಗೆಲ್ಲ ಗೊತ್ತಿದೆ, ನಮ್ಮ ಭಾಳ ಸಣ್ಣ ಸಮಾಜ. ಹರಿಹರದಲ್ಲಿ ಒಂದು 600 ಮನೆ ಇರ್ಬೋದು ಅಷ್ಟೇ, ಅದಕ್ಕಿಂತ ಜಾಸ್ತಿ ಇಲ್ಲ. ಆದರೂ ಕೂಡ ನಮ್ಮ ಸಮಾಜ ಸಣ್ಣದಿದ್ದರೂ ಕೂಡ ಕೆಲವು ಸಂಸ್ಥೆಗಳನ್ನು ಕಟ್ಟಿ ಒಂದು ಬ್ಯಾಂಕ್ ಒಂದು ನಿರ್ಮಾಣ ಮಾಡಿದ್ದೇವೆ. ITI ಕಾಲೇಜ್, ITI ಒಂದು ಕೊಡೇಸ್ ಇವರ ನೇತೃತ್ವದಲ್ಲಿ ಅದೂ ಕೂಡ ಪ್ರಾರಂಭ ಮಾಡಿದ್ವಿ. ಸಾಸಾರ್ಜುನ ಬ್ಯಾಂಕು ಕೂಡ ಮಾಡಿದ್ವಿ. ಮತ್ತು ಕಲ್ಯಾಣ ಮಂಟಪ ಮಾಡಿದ್ವಿ. SSK ಟ್ರಸ್ಟಿಂದ ಅದು ಒಂದು ಕಲ್ಯಾಣ ಮಂಟಪ ಮಾಡಿದ್ವಿ. ಸಣ್ಣ ಸಮಾಜ ಇದ್ದರೂ ಕೂಡ ಅದ್ಭುತ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ನಮ್ಮ ಸಮಾಜದವರು ವಿಶೇಷವಾಗಿ ದೈವಿ ಭಕ್ತರು, ಅದರಲ್ಲೂ ಕೂಡ ಹೆಣ್ಮಕ್ಕಳು ಭಾಳ ದೇವರ ಮೇಲೆ ಭಕ್ತಿಪೂರ್ವಕ. ಅವರ ಒಂದು ಆಶೀರ್ವಾದದಿಂದ ಕೆಲವು ಜನ ಎಲ್ಲರೂ ಕೂಡ ಸುಸೂತ್ರವಾಗಿದ್ದಾರೆ ಅಂತ ಹೇಳಿದರೆ ನಿಜವಾಗಲೂ ಸಂತೋಷ ವಿಷಯನೇ ಅದು. ಈ ನಮ್ಮ ಸಮಾಜ ಸಣ್ಣದಿದ್ದರೂ ಕೂಡ ಹಿಂದಿನ ಒಂದು ಏನು ನಮ್ಮ ಮುಖಂಡರಿದ್ದರು, ನಮ್ಮ ಸಮಾಜದ ಮುಖಂಡರು ನಾಗಸ್ವಾಮಿ ಹೆರೋಡೆ ಇರ್ಬೋದು, ನಾಗಭೂಷಣ ಸ್ವಾಮಿ ಹೆರೋಡೆ ಇರ್ಬೋದು, ನಮ್ಮ ಸಹೋದರ ಅಂತ ರೇವಣ್ ಸಾಬ್ ಭೂತೆ ಇರ್ಬೋದು, ಕಾಶಿನಾಥ ಪವಾರ್, ನಾರಾಯಣ ಸಾ ಲದ್ವಾ, ಇವರೆಲ್ಲ ಒಂದು ಮುಖ್ಯ ಪಾತ್ರವನ್ನು ವಹಿಸಿದ್ದು ನಮಗೆ ಇಷ್ಟೆಲ್ಲ ನಾವು ಆಸ್ತಿ ಮಾಡಲಿಕ್ಕೆ ಅನುಕೂಲ ಆಯಿತು ಅಂತ ಹೇಳಿದರೆ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗುತ್ತೆ. ಅವರು ಮಾಡಿಟ್ಟ ಒಂದು ಏನೋ ಒಂದು ಕಾರ್ಯವನ್ನು ನಾವು ಮುಂದುವರ್ಸ್ಕೊಂಡು ಹೋಗಿದ್ದೇವೆ.
ಇಂದಿನ ಹೆಚ್ಚಿನ ರೀತಿಯಲ್ಲಿ ನಾವು ಏನು ಈ ಸಮಾಜದ ಸೇವೆ ಮಾಡಬೇಕೋ, ಯಾರು ಉಳ್ಳವರಿದ್ದಾರೆ ಆ ಉಳ್ಳವರು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡಿದ ಇನ್ನು ಅದ್ಭುತ ಕಾರ್ಯಕ್ರಮವನ್ನು ನಾವು ಮಾಡಬಹುದು. ನಾನು ಬೆಳಗ್ಗೆ ಹೀಗೆ ಎಂಟರ್ ಆಗ್ತಾ ಇದ್ದೆ, ನನಗೆ ಯೋಚನೆ ಇತ್ತು ಅಲ್ಲಿ ಭಾಳ ಸೆಕೆ ಆಗುತ್ತೆ, ಕಾರ್ಯಕ್ರಮ ನಡೆದರೆ ಸಮಯ ಕಳೀಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಬಂದು ನೋಡಿದ್ರೆ ಸಂತೋಷ ಆಯಿತು. ಇದು ಜಾಗ ವಿಶಾಲವಾಗಿದೆ, ವೇದಿಕೆ ಕೂಡ ಭಾಳ ಸುಂದರವಾಗಿದೆ. ನನ್ನ ಮನಸ್ಸಲ್ಲೂ ಕೂಡ ಬಂತದು, ಇಲ್ಲ ಇದು ಟೆಂಪ್ರರಿ ಇದೆ, ಇದು ಪರ್ಮನೆಂಟ್ ವೇದಿಕೆ ಮಾಡಬೇಕು ಅಂತೇಳಿ ನನ್ನ ಮನಸ್ಸಲ್ಲಿ ಬಂತು. ಆ ಉದ್ದೇಶದಿಂದ ಮೋಹನ್ ಕಿರೋಜಿ ಅವರಿಗೆಲ್ಲ ಹೇಳಿ, ಅವರು ನಮಗೆ ಒಪ್ಪಿ ಕೊಡ್ಬೇಕಲ್ಲ, ಅವರು ಒಪ್ಪಿ ಕೊಟ್ಟರೆ ಮುಂದೆ ಕೆಲಸ ಆಗುತ್ತೆ. ನಂದು ಒಪ್ಪಿಗೆ ಇದೆ. ಈ ಥರ ಒಂದು ನಮ್ಮ ಸಮಾಜದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ, ಯಾವುದೇ ಒಂದು ಲಾಭ ದೃಷ್ಟಿಯಿಂದ ಮಾಡೋದಿಲ್ಲ. ನನ್ನ ತಿಳುವಳಿಕೆಗೆ ಇಂಥ ಕಾರ್ಯಕರ್ತರು ಬೇರೆ ಸಮಾಜದಲ್ಲಿ ಸಿಗೋದಿಲ್ಲ. ಒಗ್ಗಟ್ಟಾಗಿ ಕೆಲಸ ಮಾಡ್ತಾರೆ, ತಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾರೆ, ನಿಸ್ವಾರ್ಥ ಸೇವೆ ಮಾಡ್ತಾರೆ. ಅದರಿಂದನೇ ನಮ್ಮ ಸಮಾಜ ಇವತ್ತು ಇಷ್ಟು ಇಲ್ಲಿವರೆಗೂ ನಡ್ಕೊಂತ ಬಂದಿದೆ, ಒಳ್ಳೆ ಕಾರ್ಯಕ್ರಮನೇ ಮಾಡಿದೆ. ನಾನು ನೋಡಿದ್ದೀನಿ ಭಾಳ ದೊಡ್ಡ ಸಮಾಜದವರು ಏನೂ ಮಾಡಿಲ್ಲ. ದೊಡ್ಡ ಸಮಾಜದವರು ಇಲ್ಲಿ MLA ಆಗ್ತಾರೆ, ಆಶ್ವಾಸನೆ ಕೊಡ್ತಾರೆ, ಅವ್ರ ಸಮಾಜಕ್ಕೆ ಮಾಡೋಂಗಿಲ್ಲ, ನಮ್ಮ ಸಮಾಜಕ್ಕೆ ಮಾಡ್ತಾರೆ. ಹಾಗೆ ನಮ್ಮ ಸಮಾಜದ ಜನ ನಿಸ್ವಾರ್ಥ ಜೀವನ, ನಿಸ್ವಾರ್ಥದಿಂದ ಕೆಲಸ ಮಾಡ್ತಾರೆ. ಅದನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು ಮೈಯಲ್ಲಿ ಒಗ್ಗೂಡಿಸಿಕೊಂಡು ನಮ್ಮ ಸಮಾಜ ಮುಂದುವರೆಯೋದಕ್ಕೆ ಎಷ್ಟು ಮಾಡಬೇಕು ಆ ಪ್ರಾಮಾಣಿಕವಾದ ಕೆಲಸವನ್ನು ಮಾಡೋಣ. ಯಾರು ಉಳ್ಳವರಿದ್ದಾರೆ ಅವರೆಲ್ಲರೂ ಸೇರಿ ಅಂತ ಇದ್ದಿದ್ದರು ಹೇಳೋದು ಬೇಡ, ಎಲ್ಲರೂ ಮಾಡಿದ್ದಾರೆ. ಎಲ್ಲರೂ ಸೇರಿ ಪ್ರಯತ್ನ ಮಾಡಿ ನಮ್ಮ ಸಮಾಜ ಇನ್ನು ಮುಂದೆ ತರಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಏನೋ ಒಂದು ಸಂಗತಿ ಅಂದರೆ ನಮ್ಮ ಸಮಾಜದಲ್ಲಿ ಸ್ವಲ್ಪ ಶಿಕ್ಷಣ ನಮ್ಮ ಬಗ್ಗೆ ಸ್ವಲ್ಪ ಅಲಕ್ಷ್ಯ ಇದೆ. ಮಕ್ಕಳಿಗೆ ಹೈಯರ್ ಎಜುಕೇಷನ್ ಆಗಲಿ, ಮುಂದೆ ಅವರು ಒಳ್ಳೆ ಸರ್ಕಾರಿ ನೌಕರಿಗೂ ಸಿಗೋದು ಕಷ್ಟ ಇದೆ. ಸ್ವಂತ ಕಾಲ ಮೇಲೆ ನಿಂತು ನಮಗೆ ಕೆಲಸ ಮಾಡುವಂಥ ನಮ್ಮ ಜನ ಇದ್ದಾರೆ. ಅದನ್ನು ಮುಂದೆ ಆ ಕೆಲಸವನ್ನು ಮಾಡ್ತಾ ಎಲ್ಲರೂ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು. ಇನ್ನು ನಮ್ಮ ಸಮಾಜ ಇನ್ನು ಬೇರೆ ಸಮಾಜದವ್ರು ಇನ್ನು ಕಣ್ತಿರಿಯಂಥ ಕೆಲಸ ಮಾಡಬೇಕು. ಇಂಥ ಸಣ್ಣ ಸಮಾಜ ಇಷ್ಟು ಕೆಲಸ ಮಾಡ್ತಾಯಿದ್ದೆ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋ ಭಾವನೆ ಅವರಾಗಲೇ ಬಂದಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಸಮಾಜದ ಕಾರ್ಯಕರ್ತರು. ಉಳ್ಳವರು ಹಣ ಕೊಟ್ಟಿದ್ದಾರೆ, ಕೆಲಸ ಆಗ್ತಾಯಿದೆ, ಅದೇ ರೀತಿ ಮುಂದುವರಿಯುತ್ತೆ ಅಂತ ಒಂದು ಆಶಾಭಾವನೆ ಇಟ್ಕೊಂಡು ಈ ತಮ್ಮ ಮುಂದೆ ಮಾತಾಡಲಿಕ್ಕೆ ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ನಿಮಗೆಲ್ಲರೂ ಧನ್ಯವಾದ ಹೇಳ್ತೇನೆ. नमस्कार. इन सभी में मट्टू प्रमाण देते हमने धन सहाय करेल छे. हरिहर वाला हुबळी मेकन मट्टा इंडस्ट्रियलिस्ट आता राज्य इंडस्ट्रियल असोसिएशन हमारा SSK समाज इंडस्ट्रियल असोसिएशन भी अध्यक्ष छे. तो मन विशाल मनती ते आता ते हमारा छोरी काय फर्स्ट रैंक आई तो तिना ते विचार देखी तो लई खुशी पड़ी गई. हम स्टेट SSK समाज थी एजुकेशन फंड के क्रिएट करता है. ते एजुकेशन फंड थी कोण भी छोट वागता छोरावने कावी आर्थिक समस्या अशी तोने एजुकेशन फंड ते तोने एजुकेशन ની હેલ્પ કરાંતે सो एक फंड क्रिएट करेल छे. ते फंड ने लास्ट मीटिंग में सभी जना मिळीने एक 25 लाख रुपये डोनेशन देता ते फंड साठी FD राखी के इंटरेस्ट में समाजना कोण भी गरीब असेला छोरा कोण भी छोट वागता छोराने कावी सहाय करू शकते ते फंड ती दोन्ही सहाय करासाठी. ते फंड ने आज एटी पवारांते 1 लाख रुपये ते फंड ने हाउ डोनेशन करतो ते बोल्या. आई समारंभ में तोने लई मोटो हृदयपूर्वक धन्यवाद. देखो तो कोडू मन विशाल छे. हमारा समाजना लोको આગળ પડનું हमारा समाजना लोको सभी विचारती भी सदृढ़ होવાનું તો મન વિચાર છે. તોને સભ્યોના પરવાથી જગદંબા તોને અર્જુન આયુર આરોગ્ય દીર્ઘકાલ આયુષ્ય જીવનની લીકને આશીર્વાદ જગદંબા પરવાથી માંગીકને સભ્યોના પરવાથી તોને શુભાશય બોલીકને આવા થયું. व्यक्ती होंदे 3 दिवस ह्याच काम करायचे. SSK महिळा मंडळी होंदे, सासाजून कैट कोऑपरेटिव्ह सोसायटी वाला होंदे, घोडे ವೆಂಕುಸ ಕೈಗಾರಿಕೆ ಸಂಸ್ಥೆ, SSK ಪಾಂಡುರಂಗ್ ಭಜನಾ ಮಂಡಳಿ, SSK ಯುವಕ ಶಕ್ತಿ. सच्चिदानंद रूपाय शिवाय ब्रह्मणे नमः.
ಓಂ ನಮೋ ಧರ್ಮದೇವಾಯ ಭೋಗ ಮೋಕ್ಷೇಕ ಹೇತವೇ ಸನಾತನಾಯ ದಿವ್ಯಾಯ ಸಂಸಾರಾರ್ಣವ ಸೇತುವೆ. ಹರಿಹರ ಮಹಾನಗರದಲ್ಲಿ SSK ಸಮಾಜದ ವತಿಯಿಂದ ಶ್ರೀ ದುರ್ಗಾದೇವಿ ಗೋಪುರಕ್ಕೆ ಕಳಸಾರೋಹಣ, ದುರ್ಗಾದೇವಿ ಮಹಾದ್ವಾರ ಅನಾವರಣ ಅಂಗವಾಗಿ ನಡೆದಿರುವಂತಹ ಈ ಧಾರ್ಮಿಕ ಸಮಾರಂಭದ ಸುಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹರಿಹರ ನಗರ ಘಟಕ SSK ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಈ ಎಲ್ಲ ಕಾರ್ಯಕ್ರಮದ ನಾಯಕರಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿರ್ತಕ್ಕಂಥ ಶ್ರೀ ಮೋಹನ್ ಕಿರೋಜಿಯವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ನೂತನ ಮಹಾದ್ವಾರ ನಿರ್ಮಾಣ ಕಾರ್ಯದಲ್ಲಿ, ಗೋಪುರ ಕಾರ್ಯದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಭಕ್ತಿ ಸೇವೆಯನ್ನು ಸಲ್ಲಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣಿಕರು ಕೂಡ ಆಗಿರುವಂತಹ ಹುಬ್ಬಳ್ಳಿ ಮಹಾನಗರದ SSK ಸಮಾಜದ ಮುಖಂಡರು, ಖ್ಯಾತ ಕೈಗಾರಿಕೋದ್ಯಮಿಗಳು ಕೂಡ ಆಗಿರುವಂತಹ ಶ್ರೀ ಅರ್ಜುನ್ ಸಾ ಟಿ ಪವಾರ್ ಅವರೇ, ವಿನಯ್ ಕೆ ಪವಾರ್ ಅವರೇ, ಈ ಸಮಾರಂಭದಲ್ಲಿ ರಾಜ್ಯ ಘಟಕದ ಅಧ್ಯಕ್ಷರು, ರಾಷ್ಟ್ರೀಯ ಕಾರ್ಯದರ್ಶಿಗಳು ಕೂಡ ಆಗಿ, ತಪೋವನ ಆಯುರ್ವೇದ ಆ ಸಂಸ್ಥೆಯ ಸಂಸ್ಥಾಪನಾ ಅಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀ ಶಶಿಕುಮಾರ್ ಮೆಹರ್ವಾಡೆ ಅವರೇ, ಹರಿಹರ SSK ಸಮಾಜದ ಹಿರಿಯರು, ಮಾರ್ಗದರ್ಶಕರು, ಮಾಜಿ ಅಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀ ಕೃಷ್ಣ ಸಾ ಭೂತೆ ಅವರನ್ನೇ ಮೊದಲುಗೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಸಮಾಜದ ಎಲ್ಲ ಹಿರಿಯ ಕಿರಿಯ ಕಣ್ಮಣಿಗಳೇ, ಮೈಸೂರಿನ ಸಾವಜಿ ಮಿತ್ರ ಪತ್ರಿಕೆಯ ಮಾಸಪತ್ರಿಕೆಯ ಸಂಪಾದಕರು, ಸಾಹಿತಿಗಳು, ಚಿಂತಕರು, SSK ಸಮಾಜದ ಕಣ್ಮಣಿಗಳು ಕೂಡ ಇರುವಂತಹ ಶ್ರೀಯುತ ದತ್ತು ಸಾ ರಜೋಳಿಯವರೇ, ತನು ಮನ ಧನ ಶುದ್ಧ ಭಕ್ತಿಯಿಂದ ಈ ಸಮಾರಂಭಕ್ಕೆ ಸಹಕರಿಸಿ ಸಮಾರಂಭದ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಶ್ರಮಿಸಿರುವಂಥ ಯಾವತ್ತು SSK ಸಮಾಜದ ಎಲ್ಲ ಹಿರಿಯರೇ, ಕಿರಿಯರೇ, ಯುವಕ ಮಿತ್ರರೇ, ಈ ಕಾರ್ಯಕ್ರಮಕ್ಕೆ ಶುಭ ಕೋರರ ಜೊತೆಗೆ ಸಹಕಾರವನ್ನು, ಸೇವೆಯನ್ನು ಮಾಡಿರ್ತಕ್ಕಂಥ ಹಲವಾರು ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ಯುವಕ ಮಿತ್ರರೇ, ತಾಯಂದಿರೇ, ಮಕ್ಕಳೇ, ಮಾಧ್ಯಮ ಮಿತ್ರರೇ, ಸಮಯ ಈಗಾಗಲೇ ಭಾಳಷ್ಟು ಆಗಿದೆ. 2:30 ಮೇಲ್ಪಟ್ಟು ಸಮಯ ಈಗಾಗಲೇ 3 ಗಂಟೆ ಹತ್ತತ್ರ 2:45 ಆಗಿದೆ. ಬೆಳಗ್ಗೆ 10:50ರಿಂದ ನಾವು ದಯಮಾಡ್ತಾಗಿಂದ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ಸುದೀರ್ಘವಾಗಿ ಇಲ್ಲಿ ತನಕ ನಡ್ಕೊಂಡು ಬಂದಿದೆ. ನಮ್ಮ ಮೋಹನ್ರವರು, ಗಣೇಶ್ರವರು ಶ್ರೀಮಠಕ್ಕೆ ಭಿನ್ನ ಸಲ್ಲಿಸಕ್ಕೆ ಬಂದಾಗ ನೀವು ದಿನಪೂರ್ತಿ ನಮ್ಮ ಜೊತೆಗೆ ಇರಬೇಕು, ಎಲ್ಲೇ ಹೋಗಂಗಿಲ್ಲ ಅಂತ ಭಿನ್ನ ಹಾಕಿ ಬಂದುಬಿಟ್ಟಿದ್ರು. ನಾವಾದರೂ ಕೂಡ ಹೇಳಿದ್ವಿ, ನಾವು ಬಂದುಬಿಟ್ಟು ಕಳಸಾರೋಹಣ ಆಯಿತು ಅಂದ ತಕ್ಷಣ ವೇದಿಕೆಯಲ್ಲಿ ಸ್ವಲ್ಪ ತಿದ್ದು ಉದ್ಘಾಟನೆ ಮಾಡಿ 12 ಗಂಟೆ ನಾವು ನಿರ್ಗಮಿಸ್ತೀವಿ ಅಂತ ಹೇಳಿದಾಗ ಅವ್ರು ಒಪ್ಪಲಿಲ್ಲ. ಇಲ್ಲ, ನಮ್ಮ ಮುಗಿಯೋ ತನಕ 3 ಗಂಟೆ ತನಕ ಇರಲೇಬೇಕು ಅಂತಕ್ಕಂತ ಹೇಳಿದ್ರು. ಅವ್ರ ಅಪೇಕ್ಷೆ ಮೇರೆಗೆ ನಾವು ಸುಮ್ಮನೆ ಕೂತ್ವಿ, ಎಲ್ಲರ ಭಾಷಣವನ್ನು ಕೇಳ್ಕೊಂತ ಕೂತ್ವಿ ಇಲ್ಲಿ. ಯಾಕೆ ಅಂದರೆ ಸಮಾಜ ಯಾವತ್ತೂ ಕೂಡ ಗುರು ಅಂತ ಒಪ್ಕೊಂಡು SSK ಸಮಾಜದ ಜೊತೆಗೆ ಸರಿಸುಮಾರು ನಾವು ಈಗಾಗಲೇ 30 ವರ್ಷ ಆತ ಈ ಗುರು ಶಿಷ್ಯರ ನಂಟು ಬೆಳ್ಕೊಂಡು ಬಂದಿರತಕ್ಕಂಥ ರೀತಿಯಾಗಿ, ಹಾಗಾಗಿ ಸಮಾಜದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಬಹುದೊಡ್ಡ ಪ್ರಮಾಣದಲ್ಲಿ ನಡೆದಿರ್ತಕ್ಕಂಥದ್ದು. ದುರ್ಗಾದೇವಿಯ ಕಳಸಾರೋಹಣ, ಮಹಾದ್ವಾರದ ಕಳಸಾರೋಹಣ, ಮಹಾದ್ವಾರ ಉದ್ಘಾಟನಾ ಸಮಾರಂಭ ಇದಾಗಿರೋದ್ರಿಂದ ರಾಜ್ಯ ಮಟ್ಟದ ಎಲ್ಲ ನಾಯಕರು, ಸಮಾಜದ ಮುಖಂಡರು ಬಂದುಬಿಟ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ಬಿಟ್ಟು ಇದಕ್ಕೆ ಯಶಸ್ವಿಗೆ ಅವರು ಸಹಕಾರ ನೀಡಿರೋದ್ರಿಂದ
ಈ ಕಾರ್ಯಕ್ರಮ ನಿಮ್ಮೆಲ್ಲರ ನಿಜವಾಗಿರ್ತಕ್ಕಂಥ ಮುಂದಾಳತ್ವದಲ್ಲಿ ಸಹಕಾರ ಮುಖಾಂತರ ನಡೀತಕ್ಕಂಥ ಈ ಕಾರ್ಯಕ್ರಮ ಇದುವರೆಗೂ ಕೂಡ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಜೊತೆಗೆ ಸಮಾಜದ ಒಂದು ಕಣ್ಮಣಿಯಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸುವಂಥ ದಿಸೆಯಲ್ಲಿ 10ನೇ ತರಗತಿಯಲ್ಲಿ 625ಕ್ಕೆ 625 ಅಂಕಗಳನ್ನು ಪಡೆಯುವ ಮುಖಾಂತರ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರ್ತಕ್ಕಂಥ ಈ ಸಮಾಜದ ಒಂದು ಮಗು ಸಮಾಜದ ನಿಜವಾಗಿರ್ತಕ್ಕಂಥ ಒಂದು ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಹೆಸರಿಡುವಂಥ ದಿಸೆಯಲ್ಲಿ ಕೀರ್ತಿಯನ್ನು ತಂದಿದ್ದಾಳೆ. ಅವಳಿಗೂ ಕೂಡ ಈ ವೇದಿಕೆಯಲ್ಲಿ ಇವತ್ತು ಪ್ರತಿಭೆ ಗೌರವವನ್ನು ಆ ಪ್ರತಿಭೆ ಗೌರವವನ್ನು ಸೂಚಿಸ್ತಕ್ಕಂಥದ್ದು ಒಂದು ಅರ್ಥಪೂರ್ಣ ಸಮಾರಂಭವು ಕೂಡ ಇದಾಯಿತು. ಜೊತೆಗೆ ಆ ಪ್ರತಿಭೆಗೆ ಮುಂದೆ ಓದಲಿಕ್ಕಾಗಿ ಏನಾರು ಆರ್ಥಿಕ ಒಂದು ಸವಲತ್ತನ್ನು ನೋಡಬೇಕು ನೀಡಬೇಕು ಅಂತಕ್ಕಂಥ ದಿಸೆಯಲ್ಲಿ ಕೂಡ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ಕಾರ್ಯದರ್ಶಿಗಳು ಕೂಡ ಎಲ್ಲ ನಿಜವಾಗಿರ್ತಕ್ಕಂಥ ಹಿರಿಯ ಕಣ್ಮಣಿಗಳ ಸಹಕಾರ ತೆಗೆದುಕೊಂಡು ಮಾಡೋಣ ಅಂತಕ್ಕಂಥ ಪ್ರಯತ್ನದ ಮಾತುಗಳನ್ನು ಕೂಡ ಇವತ್ತು ಇಲ್ಲಿ ವೇದಿಕೆ ಮೇಲೆ ಘೋಷಣೆ ಮಾಡಿರ್ತಕ್ಕಂಥದ್ದಾಯಿತು. ಸಮಾಜದ ನಡೆದು ಬಂದಾತಕ್ಕಂಥ ಹಾದಿ ಮುಂದೆ ಆಗುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸಮಾಜ ಸಂಘಟನೆ ಮತ್ತು ಸಾಂಗತ್ಯ ಯಾವತ್ತೂ ಬಹಳ ವಿಶೇಷವಾಗಿರಬೇಕು ಅಂತ ತಿಳ್ಕೊಂಡು ಒಕ್ಕೂರಲಿಂದ ಇವತ್ತು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳು ರಾಜ್ಯಾಧ್ಯಕ್ಷರು ನಿಮಗೆ ಕರೆ ನೀಡಿದ್ದಾರೆ. ಸಮಾಜಕ್ಕೆ ಸಂಘಟನೆ ಇದ್ದಾಗ ಮಾತ್ರ ಯಾವುದೇ ಸಮಾಜಕ್ಕೆ ಯಾವ ಕುಂದುಕೊರತೆಗಳು ಬರೋದಿಲ್ಲ. ಸಮಾಜದ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ನೆಲೆಗಟ್ಟಿನ ಮೇಲೆ ಒಂದು ಸಮಾಜವನ್ನು ಕಟ್ಟಬೇಕಾಗಿದ್ದರೆ, ಒಂದು ಸಮಾಜ ಸರ್ವತೋಮುಖವಾಗಿರ್ತಕ್ಕಂಥ ಅಭಿವೃದ್ಧಿನ ಕಾಣಬೇಕಾಗಿದ್ದರೆ, ಒಂದು ಸಮಾಜ ಎಲ್ಲ ಸಮಾಜದ ಮಧ್ಯೆ ಮೇರುವಾಗಿ ಅದು ಗುರುಸ್ಕೋಬೇಕಾಗಿದ್ದರೆ ಆ ಸಮಾಜದ ನಿಜವಾಗಿರ್ತಕ್ಕಂಥ ಒಳಗುಟ್ಟು ಏನಪ್ಪ ಅಂತಂದ್ರೆ ಅದು ಸಂಘಟನೆ ಅಂತ ಹೇಳ್ತಾರೆ. ಸಂಘಟನೆ ಎಲ್ಲಿದೆಯಲ್ಲ ಆ ಸಂಘಟನೆ ಇದ್ದಾಗ ಮಾತ್ರ ಒಂದು ಶಕ್ತಿಯಾಗಿ ಆ ಸಮಾಜ ತನ್ನ ಅಂತಸತ್ವವನ್ನು ಬಲಿಸಿಕೊಳ್ಳುವುದರ ಮುಖಾಂತರ ಅಂತರಂಗವಾಗಿ ಬಹಿರಂಗವಾಗಿ ಒಂದು ಶಕ್ತಿಯಾಗಿ ಎಲ್ಲ ಸಮಾಜಕ್ಕೆ ಮೇರುವಾಗಿ ತನ್ನದೇ ಆಗಿರ್ತಕ್ಕಂಥ ಗುರುತನ್ನು ಹೆಜ್ಜೆ ಗುರುತನ್ನು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಐತಿ. ಅಂಥ ನಿಜವಾಗಿರ್ತಕ್ಕಂಥ ಹೆಜ್ಜೆ ಗುರುತನ್ನು ಹರಿಹರ ನಗರದಲ್ಲಿ ಇಡೀ ಹರಿಹರ ನಗರದಲ್ಲಿ ಏನಾದರೂ ಕೂಡ ಸ್ವಲ್ಪ ಮಿಂಚಿನ ಸಂಚಿನಲ್ಲಿ ಏನಾದರೂ ಕೂಡ ಸ್ವಲ್ಪ ಈ ಸಮಾಜಮುಖಿಯಾಗಿ ಕೊಡುಗೆ ಕೊಟ್ಟಿರ್ತಕ್ಕಂಥ ಆ ಒಂದು ದಾರಿಯಲ್ಲಿ ಏನಾದರೂ ಒಂದು ಬೈಲಿಗಲ್ಲಾಗಿ ನಾವು ಅಳತೆ ಮಾಡಿ ನೋಡಿದ್ಯಪ್ಪ ಅಂತಂದರೆ SSK ಸಮಾಜದ ಗುರುತು ಇವತ್ತು ಹರಿಹರ ನಗರದಲ್ಲಿ ಭಾಳಷ್ಟು ಮಟ್ಟಿಗೆ ನಾನು ನೋಡ್ತಾನೇ ಇದ್ದೀವಿ. ವಿಶೇಷವಾಗಿ ನಾವೇ ITI ಕಾಲೇಜನ್ನು ಇವತ್ತು ಕೃಷ್ಣ ಸಾಬೂತಿ ಇದ್ದಾರೆ. ಇವತ್ತು ಅವರ ನಿಜವಾಗಿರ್ತಕ್ಕಂಥ ಎಲ್ಲ ಅವರ ಹಿರಿಜೀವಿಗಳ ಸಾಂಗತ್ಯದೊಂದಿಗೆ ಇವತ್ತು ಕೂಡ ITI ಕಾಲೇಜ್ ಬಗ್ಗೆ ಕೇಳಿದ್ವಿ. ನಾವು ಹೋಗಿ ಪ್ರಾರಂಭ ಮಾಡಿದ್ವಿ, ಅಲ್ಲಿ ಗಣೇಶ ಸ್ಥಾಪನೆ ಮಾಡಿದ್ವಿ. ನಾವು ಹೇಳೋದು 28 ವರ್ಷಗಳ ಹಿಂದೆ. ಆ ಒಂದು ಸಂದರ್ಭದಲ್ಲಿ ಆ ಕಾಲೇಜ್ ನೋಡಿದಾಗ ಇವತ್ತು ನೋಡಿದಾಗ ಇನ್ನೂ ಭಾಳ ಉತ್ತಮ ರೀತಿಯಲ್ಲಿ ಅಂದರೆ ಇವತ್ತು ಬಡ ಮಕ್ಕಳ ನಿಜವಾಗಿರ್ತಕ್ಕಂಥ ಬದುಕಿಗೆ ವಿದ್ಯಾರ್ಥಿಗಳ ನೆರವನ್ನು ಕೊಡುವಂಥ ಇವತ್ತು SSK ಸಮಾಜದ ಒಂದು ITI ಕಾಲೇಜ್ ತಾಂತ್ರಿಕ ಕಾಲೇಜು ಕೂಡ ತನ್ನದೇ ಆಗಿರ್ತಕ್ಕಂಥ ಈ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನ ಸೇವೆಯನ್ನು ಮಾಡ್ತಾ ಇದೆ. ಬಡ ಮಕ್ಕಳಿಗೆ ಒಂದು ವಿದ್ಯಾದಾನವನ್ನು ಕೂಡ ಮಾಡ್ತಾ ಇದೆ. ಜೊತೆಗೆ ಸಮಾಜಮುಖಿಯಾಗಿರ್ತಕ್ಕಂಥ ಎಲ್ಲ ಇವತ್ತು ಸಮಾಜದ ಬಂಧುಗಳಿಗೂ ಕೂಡ ಮದುವೆ ಅಂತ ಮಾಡ್ಕೋಬೇಕಾದ್ರೆ ಇಲ್ಲಿ 3-4 ಚೌಟ್ರಿ ಕಲ್ಯಾಣ ಮಂಟಪಗಳು ಮೊದಲು ಯಾವ್ಯಾವ ಇದ್ದು ಅಂತಂದರೆ SSK ಸಮಾಜದವ್ರವೇ ಇವತ್ತು ಕಲ್ಯಾಣ ಮಂಟಪಗಳು ದಾವಣಗೆರೆ ಹರಿಹರ ನಗರದಲ್ಲಿ ಇವತ್ತು ಸಮಾಜಮುಖಿಯಾಗಿ ಇವತ್ತು ಕಲ್ಯಾಣ ಮಂಟಪಗಳು ಇದ್ದು ಅಂತಕ್ಕಂಥದ್ದನ್ನು ನಾನು ನೋಡ್ತೀವಿ. ಹೀಗೆ ಒಂದಲ್ಲ ಇಂಡಸ್ಟ್ರಿ ಅಂತ ತೊಗೊಂಡ್ಬಿಟ್ರೆ ಕೈಗಾರಿಕೋದ್ಯಮಿಗಳು ನೂರಾರು ಜನಕ್ಕೆ ಕೆಲಸ ಕೊಟ್ಟಿರ್ತಕ್ಕಂಥ ಉದ್ಯಮಗಳು ಕೈಗಾರಿಕಾ ಕ್ಷೇತ್ರದಲ್ಲಿ ಸ್ವಲ್ಪ ಏನಾದರೂ ಕೂಡ ನಾವು ಅವಲೋಕನ ಮಾಡ್ತಾ ಇದ್ದರೆ ಅಲ್ಲಿ ಮೇರುವಾಗಿ ಇವತ್ತು SSK ಸಮಾಜದ ಕೊಡುಗೆ ಇವತ್ತು ಭಾಳಷ್ಟು ಇವತ್ತು ನಿಜವಾಗಿರ್ತಕ್ಕಂಥ ಜನಸಾಮಾನ್ಯನ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಉದ್ಯೋಗನ ರೂಪಿಸುವಂಥ ದಿಸೆಯಲ್ಲಿ ಕೂಡ ಇವತ್ತಿದೆ. ಇವತ್ತು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಕುಡಿತದ ಕೆಡಕಗಳನ್ನು ದೂರ ಮಾಡಿ ಆದರ್ಶವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಡುವಂಥ ದಿಸೆಯಲ್ಲಿ ಒಂದು ಏನಾದರೂ ಒಂದು ಬೆಳಕು ಮೂಡಿತ್ತೆ ಆರೋಗ್ಯ ಕ್ಷೇತ್ರಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದೆ ಅಂತಂದರೆ ತಪೋವನದ ಮುಖಾಂತರ SSK ಸಮಾಜನ ಕೊಟ್ಟಿದೆ ಅಂತಕ್ಕಂಥದ್ದು ನಾವು ಹೆಮ್ಮೆಯಿಂದ ಹೇಳಬೇಕು. ಯಾಕಂದರೆ ಇವತ್ತು ಕೂಡ ಇವತ್ತು ತಪೋವನ ಅಂತಂದರೆ ಎಲ್ಲ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಜನಸಾಮಾನ್ಯನಿಂದ ಹಿಡಿದು ಮಾನ್ಯ ವರ್ಗದ ಎಲ್ಲ ಬದುಕಿಗೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಬೆಳಕನ್ನು ಕೊಡುವಂಥ ದಿಸೆಯಲ್ಲಿ ಇವತ್ತು ಶೇಷಕುಮಾರ್ ಅವರು ಮಾಡಿದ್ದಾರೆ ಅಂತಕ್ಕಂಥ ವೈಯಕ್ತಿಕ ಅವ್ರ ಹೆಗ್ಗಳಿಕೆ ಅಲ್ಲ, ಅದು ಸಮಾಜ ನಿಜವಾಗಿರ್ತಕ್ಕಂಥ ಹೆಗ್ಗಳಿಕೆ. ಅದು ಸಮಾಜದ ಮುಖಾಂತರ ಇವತ್ತು ಸಮಾಜಕ್ಕೆ ಅಲ್ಲ, ಬರೀ ಎಲ್ಲ ನಿಜವಾಗಿರ್ತಕ್ಕಂಥ ನಾಡಿನ ಮನುಕುಲಕ್ಕೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಬದುಕನ್ನು ಕಟ್ಟಿಕೊಡುವಂಥ ದಿಸೆಯಲ್ಲಿ ಆ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಹೀಗೆ ಧಾರ್ಮಿಕ ನೆಲೆಗಟ್ಟಿನ ಮೇಲೆ ಏನಾದ್ರು ಕೂಡ ನಾವು ವಿಚಾರ ಮಾಡಿದ್ದೆ ಆದರೆ ಇವತ್ತು ದುರ್ಗಾದೇವಿ ಅಷ್ಟೇ ಅಲ್ಲ, ಇವತ್ತು ಹರಿಹರೇಶ್ವರ ದೇವಸ್ಥಾನ ಬಂತು, ಅಂಬಾ ಭವಾನಿ ಒಂದು ಜಾತ್ರೆ ಬಂತು, ಶರನ್ನವರಾತ್ರಿ ದಸರಾ ಮಹೋತ್ಸವ ಬಂತು ಅಂತಂದರೆ ಅಲ್ಲಿ ಮುಂಚೂಣಿಯನ್ನು ಹಿಡ್ಕೊಂಡು ಧಾರ್ಮಿಕ ಕ್ಷೇತ್ರಕ್ಕೆ ನಮ್ಮ ನೆಲ ಜಲ ಭಾಷೆ
ನಮ್ಮ ಆಚಾರ ವಿಚಾರಗಳಿಗೆ, ಸಂಸ್ಕೃತಿ ಸಂಸ್ಕಾರಗಳಿಗೆ, ಸನಾತನ ಹಿಂದೂ ಸಂಸ್ಕೃತಿಗೆ ಹೋರಾಟ ಮಾಡಿ ಏನಾದರೂ ನಮ್ಮ ಅಸ್ತಿತ್ವ ಉಳಿಸ್ಕೊಂಡು ನಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆನ ಕಾಪಾಡ್ಕೋಬೇಕು, ಶಿಷ್ಟಾಚಾರ ಸಂಸ್ಕಾರ ಅಂತಂದರೆ SSK ಸಮಾಜದ ಯುವಕರು ಹೋರಾಟ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ನೋಡ್ತಾ ಬಂದೀವಿ. ಅವರ ಕೊಡುಗೆ ಭಾಳಷ್ಟು ದೊಡ್ಡದಿದೆ, ಸಮಾಜಮುಖಿಯಾಗಿರ್ತಕ್ಕಂಥದ್ದನ್ನು. ಹೀಗೆ ನಾವು ಹೇಳ್ತಾ ಹೋದರೆ ಭಾಳಷ್ಟು ಇದೆ. ಹಾಗಾಗಿ SSK ಸಮಾಜ ಸ್ವರ್ಣದಲ್ಲಿರ್ಬೋದು. ದಾವಣಗೆರೆಯಲ್ಲಿ 68 ಮನೆ ಇದೆ, 300 ಜನ ಇದ್ದಾರೆ. ಮೊನ್ನೆನೂ ಕೂಡ ಅಂಬಾಭವಾನಿ ದೇವಸ್ಥಾನವನ್ನು ನಾವು ಮಾಡಿದಾಗ ಅಧ್ಯಕ್ಷರು ಬಂದಿದ್ದರು. ಅಲ್ಲಿ ಕೂಡ ನೋಡಿದ್ರು, ಇಲ್ಲಿ ಕಾರ್ಯಕ್ರಮ ಭಾಳ ಚೆಂದ ರೂಪಿಸಿದ್ರು. ಚಿಕ್ಕದಾಗಿರ್ತಕ್ಕಂಥ ಕಾರ್ಯಕ್ರಮ ದೊಡ್ಡದಾಗಿ ಚೆನ್ನಾಗಿ ನಡೆದಿತ್ತು. ಆದರೆ ಇಲ್ಲಿ 500-600 ಮನೆಯದ್ದು 3-3.5 ಸಾವಿರ ಜನಸಂಖ್ಯೆ ಇದ್ದರೂ ಕೂಡ ಯಾವತ್ತೂ ಕೂಡ ಸಮಾಜಮುಖಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರತಕ್ಕಂಥದ್ದು ನೋಡ್ತೀವಿ. ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಲ್ಲಿ ನಾಗಣ್ಣನವರು ಅತಿದ್ದಾಗ ಭಾಳಷ್ಟು ಪಾಂಡು ಮತ್ತು ನಲ್ಲಿ ನಾಗರಾಜರವರೇ ನಮ್ಮ ಮಠಕ್ಕೂ SSK ಸಮಾಜಕ್ಕೂ ಒಂದು ಕೊಂಡಿಯಾಗಿ ಕೆಲಸವನ್ನು 31 ವರ್ಷ ಆದ ನಾವು ಸ್ವಾಮಿಗಳಾಗಿ ಇವತ್ತು ಹರಿಹರ ಮತ್ತು ದಾವಣಗೆರೆ SSK ಸಮಾಜದ ನಂಟಾಗಿ ಏನಾದರೂ ಒಂದು ಕೊಂಡಿ ಬೆಸ್ಕೊಂಡಿತ್ತು ಅಂತಂದರೆ ಅದು ನಲ್ಲಿ ಪಾಂಡು ಮತ್ತು ನಲ್ಲಿ ನಾಗರಾಜ ಅಂತಕ್ಕಂಥ ನಾವು ಮರೆಯಂಗಿಲ್ಲ. ಯಾಕಂದರೆ ಅವ್ರ ಸೇವೆ ಭಾಳ ದೊಡ್ಡದು. ಅದಕ್ಕೆ ಇಲ್ಲಿ ಏನೇ ನಡಿಬೇಕಾದ್ರೂ ಕೂಡ ಇಲ್ಲಿ ಏನಿಲ್ಲ, ತಿಮ್ಮಸಜ್ಜನ ಗದ್ದಿಗೆ ಭಾಳಷ್ಟು ಗದ್ದಿಗೆ ಹಂಗೆ ಇತ್ತು, ಒಂದು ಗದ್ದಿನೂ ಕಟ್ಟಿರಲಿಲ್ಲ. ಇವತ್ತು ಕೃಷ್ಣಮೂರ್ತಿ ಪವಾರ್ ಅವರು ಇದಕ್ಕೆಲ್ಲ ಅದನ್ನ ಓಡಾಡಿ ಎಲ್ಲ ನಿಮ್ಮೆಲ್ಲರ ಸಹಕಾರ್ತ ಕೆಲಸ ಹೋರಾಟ ಮಾಡ್ತಾರೆ ಇವತ್ತು. ಅದಕ್ಕೆ ಅಲ್ಲಿ ಕೆಲಸ ನೋಡಿ ಏನೂ ಇರಲಿಲ್ಲ, ಬಂದು ಕರ್ಕೊಂಬಂದು ತೋರಿಸಿದ್ರು. ಹೋಗಿ ಇಲ್ಲಿ ಯಾಕೆ ಮಾಡಿರಪ್ಪ, ಹಿಂಗೈತಿ ಈ ಕಡೆ ದಾರಿ ಇದೆಲ್ಲ ಭಾಳಷ್ಟು ಎಲ್ಲ ವಾಸ್ತುಕ್ಷೇತ್ರ ಫಲನೇ ಎಲ್ಲ ತಲೆ ಕೆಳಗ ನಿಂತಿದ್ದು, ಏನು ಮಾಡ್ತೀರಿ ಅಂತಂದಾಗ ನೀವೇನಾರು ಮಾಡಿ ಪಾದ ಇಟ್ಬಿಟ್ರೆ ಸಾಕಲ್ಲ, ಅಕ್ಕತ್ ನೀವು ಮಾರ್ಗದರ್ಶನ ಮಾಡ್ತೀವಿ ಅಂತ ತಿಳ್ಕೊಂಡು ಅಂದಾಗ ತಿಮ್ಮಸಜ್ಜನ ಗದ್ದಿಗೆ ಆಯಾಮ ಕೊಟ್ಟಿವಿ, ಅದಕ್ಕೆಲ್ಲ ಮಾಡಿದ್ರು. ದೇವಸ್ಥಾನ ಇದೇ ಥರ ಕಟ್ಟ್ರಿ ಅಂತ ಹಿಂಗೆಲ್ಲ ಮಾಡಿದರು. ನಂತರ ನಾಗರಾಜರು ಅಧ್ಯಕ್ಷ ಬಂದಾಗ ನೀವೇನಾರು ಇಲ್ಲಿ ಒಂದು ಮಹಾದ್ವಾರ ಕಟ್ಟಿ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕಂತ ಶುರು ಮಾಡೋದನ್ನೆಲ್ಲ ತಲೆ ಎತ್ತ ನಿಲ್ಲಿಸಿದ್ರು. ಈ ದುರ್ಗಾದೇವಿ ದೇವಸ್ಥಾನಕ್ಕೆ ಏನಾರು ಕಾಯಕಲ್ಪ ಕಟ್ಟಲೇಬೇಕು ಅಂತ ತಿಳ್ಕೊಂಡು ಸ್ವಲ್ಪ ವ್ಯವಸ್ಥೆ ಮಾಡಿದ್ವಿ. ಅಷ್ಟೊತ್ತಿಗೆ ನಾಗಣ್ಣವ್ರು ಹೊರದು ಕೆಲಸ ಶುರು ಮಾಡಿದ್ರು. ತದನಂತರ ಅವ್ರ ತರುವಾಯವಾಗಿ 8-10 ತಿಂಗಳಿಂದನೂ ಕೂಡ ನಮ್ಮ ಮೋಹನ್ ಕಿರೋಜಿ ಅವರು ಅಧ್ಯಕ್ಷರಾದರು. ಅವರಿಗೂ ಕೂಡ ನಾವು ತಿಮ್ಮಸಜ್ಜನ ಮಟ್ಟಕ್ಕೆ ಬಂದ ನೋಡಪ್ಪ, ಈಗ ನೂತನ ಅಧ್ಯಕ್ಷ ಈ ನಾಗಣ್ಣ ಹೋದ್ಮೇಲೆ ಅವತ್ತು ರಾಜ್ಯಾಧ್ಯಕ್ಷರಿದ್ದರು, ಈ ನಗರ ಘಟಕದ ಅಧ್ಯಕ್ಷರಿದ್ದು ಈ ಕಾರ್ಯಕ್ರಮದ ಕ್ಷೇತ್ರಫಲ ವಿನ್ಯಾಸವನ್ನು ತೋರಿಸಿ ಏನೇ ಕೆಲಸ ಆಗಬೇಕು ಅಂತ ತಿಳ್ಕೊಂಡು ಕೆಲಸದ ಬಗ್ಗೆ ತಿಳಿಸಿ ಈ ಥರ ಮಾಡಬೇಕು ಅಂತ ತಿಳ್ಕೊಂಡು ಅವತ್ತು ತೋರಿಸಿರ್ತಕ್ಕಂಥ ಕೆಲಸ ಇಷ್ಟು ಕಡಿಮೆ ಸಮಯದಲ್ಲಿ ಮೋಹನ್ ಕುಮಾರ್ ಅವರು ಸಮಾಜದ ಹಿರಿಯರ ಕಿರಿಯರ ಯುವಕ ಮಿತ್ರರ ಎಲ್ಲ ನಿಮ್ಮೆಲ್ಲರ ಸಹಕಾರ ತೆಗೆದುಕೊಂಡು ಅತಿ ಶೀಘ್ರದಲ್ಲೇ ನಿಂತು ಹೋಗಿರ್ತಕ್ಕಂಥ ಅಸ್ತವ್ಯಸ್ತವಾಗಿರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಇವತ್ತು ಸಮಾರೋಪಗೊಳಿಸಿ ಇವತ್ತಿನ ದಿವಸ ಸಮಾಜಮುಖಿಯಾಗಿ ಅನಾವರಣಗೊಳಿಸ್ತಕ್ಕಂಥ ಒಂದು ಪಾತ್ರ ಸಿಂಹ ಪಾಲು ಅಂತಂತಂದರೆ ನಾಗಣ್ಣವರು ಬಿಟ್ಟು ಹೋಗಿರ್ತಕ್ಕಂಥ ಕೆಲಸ ಪರಿಪೂರ್ಣತೆಯಲ್ಲಿ ಇವತ್ತು ಮೋಹನ್ ಕಿರೋಜಿಯವರು ಮಾಡಿದ್ರಲ್ಲ, ಸಮಾಜ ಅವ್ರಿಗೆ ಬೆನ್ನೆಲುಬ ನಿಂತಿದೆ, ಅವ್ರು ಮಾಡಿದರು ಅಂತಕ್ಕಂಥ ದೊಡ್ಡ ಸಾಧನೆಯನ್ನು ಇವತ್ತು ಹೇಳಬೇಕಾಗತ್ತೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ಗುರು. ಶ್ರೀ ಗುರುವೇ ನೀನು ಒಲಿದು ಪಾದವ ನಿಟ್ಟ ಈ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತೇವೆ. ಗುರುವಿನ ಪಾದ ಎಲ್ಲಿ ಬೆಳೀತತ್ತಲ್ಲ, ಎಲ್ಲಿ ಪಾದ ವಿನ್ಯಾಸ ಗುರು ಅಂತಕ್ಕಂಥ ಶಕ್ತಿ ಮಾಡುತ್ತಲ್ಲ, ಅಲ್ಲೆಲ್ಲವೂ ಕೂಡ ಅಲ್ಲಿ ಪಾಮರನೂ ಕೂಡ ಪಾವನನ್ನಾಗಿ ಮಾಡುವಂಥ ಶಕ್ತಿ ಅದಕ್ಕೆ ಬರುತ್ತೆ. ಆ ಗುರು ಅಂತಕ್ಕಂಥ ಪದವನ್ನು ಪ್ರತಿ ವರ್ಷವೂ ಕೂಡ ತಿಮ್ಮಸಜ್ಜನ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಬರ್ತೀವಿ, ಗದ್ದಿಗೆ ಪಾದೋದಕ್ಕೆ ಹಾಕ್ತೀವಿ. ತಿಮ್ಮಸಜ್ಜನ ಗದ್ದಿಗೆ ಬೆಳೀತಾನೆ ಐತಿ. ಕೊನೆಗೆ ನಾವು ಇಲ್ಲೇ ಇಷ್ಟು ವರ್ಷ ಬಂದರೂ ಕೂಡ ದುರ್ಗಾದೇವಿ ಕರ್ಕೊಂಡು ಹೋಗಿದ್ದಿಲ್ಲ. ಮೋಹನ್ ಕೌರ್ ಅಧ್ಯಕ್ಷರು ಬಂದು ನೀವು ಬರ್ರಿಯಪ್ಪ ತೋರಿಸಲಿ ಪಾದ ಇಡ್ರಿ ಅಂತ ತಿಳ್ಕೊಂಡು ಹೇಳಿದ್ರು. ದುರ್ಗಾದೇವಿ ತಲೆ ಮೇಲೆ ಕೈ ಇಟ್ಟು ಹೇಳಿದ್ವಿ. ಇಲ್ಲಿ ಅರ್ಧಂಬರ್ಧ ಎಲ್ಲ ಕೆಲಸ ಆಗಿರ್ತಕ್ಕಂಥದ್ದನ್ನು ಎಲ್ಲ ಸಂಪೂರ್ಣ ನಡೆಸ್ಕೋಬೇಕಪ್ಪ ಅಂದರೆ ನಿನ್ನ ಇಚ್ಛಾಶಕ್ತಿ, ನಿನ್ನ ಕ್ರಿಯಾಶಕ್ತಿ, ನಿನ್ನ ಜ್ಞಾನಶಕ್ತಿ ಜಾಗೃತ ಆಗಲಿ ಅಂತಂದೇಳಿ ಆ ದೇವಿಗೆ ಪಾದೋದಕವನ್ನು ಹಾಕುವುದ್ರ ಮುಖಾಂತರ ಆಶೀರ್ವಾದ ಮಾಡಿ ಚೈತನ್ಯ ಶಕ್ತಿಗೆ ಒಂದು ಅನುಗ್ರಹ ಮಾಡ್ತಾ ಹೋದ್ವಿ. ಆ ಶಕ್ತಿ ಇವತ್ತು ಜಾಗೃತ ಆಯಿತು. ಮೋಹನ್ ಕುಮಾರ್ ಮುಖಾಂತರ ಎಲ್ಲ ಕೆಲಸಗಳು ತಡತಾ ಮಾಡ್ತಾ ಎಲ್ಲವೂ ಕೂಡ ಭಾಳಷ್ಟು ತ್ವರಿತಗತಿಯಲ್ಲಿ ಆಯಿತು. ಅದಕ್ಕೆ ಗುರು ಅಂತಕ್ಕಂಥ ಶಕ್ತಿ, ಗುರುವಿನ ನಿಜವಾಗಿರ್ತಕ್ಕಂಥ ಪಾಪವನ್ನು ದಹಿಸುವುದು ಯಾವುದೋ ಅದು ಪಾದ ಅಂತ ಹೇಳ್ತಾರೆ. ಗುರುಪಾದ ಎಲ್ಲ ಕಡೆ ವಿನ್ಯಾಸ ಮಾಡಿದಾಗ ನಂಬಿಕೆ ಇಡ್ರಿ. ಗುರುವನ್ನು ಹೇಗೆ ಆರಾಧಿಸಬೇಕು, ಗುರುವನ್ನು ಹೇಗೆ ನಂಬಬೇಕು ಅಂತಕ್ಕಂಥದ್ದನ್ನು SSK ಸಮಾಜದಿಂದ ಇವತ್ತೆಲ್ಲ ಸಮಾಜರು ಕಲಿಬೇಕಾಗಿದೆ. ಅದಕ್ಕೆ ಗುರುವನ್ನು ಆಶ್ರಯಿಸಿ ಗುರು ತೋರಿದ ಆದಿ ಜೀವನಕ್ಕೆ ಹೆದ್ದಾರಿ ಅಂತಕ್ಕಂಥ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡಿರ್ತಕ್ಕಂಥ ಸಮಾಜ ಅಂತಂದರೆ ಇವತ್ತು ಏನೇ ಮಾಡಿದ್ರು ಕೂಡ ಗುರು ಬೇಕು ಅಂತಕ್ಕಂಥ ಬಯಕೆಯಿಂದ ನೀವು ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ತಿಳ್ಕೊಂಡು ಎಲ್ಲ ನಿಜವಾಗಿರ್ತಕ್ಕಂಥ ನಿಮ್ಮ ಸಾಧನೆಯ ಕೆಲಸ ಕಾರ್ಯಗಳು ಕೂಡ ನಿಜವಾದ ಒಂದು ಪಥವನ್ನು ಮುಟ್ಟುವಂಥ ದಿಸೆಯಲ್ಲಿ ಶ್ರೇಯಸ್ಸನ್ನು ಫಲವನ್ನು ಕೊಡ್ತಾ ಇದೆ ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯವಾಗಿರ್ತಕ್ಕಂಥದ್ದಾಗಿದೆ. ಸಮಯ ಭಾಳಾಗಿದೆ. ಇದು ಊಟದ ಸಮಯ, ಪಾಠದ ಸಮಯ ಅಲ್ಲ. ಎಲ್ಲರೂ ನೀವು ತತ್ತರಿಸಿ ಹೋಗ್ಬಿಟ್ರಿ. ಅಲ್ಲಿ ಬಿಸಿಲು ನಾವೇನು ಕೂತೀವಿ ಫ್ಯಾನಿಗೆ, ಸ್ವಲ್ಪ ನೀವೆಲ್ಲ ಬಿಸಿಲಿಗೆ ಕೂತ್ಕೊಂಡು ಗಾಳಿ ಸುತ್ತೊಡೆದೊಯ್ಯಿರಿ. ಇನ್ನೂ ಅಲ್ಲಿ ಡೈನಿಂಗ್ ಹಾಲ್ ಉದ್ಘಾಟನೆ ಆಗಿಲ್ಲ. ಆದರೂ ಔಚಿತ್ಯವಾಗಿ 2 ಸಂದೇಶ ಹೇಳಲೇಬೇಕು. ಏನಿದು ಕಳಸಾರೋಹಣ ಮಹದ್ವಾರ ಅಂತ
ನಾವು ಮಹಾದ್ವಾರ ದೇವಿ ಗುಡಿ ಮಹಾದ್ವಾರನೂ ಕಟ್ಟಿದ್ವಿ ಅಲ್ಲಿ. ತನ್ನದೇ ಆಗಿರ್ತಕ್ಕಂಥ ಮಹಾದ್ವಾರ ಅಂತಂದರೆ ಮನೆ ಬಾಗಿಲಿಗೆ ಒಂದು ತಲಬಾಗಿಲು ಅಂತ ಇಡ್ತೀರಿ ನೀವು. ಅದು ವಾಸ್ತು ಅಂತಂದರೆ ವಾಸ್ತು ಪುರುಷನ ದೇಹ ಅಂದರೆ ಒಂದು ಮನೆ. ಇದು ದೇವಸ್ಥಾನದ ಪರಿಸರ ಅಂದರೆ ಇದೆಲ್ಲ ಒಂದು ಮನೆ. ಇದಕ್ಕೆ ಮುಖ ಇರಲಿಲ್ಲ. ಅದನ್ನೇ ನಾನು ಹೇಳಿದ್ದೆ, ಇದು ವಾಸ್ತು ಕ್ಷೇತ್ರ ಬಂಧಿಸಬೇಕು ಅಂದ್ರೆ ನೈಋತ್ಯ ಮೂಲಿ ಬರ್ತಾ ಇದ್ದೀರಿ, ಅಲ್ಲಿ ಮಹಾದ್ವಾರ ಮಾಡಲೇಬೇಕು, ಒಂದು ಗೇಟ್ ಮಾಡಲೇಬೇಕಂತ ನಾಗರಾಜ್ ಅವ್ರು ಹೇಳಿದಾಗ ಅದು ಶುರು ಮಾಡಿದರು. ಅದು ಭಾಳ ಕಷ್ಟಕರ ಆಯ್ತು ಅದು ಮಾಡಲಿಕ್ಕೆ. ಬಂಡೆ ಬಂದುಬಿಟ್ಟು ಏನು ಒಳಗೆ ಹೋಗ್ದಂಗೆ ಆಯ್ತು. ಅದ್ರ ಮೇಲೆ ಎಲ್ಲ ಭಾಳಷ್ಟು ಪ್ರಮಾಣದ ಭಾಳ ಕೆಲಸ. ಅದು ಒಂದು ಮಹಾದ್ವಾರ ಕಟ್ಟಕ್ಕೆ ಹೋಗಿ 4-5 ಮಹಾದ್ವಾರ ಕಟ್ಟುವಂಥ ಖರ್ಚನ್ನು ಅದು ಒಂದೇ ತೊಗೊಂಡ್ಬಿಡ್ತದೆ. ಅದಕ್ಕೆ ಅವ್ರು ಪ್ರಯತ್ನ ಪಟ್ಟು ಅದಕ್ಕೆ ಶುರು ಮಾಡಿದರು. ಯಾಕೆ ಇದನ್ನೆಲ್ಲ ಹೇಳಿದ್ವಿ ಅಂತಂದರೆ, ಇದಕ್ಕೆ ಮುಖ ಇಲ್ಲದೆ ಇರ್ತಕ್ಕಂಥ ದೇಗುಲದ ವಾತಾವರಣ, ಈ ಪರಿಸರಕ್ಕೆ ವಾಸ್ತುಕ್ಷೇತ್ರನೇ ಮುಖ ಇಲ್ಲ. ಅದಕ್ಕೆ ನೈಋತ್ಯ ದಿಕ್ಕಿಗೆ ಒಂದು ದಿಕ್ಕನ್ನು ಮಹಾದ್ವಾರನ್ನು ಕಟ್ಟಿದ್ದೆ. ಆದರೆ ಆ ನೈಋತ್ಯ ದಿಕ್ಕಿನಲ್ಲಿ ವಾಸ್ತು ಪುರುಷನಿಗೆ ಬರುವಂಥ ಹೋಗೋರು ಎಲ್ಲರಿಗೂ ಕೂಡ ಶುಭವನ್ನು ಕೋರುವಂಥ ಮಹಾ ಅಂತಂದ್ರೆ ದೊಡ್ಡದು ಅಂತ, ದ್ವಾರ ಅಂದರೆ ಬಾಗಿಲು, ದೊಡ್ಡದಾಗಿರ್ತಕ್ಕಂಥ ಬಾಗಿಲನ್ನು ನಿರ್ಮಾಣ ಮಾಡಿರಿ. ಅಲ್ಲಿ ಬರೋರಿಗೆ ಹೋಗೋರಿಗೆ, ಈ ದೇವಸ್ಥಾನ ಬರ್ತಕ್ಕಂಥವ್ರಿಗೆ ಹೋಗೋರಿಗೆ ಎಲ್ಲರಿಗೂ ಕೂಡ ಶುಭಪ್ರದವನ್ನು ಅನುಗ್ರಹಿಸ್ತಕ್ಕಂಥ ಮಂಗಲಕರವಾಗಿರ್ತಕ್ಕಂಥ ದೇವಿಯ ಅನುಗ್ರಹ ಆ ಮುಖಾಂತರ ಆಗಬೇಕಪ್ಪ. ಅಲ್ಲಿ ವಾಸ್ತು ಪುರುಷ ನೆಲೆಸ್ತಾನೆ, ಅವನು ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದನ್ನು ಹೇಳಿದ್ವಿ. ಹಾಗಾಗಿ ಮಹಾದ್ವಾರ ಆಯಿತು. ಮಹಾದ್ವಾರಕ್ಕೆ ಕಳಸವನ್ನು ಸ್ಥಾಪನೆ ಮಾಡಿದ್ವಿ. ದೇವಿಗೆ ಗೋಪುರ ಆಯಿತು. ಗೋಪುರ ಕಳಸಾರೋಹಣ ಮಾಡಿದ್ವಿ. ಕಳಸಾರೋಹಣ ಮಾಡೋ ಉದ್ದೇಶ ಏನಪ್ಪ ಅಂದರೆ, ವೇದಗಳು ಹೇಳ್ತಾವೆ ಮಾತನ್ನು. ಕಳಸನ್ನು ಯಾಕೆ ದೇವಸ್ಥಾನಕ್ಕೆ, ಮನೆಗೆಲ್ಲ ಇವತ್ತು ದಾವಣಗೆರೆಯಲ್ಲ, ಇಲ್ಲೆಲ್ಲ ಈ ಭಾಗದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು ಇರ್ಬೋದು. ಆ ಎಲ್ಲ ಶ್ರೀಮಂತರು ಅವ್ರ ಮನೆಗೇನು ಗೋಪುರ ಕಟ್ಟಿಲ್ಲ, ಕಳಸನ ಇಟ್ಟಿಲ್ಲ. ಯಾಕೆ ಇಡಕ್ಕೆ ಬರೋದಿಲ್ಲ? ಯಾಕಂದರೆ ಗೋಪುರ ಮತ್ತು ಕಳಸ ಅಂತಂದರೆ ಅಪರಿಮಿತವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು. ಆ ಶಕ್ತಿನೇ ಅದು ಅಗಣಿತವಾಗಿರ್ತಕ್ಕಂಥದ್ದು. ಅದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಅಂಥ ಅಘೋರವಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯವಾಗಿರ್ತಕ್ಕಂಥ ಗೋಪುರವನ್ನು, ಕಳಸವನ್ನು ಯಾರ ಮನೆಗೂ ಎಂಥ ಶ್ರೀಮಂತದನಪ್ಪ ಅವ್ರ ಮನೆಗೆ ಇಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಸಾರ್ವಜನಿಕವಾಗಿರ್ತಕ್ಕಂಥ ದಿವ್ಯ ಸ್ಥಾನ ಇರಬೇಕು. ಅದು ಇಡಬೇಕಾಗಿದ್ದರೆ ಅದು ಮನೆಗೆ ಇಡಬೇಕಾದ್ರೆ ಸೀಮಿತ ಆಗುತ್ತೆ. ಅದಕ್ಕೆ ಸೀಮಿತವಾಗಿರ್ತಕ್ಕಂಥ ಸ್ಥಳದಲ್ಲಿ ಇಡಂಗಿಲ್ಲ. ಸೀಮಾತೀತವಾಗಿರ್ತಕ್ಕಂಥ ಸಾವಿರಾರು ಲಕ್ಷಾಂತರ ಜನ ಬಂದು ಹೋಗ್ತಕ್ಕಂಥ ಈ ದೇಗುಲಗಳಿಗೆ ಗೋಪುರವನ್ನು ಕಟ್ಟಬೇಕು, ಕಳಸವನ್ನು ಧಾರಣ ಮಾಡಬೇಕು. ಗೋಪುರದ ಸಂಕೇತ ಏನಪ್ಪ ಅಂತಂದರೆ ಕೀರ್ತಿಯ ಸಮೃದ್ಧಿ. ಅಲ್ಲಿ ದೇವಾನ ದೇವತೆಗಳ ಪವಾಡಗಳನ್ನು, ಆ ದುರ್ಗಾದೇವಿ ಪವಾಡಗಳನ್ನು, ಲೀಲೆಗಳನ್ನು ಬಿತ್ತರಿಸುವಂತಹ ಎಲ್ಲ ಗೊಂಬೆಗಳನ್ನು ನಿರ್ಮಾಣ ಮಾಡತಕ್ಕಂಥ ಸಮೂಹವೇ ಒಂದು ಕಡೆಗೆ ಗೋಪುರ ಅಂತ ತಯಾರು ಮಾಡೀವಿ ನಾವು. ಆ ಗೋಪುರವನ್ನು ಯಾರು ದರ್ಶನ ಮಾಡ್ಕೊಳ್ತಾರಲ್ಲ ಅವ್ರು ಎಲ್ಲ ಥರನಾಗಿರ್ತಕ್ಕಂಥ ಬದುಕಿನಲ್ಲಿ ಕಷ್ಟ ನಷ್ಟಗಳು ದೂರ ಆಗಿ ಸುಖ ಸಮೃದ್ಧಿ ಪ್ರಾಪ್ತಿಯಾಗೋದ್ರ ಜೊತೆಗೆ ಎಲ್ಲರ ಬದುಕು ಉತ್ತುಂಗ ಸ್ಥಿತಿಗೆ ಹೋಗಲಿಕ್ಕೆ, ಊರ್ಜಿತವಾಗಲಿಕ್ಕೆ, ಕೀರ್ತಿಯನ್ನು ಹೊಂದಲಿಕ್ಕೆ ಅಲ್ಲಿ ಸಾಧ್ಯ ಐತಿ. ಅದು ದರ್ಶನ ಮಾತ್ರದೇ. ಅದ್ರ ಮೇಲೆ ಒಂದು ಕಳಸ ಸ್ಥಾಪನೆ ಮಾಡಿದರೆ ವೇದಗಳು ಹೇಳ್ತಾವೆ, ಕಲಶಸ್ಯೆ ಮುಖೇ ರುದ್ರ ಕಂಠೆ ವಿಷ್ಣು ಸಮಾಶ್ರಿತ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಾ ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾತೃಗಣ ಸ್ಮೃತಾ ಕುಕ್ಷೌತು ಸಾಗರಾ ಸರ್ವೇ ಸಪ್ತದ್ವಿಭಾವಸುಂದರ ಋಗ್ವೇದೋತ ಯಜುರ್ವೇದೋ ಸಾಮವೇದ ಅಥರ್ವಣ ಅಂಗೈಶ್ಚ ಸಹಿತ ಸರ್ವೇ ಕಲಶಂತು ಸುಮಾಶ್ರಿತ ಅಂತ ತಿಳ್ಕೊಂಡು ಹೇಳುತ್ತೆ. ಈ ಕಳಸ ಏನು ಹೊಂದಿದೆ, ಈ ಕಳಸ ದೇವಸ್ಥಾನ ಮೇಲೆ ಯಾಕೆ ಇಡಬೇಕು ಅಂತಂದೇಳಿ ವೇದಗಳು ಹೇಳ್ತಕ್ಕಂಥ ಮಾತು. ಆ ಕಳಸವನ್ನು ನೋಡ್ರಿ, ಆದಿ ಮಧ್ಯ ಅಂತ್ಯ 3 ಭಾಗವನ್ನು ಹೊಂದಿರತಕ್ಕಂಥದ್ದಾಗಿ ಕಳಸ ನೋಡ್ರಿ. ಆಧಾರದಲ್ಲಿ ಬ್ರಹ್ಮ ಇರ್ತಾನೆ, ಮಧ್ಯಕಂಠದಲ್ಲಿ ವಿಷ್ಣು ಇರ್ತಾನೆ, ಮೇಲ್ಭಾಗದಲ್ಲಿರ್ತಕ್ಕಂಥ ರುದ್ರನಿರ್ತಾನೆ. ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಕ್ಕಂಥ ಈ ಜಗತ್ತಿಗೆ ಸೃಷ್ಟಿಕರ್ತ, ಲಯಕರ್ತ ಮತ್ತು ಸ್ಥಿತಿಕರ್ತ ಬ್ರಹ್ಮ ವಿಷ್ಣು ಮಹೇಶ್ವರನ್ನ ಪ್ರತಿಯೊಬ್ಬ ಜೀವ ಸಂಕುಲವು ಕೂಡ, ಮಾನವನು ಕೂಡ ಪ್ರತಿನಿತ್ಯ ದರ್ಶನ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳ್ತಾ ಇದೆ. ನೀವು ಯಾರೂ ಕೂಡ ಮಾಡಿಲ್ಲ. ಅದಕ್ಕೆ ಮಾಡಿಲ್ಲ ಅಂತಕ್ಕಂಥ ಭಯ ಬೇಡ, ಆತಂಕ ಬೇಡ. ಯಾರು ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಗೋಪುರ ಕಳಸ ದರ್ಶನ ಮಾಡ್ಕೊಳ್ತಾರಲ್ಲ, ನಿಮಗೆ ಪ್ರತ್ಯಕ್ಷ ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರ ದರ್ಶನ ನಿಮಗೆ ಆಗುವುದು ಅಂತ ಹೇಳ್ತಾ ಕಲಶವನ್ನು. ನಂತರ ಮಧ್ಯೆ ಮಾತೃ ಗಣಾಸ್ಮೃತಃ, ಮಧ್ಯ ಭಾಗದಲ್ಲಿರ್ತಕ್ಕಂಥ ಒಂದು ಒಡಲಿದೆ ದುಂಡಗ ಗೋಲಾಕಾರ, ಆ ಬಿಂಬದೊಳಗೆ ಗಣಾಸ್ಮೃತ ಅಂದರೆ ಎಲ್ಲ ದೇವಾನುದೇವತೆಗಳು ಅಲ್ಲಿ ಸಮಾಗಮಗೊಂಡಿರ್ತಾರೆ. ನಮ್ಮ ಸನಾತನ ಭಾರತೀಯ ಸಂಸ್ಕೃತಿಯಲ್ಲಿ 33 ವಿಧವಾಗಿರ್ತಕ್ಕಂಥ ದೇವತೆಗಳನ್ನು, ದೈವತ್ವನ ಪೂಜಿಸುವಂಥ ಪರಿಪಾಠವನ್ನು ನಾವು ರೂಢಿಸ್ಕೊಂಡಿದ್ದೀವಿ. ಆ 33 ದೇವತೆಗಳನ್ನು ನಾವು ಕಂಡಿಲ್ಲಪ್ಪ, ಪೂಜೆ ಮಾಡಿಲ್ಲಪ್ಪ, ಆತಂಕ ಯಾರಿಗೂ ಬೇಡ. ಆ ಕಳಸವನ್ನು ದರ್ಶನ ಮಾಡಿಕೊಂಡ್ರೆ ಸಾಕು. ಎಲ್ಲರಿಗೂ ಕೂಡ 33 ಕೋಟಿ ವಿಧವಾಗಿರ್ತಕ್ಕಂಥ 33 ವಿಧವಾಗಿರ್ತಕ್ಕಂಥ ದೇವತೆಗಳನ್ನು ಪ್ರತ್ಯಕ್ಷ ನಾವು ದರ್ಶನ ಮಾಡಿಕೊಂಡು ಪೂಜೆ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ, ಫಲ, ಪುಣ್ಯದ ಫಲ ಆ ಕಳಸದಿಂದ ನಮಗೆ ಅನುಗ್ರಹ ಆಗುತ್ತೆ ಅಂತ ಹೇಳ್ತೀವಿ. ಜೊತೆಗೆ ಏನು ಹೇಳುತ್ತಪ್ಪ ಅಂತಂದರೆ, ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಜೀವನ ಪರ್ಯಂತರ
ಯಾವತ್ತೂ ಕೂಡ 4 ವೇದಗಳನ್ನು ಕಲಿಲೇಬೇಕು ಅಂತೇಳಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ಣ ವೇದ. ನಾವು 4 ವೇದ ಕಲಿತಿಲ್ಲಪ್ಪ, ಇವತ್ತು ನಮ್ಮ ಭಟ್ರಿದ್ರು ಹೇಳಿದ್ರು ಅವರು ಅಂತ ತಿಳ್ಕೊಂಡು, ಚಿದಂಬರ ಭಟ್ರಿದ್ರು ನೆನೆಸ್ಕೊಟ್ರು ಅಂತ ತಿಳ್ಕೊಂಡು ನಾವು ಹೇಳ್ತೀವಿ, ನೋಡ್ತೀರಿ. ನೀವು ಯಾರು ಕಲ್ತಿಲ್ಲ, ನಿಮಗೆ ಚಿಂತೆ ಬೇಡ. ಆದರೆ ದೇವಸ್ಥಾನ ಮೇಲೆ ಇರ್ತಕ್ಕಂಥ ಈ ಕಳಸವನ್ನು ದಿನಕ್ಕೆ ಒಂದೊತ್ತು ಬಂದಾಗ ಇಲ್ಲಿ ದರ್ಶನ ಮಾಡ್ಕೊಂಡ್ರೆ ಸಾಕು. 4 ವೇದಗಳನ್ನು ಕಲ್ತ್ಕೊಂಡು ಅದರ ಸಾರವನ್ನು ನೀವು ತಿಳ್ಕೊಂಡು ಅನುಭವಿಸಿರ್ತಕ್ಕಂಥ ಪುಣ್ಯದ ಫಲ ನಿಮ್ಮೆಲ್ಲರಿಗೂ ಕೂಡ ಬರ್ಲಿಕ್ಕೆ ಸಾಧ್ಯ ಐತೆ. ಅದಕ್ಕೆ ಅಲ್ಲಿ ಕಳಸ ದೇವಸ್ಥಾನ ಮೇಲೆ ದರ್ಶನ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗಂಗಾ ಸ್ನಾನಂ ತುಂಗಾಪಾನಂ, ಇಲ್ಲಿ ತುಂಗಭದ್ರೆ ಪಲಕ್ ಹರಿತಾ ಇದ್ದಾಳೆ, ಸ್ನಾನ ಮಾಡಿದ್ರೆ ಪಾಪ ತಾಪಗಳು ನಿಷ್ಪತ್ತಿ ಆಗ್ತಾವೆ ಅಂತ ತಿಳ್ಕೊಂಡು ಏನಾದರೂ ಕೂಡ ಇವತ್ತು ಏನಂತ ನಾವೇನು ಮಾಡ್ತೀವಿ, ಸಂಕ್ರಾಂತಿ ಬಂದಾಗ ಈ ಹೊಳೆಯಲ್ಲೆಲ್ಲ ಸ್ನಾನ ಮಾಡ್ತೀವಿ. ಇಷ್ಟೇ ಅಲ್ಲ, ಗಂಗಾ ಸ್ನಾನಂ ತುಂಗಾಪಾನಂ, ಕಾಶಿಗೆ ಹೋಗಿ ಕಾಕಿ ಗಂಗಾ ಸ್ನಾನ ಮಾಡಬೇಕು ಅಂತ ಹೇಳಿದ್ವಿ. ಮೊನ್ನೆ ರುದ್ರಪ್ರಯಾಗದಲ್ಲಿ ಮಹಾಕುಂಭಮೇಳ ಅಂತ ಅಲ್ಲಿ ಹೋಗ್ಬಿಟ್ರೆಲ್ಲ ಪಾಪ ತಾಪಗಳನ್ನು ಹೋಗ್ತೀವಿ, ಒಂದು ಗಂಗೆ ಸ್ನಾನ ಮಾಡ್ಕೊಂಬಂದ್ರೆ ನೀವೆಲ್ಲ ಇದ್ರಿಲ್ಲಿ, ಹೌದಾ? ಅದಕ್ಕೆ ಹೇಳ್ತೀವಿ ಶಾಸ್ತ್ರ, ಒಬ್ಬ ಮನುಷ್ಯ ಮಾಡಬಾರತಕ್ಕಂಥ ಪಾಪ ತಾಪಗಳನ್ನು ಮಾಡಿದರೆ 7 ಸರೋವರಗಳಲ್ಲಿ ಮಿಂದು ಪಾಪವನ್ನು ಹಾಕಬೇಕು ಅಂತ ಹೇಳ್ತೀವಿ. ಗಂಗೆ, ಯಮುನೆ, ನರ್ಮದೆ, ಸಿಂಧು, ಕಾವೇರಿ, ಜಲೇಸ್ಮಿನ್ ಸನ್ನಿಧಿ ಮುಕ್ಕರು, ಅಂದರೆ 7 ಸರೋವರಗಳಲ್ಲಿ ಮಿಂದು ಎದ್ದಾಗ ಅವನು ಪಾಪ ತಾಪಗಳು ನಿಷ್ಪತ್ತಿ ಆಗುತ್ತೆ ಅಂತ ಹೇಳ್ತೀವಿ. ಉಳ್ಳವರು ಹೋಗ್ತಾರೆ, ಉಳ್ಳದವರಲ್ಲಿ ಇಲ್ಲಿ ಇರ್ತಕ್ಕಂಥವ್ರು 7 ಸರೋವರಗಳನ್ನು ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಐತಿ? ಅದಕ್ಕಂಥವ್ರು ಯಾರೂ ಚಿಂತೆ ಮಾಡಬೇಡ, ದೇವಸ್ಥಾನಕ್ಕೆ ಹೋಗಿ ಮನೆ ದೇವ್ರಿಗೆ ಹೋಗಿ ಮನೆ ದೇವರ ಮೇಲೆ ಗೋಪುರದ ಮೇಲೆ ಇಟ್ಟಿರ್ತಕ್ಕಂಥ ಕಳಸವನ್ನು ದರ್ಶನ ಮಾಡಿದ್ರೆ ಸಾಕು. 7 ಸರೋವರಗಳಲ್ಲಿ ಮಿಂದು ಪಾಪವನ್ನು ತೊಳೆದುಕೊಂಡು ಮುಕ್ತನಾಗ್ತಕ್ಕಂಥ ಒಂದು ಪುಣ್ಯದ ಫಲವನ್ನು ಕಳಸ ನಿಮ್ಮೆಲ್ಲರಿಗೂ ಕೂಡ ಅನುಗ್ರಹಿಸ್ತಕ್ಕಂಥದ್ದಾಗಿದೆ. ಅಂತಹ ನಿಜವಾಗಿರ್ತಕ್ಕಂಥ ಫಲವನ್ನು ಕೊಡುವಂಥದ್ದು ಈ ಕಲಶ ಅಂತ ಹೇಳ್ತಾರೆ. ಅದಕ್ಕೆ ಈ ಕಲಶಕ್ಕೆ ಅಪರಿಮಿತವಾಗಿರ್ತಕ್ಕಂಥ ಮಹಾಶಕ್ತಿ ಇದೆ. ಆ ಶಕ್ತಿ ಇನ್ನೂ ಏನು ಮಾಡ್ತಪ್ಪ ಅಂತಂದರೆ, ಗೋಪುರದ ಮೇಲೆ ಇರ್ತಕ್ಕಂಥ ಕಳಶ ಗರ್ಭಗುಡಿಲಿರ್ತಕ್ಕಂಥ ದುರ್ಗಾದೇವಿಗೂ ನಮ್ಮ ಅಂತರಿಕ್ಷದಲ್ಲಿ ಸಂಚಾರ ಮಾಡ್ತಕ್ಕಂಥ ದೇವತೆಗಳ ಚೈತನ್ಯ ಶಕ್ತಿಯನ್ನು ತಾನು ಗ್ರಹಿಸಿಕೊಂಡು ಆ ಶಕ್ತಿಯನ್ನು ಇವತ್ತು ದುರ್ಗಾ ಮಾತೆಗೆ ತಲುಪಿಸುವ ಮುಖಾಂತರ ದುರ್ಗಾ ಮಾತೆಗೆ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಜಾಗೃತವಾಗಿದ್ದು ಆ ಶಕ್ತಿ ದುರ್ಗಾ ಶಕ್ತಿಯನ್ನು ನೀವು ಯಾರು ದರ್ಶನ ಮಾಡ್ಕೊಳ್ತಾರಲ್ಲ, ನೀವು ಬೇಡಿಕೊಳ್ತಾರಲ್ಲ, ನೀವು ಏನೆಲ್ಲ ನಿವೇದನೆ ಮಾಡ್ಕೊಳ್ತಾರಲ್ಲ, ಎಲ್ಲ ಪಾಪ ತಾಪಗಳ ನಿವಾರಣೆ ಮಾಡಿ ಎಲ್ಲ ಪುಣ್ಯದ ಫಲವನ್ನು ನಿಮಗೆ ಕೊಡ್ತಕ್ಕಂಥ ನಿಮ್ಮ ಇಚ್ಛಾಶಕ್ತಿಯನ್ನು, ನಿಮ್ಮ ಜ್ಞಾನಶಕ್ತಿಯನ್ನು, ನಿಮ್ಮ ಕ್ರಿಯಾಶಕ್ತಿಯನ್ನು ಅನುಗ್ರಹಿಸ್ತಕ್ಕಂಥ ಶಕ್ತಿ ದುರ್ಗಾದೇವಿ ನಿಮಗೆಲ್ಲರಿಗೂ ಕೂಡ ಕೊಡ್ಲಿಕ್ಕೆ ಸಾಧ್ಯ ಐತಿ. ಅಂತಹ ನಿಜವಾಗಿರ್ತಕ್ಕಂಥ ಕೆಲಸವನ್ನು ಇವತ್ತು ಕಳಸ ಗೋಪುರದ ಮೇಲೆ ಇದ್ದುಕೊಂಡು ಇಡೀ ಈ ನಾಡಿಗೆಲ್ಲ ಸಕಾಲಕ್ಕೆ ಮಳೆ ಬೆಳೆ ನಿಜವಾಗಿರ್ತಕ್ಕಂಥ ಶ್ರದ್ಧಾ, ಭಕ್ತಿ, ನಿಷ್ಠೆ, ನಂಬಿಕೆ, ಆಚಾರ ವಿಚಾರವನ್ನು ಈ ನಾಡಿನ ಎಲ್ಲ ನಿಜವಾಗಿರ್ತಕ್ಕಂಥ ಮನುಕುಲಕ್ಕೆ ಸುಖಮಯವಾಗಿರ್ತಕ್ಕಂಥ ಸುಭಿಕ್ಷೆ ಜೀವನವನ್ನು ಕೊಡ್ತಕ್ಕಂಥದ್ದಾಗಿದೆ. ಅಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಅತಿವೃಷ್ಟಿ, ಅನಾವೃಷ್ಟಿ, ಅಕಾಲವೃಷ್ಟಿ, ಕ್ಷಾಮ, ಡಾಮರಾದಿ ದುರ್ಭಿಕ್ಷ ಉಂಟಾಗದೆ ಈ ನಾಡನ್ನೆಲ್ಲ ಸುಭಿಕ್ಷಗೊಳಿಸಿ ಆ ದೈವತಾ ಅನುಗ್ರಹದಿಂದ ನಿಮ್ಮೆಲ್ಲರನ್ನೂ ಉದ್ಧರಿಸಿ ನಿಮ್ಮ ಬದುಕನ್ನು ಉತ್ತುಂಗ ಸ್ಥಿತಿಗೆ ಒಯ್ಯುವಂತಹ ಒಂದು ಪುಣ್ಯದ ಫಲವನ್ನು ಅನುಗ್ರಹಿಸ್ತಕ್ಕಂಥದ್ದೇ ದುರ್ಗಾದೇವಿಯ ದೇವಸ್ಥಾನದ ರಾಜಗೋಪುರದ ಮೇಲೆ ಇಲ್ಲಿ ಸ್ಥಾಪನವಾಗಿರ್ತಕ್ಕಂಥ ಕಳಸ ಈ ಕೆಲಸ ಮಾಡ್ತಾ ಇದೆ. ಇಲ್ಲಿ ಮಹಾದ್ವಾರದ ಮುಂದೆ 5 ಕಳಸ ಇದೆ, ಅಲ್ಲಿ ಮುಂಭಾಗ 3 ಕಳಸ ಇದೆ, ಮೇಲೆ ಗೋಪುರಕ್ಕೆ ವಿಮಾನ ಗೋಪುರಕ್ಕೆ 1 ಕಳಸ ಇದೆ. ಒಟ್ಟಾರೆ 8 ಕಲಶಗಳನ್ನು ಇವತ್ತು 9 ಕಲಶಗಳನ್ನು ಇಲ್ಲಿ ಸ್ಥಾಪನೆ ಮಾಡಲಾಯಿತು. ಇವತ್ತು ಇಂಥ ಈ ಒಂದು ಪಂಚಲೋಹದಿಂದ ನಿರ್ಮಿತವಾಗಿರ್ತಕ್ಕಂಥ ಕಳಶಗಳನ್ನು ನಾವು ಇಲ್ಲಿ ಸ್ಥಾಪನೆ ಮಾಡೀವಿ. ಪಂಚಲೋಹಗಳಿಂದ ಸ್ಥಾಪಿತವಾಗಿರ್ತಕ್ಕಂಥ ಈ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಈ ಒಂದು ಕಲಶಗಳಿಗೆ ಯಾವುದೇ ಥರನಾಗಿರ್ತಕ್ಕಂಥ ಸಿಡಿಲು, ಗುಡುಗು, ಮಿಂಚು ಯಾವುದೇ ಥರನಾಗಿರ್ತಕ್ಕಂಥ ದೋಷಗಳು ಅಂಟೋದಿಲ್ಲ. ಅದಕ್ಕೆ ಮಿಂಚು ಬಂಧಕ ಶಕ್ತಿನೂ ಕೂಡ ಅಲ್ಲಿ ಅಳವಡಿಸಿರ್ತಾರೆ. ಅದಕ್ಕೆ ಅಂತ ಆ ಒಂದು ನಿಜವಾಗಿರ್ತಕ್ಕಂಥ ಲೋಹದಲ್ಲಿ ಇಂಥ ನಿಜವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಈ ಪಂಚ ಲೋಹಗಳಿಂದ ನಿರ್ಮಿತವಾಗಿರ್ತಕ್ಕಂಥ ಕಳಸವನ್ನು ಇವತ್ತು ದುರ್ಗಾ ಮಾತೆಗೆ ಸ್ಥಾಪನೆ ಮಾಡೋ ಜೊತೆಗೆ ಇಷ್ಟೇ ಅಲ್ಲ, ನೀವು ಯಾವುದೇ ಮನೆ ದೇವರು ತೇರಿಗೆ ಹೋಗ್ತೀರಿ, ಕಳಸ ನೋಡ್ತೀರಿ, ಮಂದೇವ್ರಿಗೆ ಹೋಗ್ತೀರಿ, ಮಂದೇವ್ರ ತಲೆ ಮೇಲೆ ಕಳಸ ನೋಡ್ತೀರಿ, ಎಲ್ಲಿ ಹೋಗ್ತಿರಲ್ಲ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಳೋಕ್ಕಿಂತ ಮೊದಲು ಆಗಲಿ ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬಂದ ತಕ್ಷಣ ಆ ಗೋಪುರ ಮೇಲೆ ಕಳಸವನ್ನು ನೋಡಿ ದರ್ಶನ ಮಾಡ್ಕೊಂಡು ಕೈ ಮುಗಿದು ಆನಂತರ ನೀವು ನಿರ್ಗಮಿಸಬೇಕು. ಈ ದೇವಸ್ಥಾನಕ್ಕೆ ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಕ್ಷೇತ್ರದ ನಿಜವಾಗಿರ್ತಕ್ಕಂಥ ದೇವರನ್ನು ದರ್ಶನ ಮಾಡ್ಕೊಂಡು ಗೋಪುರ ದರ್ಶನ ಮಾಡ್ಕೊಂಡು ಆ ದೇವಸ್ಥಾನದ ಗೋಪುರದ ಕಳಸವನ್ನು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮಗೆಲ್ಲ ಇಷ್ಟೆಲ್ಲ ಪುಣ್ಯದ ಫಲಗಳು ಸಿಗ್ಲಿಕ್ಕೆ ಸಾಧ್ಯ ಐತಿ ಅಂತ ತಿಳ್ಕೊಂಡು ಇಂಥ ಪುಣ್ಯ ವಿಶೇಷ ಫಲಗಳನ್ನು ಎಲ್ಲ ದೇವರುಗಳು ಅನುಗ್ರಹಿಸ್ತಾ ಬಂದಿರತಕ್ಕಂಥದ್ದು ಸಶಾಸ್ತ್ರೀಯವಾಗಿ ಈ ಪೂಜಾ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಚಿದಂಬರ
ಭಟ್ರು ಅವರ ಸಮೂಹ ಎಲ್ಲ ಆಗಮೋಕ್ತವಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ಪೂಜಾ ಕಾರ್ಯಕ್ರಮ ನಿರ್ವಹಿಸಿ ನಿಮ್ಮೆಲ್ಲರಿಗೂ ಕೂಡ ಈ ಪೂಜಾ ಯಜ್ಞದಲ್ಲಿ ಪಾಲ್ಗೊಂಡು ಈ ಪುಣ್ಯದ ಫಲವನ್ನು ನಿಮಗೆಲ್ಲ ಪ್ರಾಪ್ತಿಯನ್ನಾಗಿಸುವಂಥ ದಿಸೆಯಲ್ಲಿ ದೇವಿ ಅನುಗ್ರಹಿಸಿದ್ದಾಳೆ ಅಂತ ಅನುಗ್ರಹ ಇವತ್ತು ಗುರು ಮುಖಾಂತರ ಗುರು ಅಮೃತ ವಾಣಿ ಮುಖಾಂತರ ದರ್ಶನ ಆಶೀರ್ವಾದ ಸಂಭಾಷಣೆ ಮುಖಾಂತರ ನಿಮಗೆ ಪ್ರಾಪ್ತಿಯಾಗಿದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ SSK ಸಮಾಜದ ನಿಜವಾದ ಒಂದು ಸಂಘಟನೆ ಯಾವತ್ತೂ ಕೂಡ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಸಂಘಟನೆ ಆಗಿದೆ. ಇಂಥ ಒಂದು ಈ ಸಂಘಟನೆ ಉತ್ತರೋತ್ತರ ಇದೇ ಥರನಾಗಿ ಇನ್ನೂ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಹೋಗಲಿ. ನಿಮ್ಮೆಲ್ಲರ ಭಕ್ತಿ ಶ್ರದ್ಧೆ ಯಾವತ್ತೂ ನಮ್ಮ ಮಠದ ಮೇಲಿದೆ. ನಿಮ್ಮೆಲ್ಲರ ಲಕ್ಷ್ಯ ನಮ್ಮ ಮಠದ ಕಡೆಗೆ ಯಾವತ್ತೂ ಕೂಡ ಇರಲಿ. ನಿಮ್ಮ ಜೊತೆಗೆ ಯಾವತ್ತೂ ಗುರುಗಳು ಆಶೀರ್ವಾದ ಮಾಡ್ಕೊಳ್ತಾ ಇರ್ತಾರೆ ಅಂತಕ್ಕಂಥ ಮಾತನ್ನು ಇಲ್ಲಿ ವ್ಯಕ್ತಪಡಿಸಿ, ಸಮಯ ಬಾಳಾಗಿದ್ದರೂ ಕೂಡ ನಿಮ್ಮ ತಾಳ್ಮೆಯಿಂದ ನೀವು ಶ್ರದ್ಧಾ ಭಕ್ತಿ ನಿಷ್ಠೆ ನಂಬಿಕೆಯಿಂದ ಕೂತ್ಕೊಂಡು ಇಷ್ಟೊತ್ತಾದರೂ ಕೂಡ ಪ್ರಸಾದ ತೆಗೆದುಕೊಳ್ಳೋಕೆ ಕಾತರಾಗಿ ಕೂತಿರಪ್ಪ ಅಂದಾಗ ನಿಮ್ಮ ಶ್ರವಣ ಭಕ್ತಿ ಭಾಳ ದೊಡ್ಡದಾಯ್ತು ಇಲ್ಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಗುರು ಆಶೀರ್ವಾದ ಶ್ರೀರಕ್ಷೆ ಜೊತೆಗೆ ನಮ್ಮ ಪವರ್ ಅವರು ಈ ದೊಡ್ಡ ಸೇವೆ ಮಾಡ್ಯಾರಪ್ಪ ಅಂದರೆ ಶ್ರೀಮಂತಿಗೆ ವೈಭವವನ್ನು ವೈಭವೀಕರಿಸಬೇಕು ಅಂತಕ್ಕಂಥ ಉದ್ದೇಶ ಅಲ್ಲ. ತ್ಯಾಗೇ ನೈಕೆ ಅಮೃತತ್ವ ಮಾನಶು ಅಂತ ತಿಳ್ಕೊಂಡು ವೇದಗಳು ಹೇಳ್ತಾವೆ. ಒಬ್ಬ ವ್ಯಕ್ತಿ ಸಮಾಜಮುಖಿಯಾಗಿ ಏನಾದರೂ ಕೂಡ ಒಂದು ಸೇವೆ ಸಲ್ಲಿಸ್ಬೇಕಪ್ಪ ಅಂದರೆ ಸ್ವತಃ ಅವ್ರದ್ದು ಇವ್ರದ್ದು ಇಸ್ಕೊಂಡು ಅವ್ರು ಕೊಟ್ಟದ್ದು ಇವ್ರು ಕೊಟ್ಟದ್ದು ಅಂತ ನಾನು ಹೇಳಿಕೊಂತ ಹೋದ್ರೆ ಸೇವೆ ದಾನ ಆಗೋದಿಲ್ಲ. ಸ್ವತಃ ನಾವೇ ಕಷ್ಟ ಮಾಡಿ ಕಾಯಕದಲ್ಲಿ ನಿಷ್ಠೆ, ದೇವರಲ್ಲಿ ಧರ್ಮದಲ್ಲಿ ನಂಬಿಕೆ, ತಂದೆ ತಾಯಿಗಳ ಗುರಿಯರಲ್ಲಿ ಭಕ್ತಿ ನಡ್ಕೊಂಡು ಜೀವನ ಪರ್ಯಂತ ಶ್ರದ್ಧೆಯಿಂದ ಸಂಪಾದಿಸ್ತಕ್ಕಂಥ ಸಂಪತ್ತನ್ನು ಅದನ್ನು ಸಮಾಜಕ್ಕಾಗಲಿ, ದೀನರಿಗೆ, ದುರ್ಬಲರಿಗೆ, ಅಂಧರಿಗೆ, ಅನಾಥರಿಗೆ ಇಂಥ ದೇಗುಲಗಳಿಗೆ ನಿರ್ದಾಕ್ಷಿಣ್ಯವಾಗಿ ದಾನ ಮಾಡೋದ್ರ ಮುಖಾಂತರ ಹಿಂದೂ ಮುಂದೆ ನೋಡೋಂಗಿಲ್ಲ, ಅವ್ರನ್ನೂರು ಕೇಳೋಂಗಿಲ್ಲ. ಕೊಡಬೇಕು ಅಂತಕ್ಕಂಥ ಮನಸ್ಸಿಂದ, ಉದಾರವಾಗಿರ್ತಕ್ಕಂಥ ಮನಸ್ಸಿಂದ ಯಾರು ಕೈ ಎತ್ತಿ ಅದಕ್ಕೆ ತ್ಯಾಗ ಮಾಡ್ತಾರಲ್ಲ, ತ್ಯಾಗೇ ನೈಕೆ ಅಮೃತತ್ವ ಮಾನಶು ಇಂಥ ಸೇವೆ ಮಾಡೋದ್ರಿಂದ ಅವರು ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರಯ್ಯ. ಅದಕ್ಕೆ ನೇಹಕ್ಕೂ ಪರಕ್ಕೂ ಮಿಗಿಲಾಗಿರ್ತಕ್ಕಂಥ ಅಮೃತಕ್ಕೆ ಸಮಾನವಾಗಿರ್ತಕ್ಕಂಥ ಅಮೃತತ್ವ ಇವತ್ತು ಅವ್ರಿಗೆ ಸ್ಥಾನಮಾನ ಭಗವಂತ ಕೊಡ್ತಾನೆ ಅಂತ ತಿಳ್ಕೊಂಡು ವೇದಗಳು ಹೇಳ್ತಾವೆ. ಇವತ್ತು ಪವರ್ ಅವರು ಮಾತನಾಡುವವರಲ್ಲ, ಅವರು ಕೆಲಸ ಮಾಡೋರು. ಅವ್ರ ಮಾತನಾಡ್ರಿ ಅಂತ ತಿಳ್ಕೊಂಡು ನಮ್ಮ ಅಧ್ಯಕ್ಷರು ಹೇಳಿದರೆ ಇಲ್ಲ ನಾನು ಏನು ಹೇಳ್ಬೇಕಲ್ಲ ನೀನು ಎದ್ದು ಹೇಳ್ಬಿಡು ಅಂತ ತಿಳ್ಕೊಂಡು ಮತ್ತೆ ಇವ್ರ ಕಡೆಯಿಂದ ಹೇಳ್ಸಾದ್ರೆ ಮಾತಿಗಿಂತನೂ ಕೃತಿ ಮೇಲು. ಮಾತನಾಡಿದ್ರೆ ಏನು ಬರುತ್ತೆ, ಮಾತಾಡ್ಕೊಂತ ಹೋಗೋದಕ್ಕೆ ಮಾತನಾರಲ್ಲಪ್ಪ. ನಾವು ಕೆಲಸ ಮಾಡೋರು ಮಾಡಿದ್ವಿ, ಮುಗಿದು ಸಾಕು. ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡೇವಿ, ನಮ್ಮ ಕೆಲಸ ಇಷ್ಟೇ ತೃಪ್ತಿ ತಂದಿದೆ, ಆತ್ಮತೃಪ್ತಿ ಅಂತಕ್ಕಂಥ ಇಷ್ಟೊಂದು ಅಂತರ್ಯದಲ್ಲಿ ಇವತ್ತು ತೃಪ್ತಿ ಸಂತುಷ್ಟರಾಗ್ತಕ್ಕಂಥ ಪವರ್ ಅವರನ್ನು ಮೊದಲುಗೊಂಡು ಇಲ್ಲಿ ವೇದಿಕೆ ಮೇಲೆ ಭಾಳಷ್ಟು ದಾನಿಗಳಿದ್ದಾರೆ. ಈಗ ನಮ್ಮ ಭೂತೆ ಸರ್ ಅವರು ಕೂಡ ಹೇಳಿದ್ರು, ಕೃಷ್ಣ ಸಹ ಭೂತ್ಯರವರು ಈ ಒಂದು ಸಭಾ ಮಂಟಪ ನಾನು ಮಾಡಿಕೊಡ್ತೀನಿ, ಒಂದು ಇದಕ್ಕೊಂದು ವೇದಿಕೆ ಮಂಟಪ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ನಾವು ಈಗ ರಾಜ್ಯಾಧ್ಯಕ್ಷರು ಹೇಳಿದ್ವಿ, ಸಮಾಜದಲ್ಲಿ ಉಳ್ಳವರು ಕೂಡ ಇವತ್ತು ಇರ್ತಕ್ಕಂಥವ್ರು ಇನ್ನು 4-5 ಜನ ಕೈ ಹಾಕಿರಪ್ಪ ಇವ್ರ ಜೊತೆಗೆ ಅಂತಂದರೆ ಇಲ್ಲಿ ವಾಸ್ತು ದೋಷ ಇದೆ, ಆ ಕಟ್ಟೆಯನ್ನು ಸ್ವಲ್ಪ ತೆಗೀರಿ ಅಂತಂದೇಳಿ ಈಗಾಗಲೇ ನಾಗರಾಜಿಗೆ ಹೇಳಿದ್ವಿ. ಈಗ ಮತ್ತೆ ಈ ಅಧ್ಯಕ್ಷರು ಕೂಡ ಹೇಳಿದ್ದೀವಿ, ಅಲ್ಲಿ ಬಂಡೆ ಇದೆ ಅಂತ ಹೇಳಿದ್ರು. ಬಂಡೆ ಹೊಡಿತಕ್ಕಂಥ ಮಿಷಿನ್ಗಳು ಬಂದಾವು, ತಗೊಂಡ್ಬಂದು ಬಂಡೆ ಹೊಡೆದು ತೆಗೆಸ್ಬಿಟ್ಟು ಆ ಜಾಗ ಎಲ್ಲ ಲೆವೆಲ್ ಮಾಡಿ ಪಿಲ್ಲರ್ ಹಾಕಿ ಅದು ಅಷ್ಟು ಕಟ್ಕೊಂಡು ಈ ಮಂಟಪ, ಈ ಮುಖ ಮಂಟಪ ತೆಗೆದುಬಿಟ್ಟು ಈ ಇದನ್ನು ಕೆನಾಪಿ ತೆಗೆದು ಏಕ್ ಮಾಡಿಕೊಂಡು ಇದಿಷ್ಟನ್ನು ಪೂರ್ತಿ ಸಭಾ ಮಂಟಪ ಮಾಡಿಬಿಟ್ರೆ ಇಲ್ಲಿ ಎಲ್ಲ ಸಮಾಜದ ಬಂಧುಗಳು ಉಳ್ಳವರು ದೊಡ್ಡ ದೊಡ್ಡ ಚೌಟ್ರಿಗೆ ಹೋಗಿ ಮದುವೆ ಮಾಡ್ಕೊಂತೀರಿ. ಮಧ್ಯಮ ವರ್ಗ ಮತ್ತು ಬಡತನ ರೇಖೆ ಇರ್ತಕ್ಕಂಥವ್ರು ಇದಕ್ಕೆ ದಿನ ಏನೂ ಬೇಡ, ಖರ್ಚು ವೆಚ್ಚ ಏನು 5,000 to 10,000 ರೂಪಾಯಿ ಮೇಂಟೆನೆನ್ಸ್ ಫೀಸ್ ಅಂತ ಬರುತ್ತಲ್ಲ ಅಷ್ಟನ್ನು ತೊಡಗಿಸ್ಬಿಟ್ಟು ಸಮಾಜದ ಬಂಧುಗಳಿಗೆ ಒಂದು ಕಲ್ಯಾಣ ಮಂಟಪ ಮಾಡ್ಕೊಳ್ಳಿಕ್ಕೆ ಒಂದು ಮುಕ್ತ ಅವಕಾಶಕತೆ ಸಭಾ ಮಂಟಪ ಮಾಡಿ ಹಂಗೆ ಕೈ ಬಿಟ್ಟರೆ ಬಿಸ್ಲಾಗ ಕುಂದ್ರಿಸೋದು ಬೇಡ, ಇದಿಷ್ಟು ಸಭಾ ಮಂಟಪ ಮಾಡಿರಿ ಅಂತ ತಿಳ್ಕೊಂಡು ಅದಕ್ಕೆ ಅಧ್ಯಕ್ಷರು ಹೇಳಿದ್ವಿ. ಅದನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಅವರು ಭೂತೆ ಸರ್ ಅವರು ಕೂಡ ಆಯಿತು ನೀವು ಎಲ್ಲ ಸೇರ್ಕೊಂಡು ಮಾಡೋಣ ತೋಟೆ ಅಂತ ತಿಳ್ಕೊಂಡು ಈಗಾಗಲೇ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಒಟ್ಟಾರೆ ಎಲ್ಲರ ಸಹಕಾರದಿಂದ ಬರುವಂಥ ದಿನದಲ್ಲಿ ನಾವು ನೀವೆಲ್ಲರೂ ಮತ್ತೊಮ್ಮೆ ಈ ಸಭಾ ಮಂಟಪ ಉದ್ಘಾಟನೆಗಾಗಿಯೇ ಕೂಡುವಂಥ ಸಂದರ್ಭ ಸದಾವಕಾಶ ಆದಷ್ಟು ಬೇಗ ಇದು ಒದಗಿ ಬರಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ನಮ್ಮ ಸಾವಜಿ ಮಿತ್ರರವರು ನಮ್ಮ ಯಾರು ರಜೋಳಿಯವರು ದತ್ತು ಸಾರಜೋಳಿಯವರು ಅವರ ಪತ್ರಿಕೆಯಲ್ಲಿ ಪ್ರತಿಯೊಬ್ಬರು ಪತ್ರಿಕೆ ತಗೊಂಡು ಹೋದ್ರೆ SSK ಸಮಾಜಕ್ಕೆ ಕೊಡುಗೆ ಏನು ಕೊಟ್ಟಿದೆ, SSK ಸಮಾಜಕ್ಕೆ ಎಷ್ಟು ಶ್ರಮಿಕರು ಶ್ರಮ ಪಟ್ಟಿದ್ದಾರೆ, ಅವರ ಕೊಡುಗೆ ಇವತ್ತು ಸಮಾಜಕ್ಕೆ ಎಷ್ಟು ಬೆಳಕನ್ನು ಚೆಲ್ಲಿದೆ ಅನ್ನುವಂಥ ಎಲ್ಲ ವಿಚಾರಧಾರೆಗಳನ್ನು ಅವರು ಕೂಡ ಇನ್ನು ಮೊನ್ನೆ ದಾವಣಗೆರೆಯಲ್ಲಿ ಒಂದು ವಿಶೇಷ ಸಂಚಿಕೆ ಬಿಡುಗಡೆ ಮಾಡಿದ್ರು. ಮೊನ್ನೆ ಇವತ್ತು ಮತ್ತೆ ತಕ್ಷಣವೇ ಈ ಪತ್ರಿಕೆಯನ್ನು ಇಲ್ಲಿ ಕೂಡ ಒಂದು ಹೊಸದಾಗಿರ್ತಕ್ಕಂಥ ಪತ್ರಿಕೆಯನ್ನು ಇವತ್ತು ಬಿಡುಗಡೆ ಮಾಡ್ಯಾರ. ಮಾಸ ಪತ್ರಿಕೆ ಆದರೂ ಕೂಡ ಈ ವಾರ ಪತ್ರಿಕೆಯಾಗಿ ಪರಿಣಮಿಸಿ ಈ ವಾರದಲ್ಲಿ 2ನೇ ಪತ್ರಿಕೆಯಾಗಿ ಬಂದಿದೆ. ಅವರು ಕೂಡ ನಮ್ಮ ರಜೋಳಿಯವರು ಮಾತನಾಡುವವರಲ್ಲ, ಅವರು ಕೈ ಹಿಡಿದು ಪೆನ್ನನ್ನು ಲೇಖನಿಯಲ್ಲಿ ಉತ್ತರಿಸು ಅಂದರೆ ಬರೆಯುವುದ್ರ ಮುಖಾಂತರ ಸಮಾಜಕ್ಕೆ ಎಚ್ಚರಿಕೆಯನ್ನಾಗಲಿ, ಸಮಾಜದ ಸಂಘಟನೆಯಾಗಲಿ, ಸಮಾಜಕ್ಕೆ ಒಂದು ಉದಾತ್ತವಾಗಿರ್ತಕ್ಕಂಥ ಚಿಂತನೆಗಳ
ನಿಜವಾಗಿರ್ತಕ್ಕಂಥ ದಿಕ್ಕನ್ನು ತೋರಿಸುವಂತಹ ಮೌಲ್ಯಯುತವಾಗಿರ್ತಕ್ಕಂಥ ಒಂದು ಸಂಪತ್ತನ್ನು, ಜ್ಞಾನ ಸಂಪತ್ತನ್ನು ಅವರ ಲೇಖನಿ ಮುಖಾಂತರ ಯಾವುದು ಸಾವಜಿ ಮಿತ್ರ ಅಂತಕ್ಕಂಥ ಪತ್ರಿಕೆಯಲ್ಲಿ ಇವತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ ರಾಜ್ಯ ಮಟ್ಟದಲ್ಲಿ ಅಂತಕ್ಕಂಥ ಮಾತನ್ನು ಇವತ್ತು ಹೆಮ್ಮೆಯಿಂದ ಹೇಳಬೇಕಾಗಿದೆ. ಅದಕ್ಕೆ ಸಮಾಜದಲ್ಲಿ ಎಲ್ಲ ನಿಜವಾಗಿರ್ತಕ್ಕಂಥ ಪ್ರತಿಭೆಗಳು ಕೂಡ ಇದಾವೆ. ಅವರು ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ತಮ್ಮದೇ ಆಗಿರ್ತಕ್ಕಂಥ ಒಂದು ಉತ್ತರೋತ್ತರವಾಗಿರ್ತಕ್ಕಂಥ ಉನ್ನತಿ ಸ್ಥಾನ ಪಡ್ಕೊಂಡ್ಬಿಟ್ಟು ಆ ಸಮಾಜಕ್ಕೆ ಎಲ್ಲೇ ಬೆಳೆದಿದ್ರು ಕೂಡ ಸಮಾಜದ ನಿಜವಾಗಿರ್ತಕ್ಕಂಥ ಗಂಡು ಮಣಿಗಳು ಅಂತಕ್ಕಂಥದ್ದನ್ನು ಹೆಮ್ಮೆ ಪಡಬೇಕಾಗಿದೆ ಸಮಾಜ. ಆ ಸಮಾಜ ನಮಗೆ ಸಮಾಜ ಏನು ಕೊಡ್ತು ಅಂತೇಳಿ ಅನ್ನೋದಕ್ಕಿಂತನೂ ಸಮಾಜಕ್ಕೆ ನಾವು ಏನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಅರಿವಿನ ಮಾತಿನೊಂದಿಗೆ ಪ್ರತಿನಿತ್ಯ ಕ್ಷಣವತ್ತು ನಾವು ಚಿಂತನೆ ಮಾಡಿದ್ದೆ ಆದರೆ ಎಲ್ಲರಿಂದನೂ ಕೂಡ ಸಮಾಜಕ್ಕೆ ಒಂದೊಂದು ಕೊಡುಗೆ ಕೊಟ್ಟಿದ್ದೆ ಆದರೆ ಸಮಾಜದ ಭವಿಷ್ಯತ್ತಿನ ಮಕ್ಕಳು ಭಾಳಷ್ಟು ಉತ್ತುಂಗ ಸ್ಥಿತಿಯಲ್ಲಿ ಬೆಳಲಿಕ್ಕೆ ಅವರಿಗೆ ಆಯಾಮವನ್ನು ಕೊಡುವಂಥದ್ದಾಗಿದೆ. ಈಗ ಪವರ್ ಅವರು ರಾಜ್ಯಾಧ್ಯಕ್ಷರ ಕಡೆಯಿಂದ ಹೇಳಿಸಿರು, ನಾವು 1 ಲಕ್ಷ ರೂಪಾಯಿ ಠೇವಣಿ ಇಡ್ತೀವಿ, ಅದಕ್ಕಾಗಿ ಒಂದು ನಿಧಿ ಇಡೋಣ ಅಂತ. ವಿದ್ಯಾರ್ಥಿ ಮಕ್ಕಳ ಬಡ ವಿದ್ಯಾರ್ಥಿಗಳಿಗಾಗಿಯೇ ಮುಂದೆ ಒಂದು ಸ್ಕಾಲರ್ಶಿಪ್ ಅಂತಾಗಲಿ, ವಿದ್ಯಾರ್ಥಿಗಳಿಗೆ ಬೇಕಾಗಿರ್ತಕ್ಕಂಥ ಫೀಸು ಶುಲ್ಕ ವಗೈರೆ ಏನೇ ಖರ್ಚು ವೆಚ್ಚ ಆಗಿರ್ಬೋದು, ಅದಕ್ಕೊಂದು ರಾಷ್ಟ್ರೀಯ ಮಟ್ಟದಲ್ಲಿ ಫಂಡ್ ಕಲೆಕ್ಟ್ ಮಾಡಿರ್ತಕ್ಕಂಥ ಫಂಡಿಗೆ ನಾವು ಇಷ್ಟಂತ ಮಾಡ್ತೀವಿ, ನೀವೆಲ್ಲ ಹಾಕಿಬಿಟ್ಟು ಆ ವ್ಯವಸ್ಥೆ ಅಡಿಯಲ್ಲಿ ಬಡ ಮಕ್ಕಳಿಗೆ, ಸಮಾಜದಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ಆ ಶಿಕ್ಷಣ ಕಲಿಸ್ಲಿಕ್ಕಾಗಿ ಒಂದು ನೆರವನ್ನು ಕೊಡೋಣ ಅಂತಕ್ಕಂಥ ಒಂದು ಹೊಸ ಬೆಳಕನ್ನು ಮಿಂಚಿನಲ್ಲಿ ಇವತ್ತು ವೇದಿಕೆ ಮೇಲೆ ಕೂಡ ಇವತ್ತು ಪವರ್ ಅವರು ಇಳಿಸಿದ್ದಾರೆ. ಅಂಥ ಕೆಲಸ ಇವತ್ತು ಸಮಾಜಕ್ಕೆ ಬೇಕಾಗಿದೆ. ನಾವು ಇವತ್ತು ಇವನ್ನೆಲ್ಲ ಮಾಡ್ತೀವಿ ಅಂದರೂ ಕೂಡ ಇವತ್ತು ಅಳಿಸ್ತಾ ಇದೆ, ಇವತ್ತು ನಮ್ಮ ಕಣ್ಣು ಮುಂದೆ ಬಿದ್ದೋಗುತ್ತೆ. ಆದರೆ ಸಮಾಜದಲ್ಲಿ ಭವಿಷ್ಯತ್ತಿನ ನಿಜವಾಗಿರ್ತಕ್ಕಂಥ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳು, ಆ ಮಕ್ಕಳಿಗೆ ಸುಭದ್ರವಾಗಿರ್ತಕ್ಕಂಥ ಜೀವನ ಕಟ್ಟಿಕೊಡುವಂಥ ಪ್ರಯತ್ನ ಸಮಾಜದ ಕಣ್ಣು ಮಣಿಗಳು ಮಾಡಿದ್ದೆ ಆದರೆ ಭವಿಷ್ಯತ್ತಿನಲ್ಲಿಯೂ ಕೂಡ ಸಮಾಜದ ಒಂದು ಹೆಗ್ಗಳಿಗೆ ಮಕ್ಕಳ ಮುಖಾಂತರ ಕೀರ್ತಿಯನ್ನು ಪಡಲಿಕ್ಕೆ, ಮಕ್ಕಳ ನಿಜವಾಗಿರ್ತಕ್ಕಂಥ ಬೆಳವಣಿಗೆ ಮುಖಾಂತರ ಸಮಾಜದ ಅಂತಸತ್ವವನ್ನು ಕಾಣಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸಿ ಆ ಕೆಲಸ ಸಮಾಜ ಒಟ್ಟಾರೆ ಎಲ್ಲರೂ ಕೂಡ ಪ್ರಗತಿಪರವಾಗಿರ್ತಕ್ಕಂಥ ದೂರದೃಷ್ಟಿಯ ನಿಜವಾಗಿ ಚಿಂತನೆಗಳನ್ನು ಹಿಡ್ಕೊಂಡು ಸಮಾಜದ ಒಂದು ಹೆಗ್ಗಳಿಕೆಗೆ ಶ್ರಮಿಸುವಂಥ ಎಲ್ಲ ಶ್ರಮಿಕರಿಗೂ ಕೂಡ ಭವಾನಿ ಜಗದಂಬ ದುರ್ಗಾ ಮಾತೆ ಗುರು ಆಶೀರ್ವಾದ ಸದಾ ಯಾವತ್ತೂ ಕೂಡ ಶ್ರೀರಕ್ಷೆಯಾಗಿ ಇದ್ದುಕೊಂಡು ಎಲ್ಲರೂ ಯುವಕರಿಂದ ಹಿಡ್ಕೊಂಡು ಅಲ್ಲಿ ಎಲ್ಲ ಹಿರಿಯರಿಂದ ಹಿಡ್ಕೊಂಡು ಎಲ್ಲರೂ ಕೂಡ ಈ ಸಮಾಜದ ದುಡಿತಕ್ಕಂಥವ್ರಾಗಿರಿ. ಅದಕ್ಕೆ ಎಲ್ಲರ ದುಡಿಮೆಗೆ ನಿಜವಾಗಿರ್ತಕ್ಕಂಥ ಶಕ್ತಿಯನ್ನು ಭಗವತಿ ಕೊಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಶುಭವನ್ನು ಕೋರಿ ಔಚಿತ್ಯವಾಗಿರ್ತಕ್ಕಂಥ ಸಂದೇಶಗಳಿಗೆ ವಿರಮಿಸ್ತಕ್ಕಂಥದ್ದಾಗಿದೆ. ಬಂಧುಗಳೇ, ಶಿವಂಭಯ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ. ತಪೋವನ ಹೆಸರೇ ಹೇಳುವಂತೆ ತಪಸ್ಸು ಮಾಡುವ ಸ್ಥಳ. ಕಾಯಿಲೆಯಿಂದ ದೇಹದ ಸ್ವಾಸ್ಥ್ಯ ಕಳೆದುಕೊಂಡು ಬರುವ ಮನಸ್ಸುಗಳು ಇಲ್ಲಿ ತಪಸ್ಸು ಮಾಡಿ ತಮ್ಮ ದೇಹದ ಕೊಳೆಯನ್ನು ತೊಳೆಯುವುದರ ಜೊತೆಗೆ ಎಲ್ಲಾ ಸಮಸ್ಯೆಗಳನ್ನು ವಾಸಿ ಮಾಡಿಕೊಳ್ಳುವ ತಪೋಭೂಮಿ ಈ ತಪೋವನ. ಆರೋಗ್ಯಪೂರ್ಣ ದಾವಣಗೆರೆಯ ಜೊತೆಗೆ ಇಡೀ ವಿಶ್ವವೇ ಉತ್ತಮ ಆರೋಗ್ಯವನ್ನ ಹೊಂದಬೇಕೆನ್ನುವುದು ಡಾಕ್ಟರ್ ಶಶಿಕುಮಾರ್ ಅವರ ಕನಸಾಗಿದೆ. ನವರತ್ನ ಜ್ಯುವೆಲರ್ಸ್, ತೇಲ್ಕರ್ ಬೆಳ್ಳಿ ಬಂಗಾರದ ಅಂಗಡಿ, ಸಾಂಪ್ರದಾಯಿಕ ವಿನ್ಯಾಸದ BIS ಹಾಲ್ಮಾರ್ಕ್ ಆಭರಣಗಳು, ಮುಖ್ಯ ರಸ್ತೆ, ಹರಿಹರ. ಕಳೆದ 40 ವರ್ಷಗಳಿಂದ ಹರಿಹರದಲ್ಲಿ ಜನಪ್ರಿಯತೆಯನ್ನು ಹೊಂದಿ ಉತ್ತಮ ಸೇವೆ ನೀಡುತ್ತಿರುವ ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್ ಈಗ PP ರಸ್ತೆಯಿಂದ ಬೊಂಗಾಳೆ ಬಿಲ್ಡಿಂಗ್ ಪೋಸ್ಟ್ ಆಫೀಸ್ ಹತ್ತಿರ ಸ್ಥಳಾಂತರಗೊಂಡಿದೆ. ಇಂದೇ ಭೇಟಿ ಕೊಡಿ. ನಿಮ್ಮ ನಿರಂತರ ವಿಶ್ವಾಸವೇ ನಮ್ಮ ಗುರಿ. ಬೊಂಗಾಳೆ ಸ್ಟೀಲ್ ಟ್ರೇಡರ್ಸ್, ಹೆಡ್ ಪೋಸ್ಟ್ ಆಫೀಸ್ ಹತ್ತಿರ, ಬೊಂಗಾಳೆ ಬಿಲ್ಡಿಂಗ್, ಹರಿಹರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.